अपार स्वरूप मम लहरी विष्णु महेश विधिरविचंदा वरुण यम शक्ति धनेश गणेश जा कृपाळु सर्वज्ञ को किय धारत मुनि ध्यान ताको होत उपाधि तय मोह में मिथ्या भान पैजिहि जानै बिन जगत मन हूँ जेवरि सांप न सही जग जग जिहिल है सो हम आपे आप बोध चाहे जाको सुकृति भजत राम निष्काम सो मेरो है आत्मा काको करू प्रणाम काको करू प्रणाम काको करू प्रणाम। सद्गुरु श्री पंडित पीताम्बर जी महाराज की जय। सद्गुरु श्री साधु निश्चल दास जी महाराज की जय। सद्गुरु श्री शरण बसव महास्वामी जी महाराज की जय। जय मंगलम जय नमः ಪಾರ್ವತಿ ಪತಿ ಶಿವ ಹರ ಹರ ಮಹಾದೇವ। ಎಲ್ಲರಿಗೂ ಶರಣು ಶರಣಾರ್ಥಿಗಳು। ಇನ್ನು ಮುಂದೆ ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಮಹಾಸ್ವಾಮಿಗಳಿಂದ ಮೋಕ್ಷ ವಿಚಾರವನ್ನ ನಾವೆಲ್ಲರೂ ಆಲಿಸೋಣ. ನಮಗೆಲ್ಲರಿಗೂ ಈ ಮೋಕ್ಷ ವಿಚಾರವನ್ನ ತಿಳಿಸಿಕೊಡ್ಬೇಕಾಗಿ ಅವರಲ್ಲಿ ಕೇಳ್ಕೊಳ್ತಾ ಇದ್ದೇನೆ. ಶರಣು ಶರಣಾರ್ಥಿಗಳು. ಸದ್ಗುರು ಶ್ರೀ ಶುದ್ಧ ಬ್ರಹ್ಮಣೇ ನಮಃ. ಸಮಸ್ತ ಶುದ್ಧ ಬ್ರಹ್ಮ ಸ್ವರೂಪರಲ್ಲಿ ಅನಂತ ಅನಂತ ಪ್ರಣಾಮಗಳು. ಕೆಲವು ದಿನಗಳ ಹಿಂದೆ ಧಾರ್ಮಿಕತೆಯ ಬಗ್ಗೆ ಹೇಳಿತ್ತು. ಧಾರ್ಮಿಕತೆ ಅಂದ್ರೆ ಗುಂಪುಗಾರಿಕೆ ಅಲ್ಲ, ಭೇದ ಭಾವ ಮಾಡಿ ಒಂದು ಗುಂಪಿನ ಜನರಿಗೆ ಒಂದು ರೀತಿಯ ಆಚಾರ ವಿಚಾರಗಳನ್ನು ಬೋಧಿಸಿ ಅವರನ್ನ ಜನಸಾಮಾನ್ಯರಿಂದ ಭಿನ್ನ ಮಾಡಿ ಎತ್ತಿ ತೋರಿಸಿ ಇತರರನ್ನ ಭೇದ ಭಾವ ಮಾಡಂತ ಇವೆಲ್ಲ ಧರ್ಮಗಳಲ್ಲ. ಅವೆಲ್ಲ ಒಂದು ದಿನ ಜಗಳಕ್ಕೆ ಮೂಲ ಆಗ್ತಾವ. ಈಗಾಗಲೇ ನೀವು ನೋಡ್ತಾ ಇದ್ದೀರಿ, ಎಲ್ಲಾ ಧರ್ಮಗಳು ಜಗಳಾಡ್ಲಕತ್ತಾವ. ನಾನು ನಾನು ಅಂತೇಳಿ ಯಾವುದರ ರಿಸಲ್ಟ್, ಯಾವ ಧರ್ಮಗಳು ಯಾವ್ಯಾವ ಜಗಳ ಧರ್ಮದ ಹೆಸರಿನಿಂದ ಜಗಳಾಡ್ಲಕತ್ತಾರ ಅವು ಧರ್ಮಗಳೇ ಅಲ್ಲ, ಜಗಳಾಡುವ ವಸ್ತು ಅಲ್ಲ. ಶಾಂತಿ, ನೆಮ್ಮದಿ, ಆನಂದ, ಎಲ್ಲರ ಜೊತೆಗೆ ಹೊಂದಾಣಿಕೆ, ಎಲ್ಲರೂ ಒಂದು ದೈವಿ ಏನಂತಿರಬೇಕ, ದಿವ್ಯ ಮಾರ್ಗದಲ್ಲಿ ನಡೆಯೋದು, ಪರಮಾತ್ಮನ ಮಾರ್ಗದಲ್ಲಿ ನಡೆಯೋದು. ಎಲ್ಲರೂ ಅಂತದೊಂದು ಅಖಂಡ ಭಾವ ಏನದ, ಆ ಧರ್ಮ ವಿಶ್ವದ ಎಲ್ಲ ಜೀವಿಗಳಿಗೆ ಉಪಯೋಗ ಆಗಂತದಿತ್ತು ಅಂತಂದ್ರೆ ಅಂಥದಕ್ಕೆ ನಾವು ಧರ್ಮ ಅನ್ಬೇಕೆ ಹೊರತು ಒಂದು ಗುಂಪಿನ ಜನರಿಗೆ ಉಪಯೋಗ ಆಗ್ತಿತ್ತು ಅಂತಂದ್ರೆ ಅವೆಲ್ಲ ಗುಂಪುಗಾರಿಕೆ. ಅವಕ್ಕೆಲ್ಲ ಈ ಧರ್ಮದ ಮಟ್ಟದಲ್ಲಿ ಅವಕ್ಕೆ ಗೌರವ ಸಿಗಲ್ಲ. ಈಗ ಸದ್ಯಕ್ಕೆ ಸಿಕ್ಕರೂ ಸಹಿತ ಒಂದು ದಿವಸ ಅವು ತಮ್ಮ ಮೌಲ್ಯಗಳನ್ನ ಕಳ್ಕೊಂಡು ಹೋಗ್ಬಿಡ್ತಾವ. ಕಳ್ಕೊಂಡು
ಉಳಿಸ್ಕೊಳ್ಳಕ್ಕೆ ಕಷ್ಟಪಡಬೇಕಾಗ್ತದೆ ಅಂತ ಒಂದು ಸ್ಥಿತಿ ನಿರ್ಮಾಣ ಆಗ್ತದೆ. ಈಗ ಧಾರ್ಮಿಕತೆ ಬಗ್ಗೆ ಹೇಳಾಯಿತು. ವಿಹಿತ ವಿಷಯಗಳ ಭೋಗ, ನಿಷಿದ್ಧ ವಿಷಯಗಳ ತ್ಯಾಗ, ಮತ್ತು ಅಧರ್ಮ ಅಂತಂದ್ರೆ ನಿಷಿದ್ಧ ವಿಷಯಗಳ ಭೋಗ, ವಿಹಿತ ವಿಷಯಗಳ ತ್ಯಾಗ. ಇದು ಬರೀರಿ ಅಂತ ಹೇಳಿದ್ದೆ. ಯಾರ್ಯಾರು ಏನೇನು ಬರೆದಿರಿ ಅದು ನಿಮ್ಮ ಸಾಧನೆಗೆ ಬಿಟ್ಟಿದ್ದು. ಧರ್ಮದ ಅರ್ಥ ಮಾಡ್ಕೋಬೇಕಾದ್ರೆ 15 ವಾಕ್ಯಗಳನ್ನು ಈ ರೀತಿ ಬರಿಬೇಕಂತ ಹೇಳಿದ್ದೆ. ನೀವೇನು ಮಾಡಿರಿ, ಆಮೇಲೆ ಫೋನ್ ಮಾಡಿ ನಮಗೆ ತಿಳಿದ್ರಿ ಬರ್ದದ್ದು. ಈ ಪಾಠ ಹೇಳುವ ಸಮಯದಲ್ಲಿ ಅದು ಹೇಳಬೇಕಾಗಿಲ್ಲ. ನೆಕ್ಸ್ಟ್ ನೈತಿಕತೆ ಅಂತ ಬರ್ತದೆ. ಧಾರ್ಮಿಕತೆ, ನೈತಿಕತೆ, ಆಧ್ಯಾತ್ಮಿಕತೆ ಅಂತ 3 ಬರ್ತಾವ. ವಿಚಾರ ಸಾಗರ ಏನದಪ್ಪ ಅಂದ್ರೆ ಆಧ್ಯಾತ್ಮಿಕತೆ. ಯಾರು ಈ ಆಧ್ಯಾತ್ಮಿಕತೆಯನ್ನ ಸಾಧನೆ ಮಾಡ್ತಾರ ಅವರಿಗೆ ಈ ಧಾರ್ಮಿಕತೆ ಮತ್ತು ನೈತಿಕತೆಗಳು ಅದರೊಳಗೆ ಅವೆಲ್ಲ ಆಗ್ಬಿಡ್ತಾವ. ನಿಜವಾದ ಧಾರ್ಮಿಕತೆ, ನಿಜವಾದ ನೈತಿಕತೆ ಗೋಚರದ ಧಾರ್ಮಿಕತೆ ಅಲ್ಲ, ಅಗೋಚರದ ಧಾರ್ಮಿಕತೆ, ಅಗೋಚರದ ನೈತಿಕತೆ. ಅದೆಲ್ಲ ಎದುರಾಗಿ ಬರ್ತದ ಆಧ್ಯಾತ್ಮ ಸಾಧಕರಲ್ಲಿ ಸಹಜವಾಗಿ ಬಂದುಬಿಡ್ತದೆ. ಆಧ್ಯಾತ್ಮ ಸಾಧನೆ ಅಂತಂದ್ರೆ ಆತ್ಮ ಎಲ್ಲ ಕಡೆ ಆದ, ನನ್ನೊಳಗೂ ಆದ, ಅದೇ ನನ್ನ ಸ್ವರೂಪ ಅಂತ ತಿಳ್ಕೊಳ್ಳೋದೇ ಆಧ್ಯಾತ್ಮಿಕತೆ. ನೈತಿಕತೆ ಅಂತಂದ್ರೆ ನಿಮಗ ಏನು ಬೇಕು ಜಗತ್ತಿನಾಗ ಇತರ ಜೀವಿಗಳಿಗೂ ಅದೇ ಬೇಕು, ಮತ್ತೆ ನಿಮಗ ಏನು ಬೇಡ ಇತರ ಜೀವಿಗಳಿಗೂ ಅದು ಬೇಕಾಗಿಲ್ಲ. ಆನಂದ ನಿಮಗೆ ಬೇಕು, ಎಲ್ಲರಿಗೂ ಆನಂದ ಬೇಕು. ದುಃಖ ನಿಮಗೆ ಬೇಡ, ಎಲ್ಲರಿಗೂ ದುಃಖ ಬೇಡ. ದುಃಖ ಯಾರಿಗೆ ಬೇಡ. ಹಿಂಗೆ ಇದನ್ನು ಅರ್ಥ ಮಾಡ್ಕೋಬೇಕು. ಅದಕ್ಕೆ ಬಸವಣ್ಣನವರ ವಚನ ಆಧಾರ ಇಟ್ಟುಕೊಂಡು ಕಳಬೇಡ ಅಂತಂದ್ರೆ, ಕಳು ಯಾಕೆ ಮಾಡಬಾರ್ದಪ್ಪ, ಏನಾಗ್ತದ ಅಂತಂದ್ರೆ, ನಮ್ಮ ವಸ್ತುಗಳನ್ನ ಯಾರಾದರೂ ಕಳು ಮಾಡಿದ್ರೆ ನಮ್ಗೆ ಏನಾಗ್ತದ ಅದೇ ಇನ್ನೊಬ್ಬರ ವಸ್ತುಗಳನ್ನು ನಾವು ಕಳು ಮಾಡಿದಾಗ ಏನಾಗ್ತದ, ಅವರಿಗೂ ಅದೇ ದುಃಖ ಆಗ್ತದೆ. ಅಂತ ದುಃಖ, ಭಯ, ಚಿಂತೆ, ಕಷ್ಟ ನನ್ನಿಂದ ಉಂಟಾಗಬಾರದು ಅನ್ನೋದೇ ನೈತಿಕತೆ. ಕಳಬೇಡ, ಕೊಲ್ಲಬೇಡ. ಯಾಕೆ ಕೊಲ್ಲಬಾರ್ದು, ಏನಾಗ್ತದಂದ್ರೆ, ನಿಮ್ಮನ್ನು ಯಾರ್ಯಾರ ಕೊಲ್ಲಿದ್ರು, ಹಿಂಸೆ ಮಾಡಿದ್ರು ಅಂತಂದ್ರೆ ನಿಮ್ಗೇನು ತ್ರಾಸ ಆಗ್ತದ, ಅದೇ ನೋವು, ಅದೇ ತಾಪ ಇತರ ಜೀವಿಗಳಿಗೂ ಆಗ್ತದ ಅಂತೇಳಿ ಅರಿವಿರ್ತದಲ್ಲ. ಹೀಗಾಗಿ ಕೊಲ್ಲುವ ಗುಣ ಬಿಟ್ಬಿಡೋದು, ಕಳು ಮಾಡೋ ಗುಣ ಬಿಟ್ಬಿಡೋದು. ಮತ್ತ ಹುಸಿಯ ನುಡಿಯಲು ಬೇಡ. ಇದು ಹೇಳ್ರಿ ಹೆಂಗ, ಮ್ಯಾಲಿನ 2 ವಾಕ್ಯ ಹೇಳಿನಲ್ಲ, ಅದರಂಗೆ ಹುಸಿಯ ನುಡಿಯಲು ಬೇಡ. ಯಾಕೆ ಸುಳ್ಳು ಹೇಳಿದ್ರೆ ಏನಾಗ್ತದ, ಏನ್ ಪ್ರಾಬ್ಲಮ್? ಯಾಕೆ ಸುಳ್ಳು ಹೇಳಬೇಡ ಅಂತ ಹೇಳಿದ್ರು? ನೀವು ವಿಚಾರ ಮಾಡಿ ಹೇಳ್ರಿ. ಮುಂದಿನ ವಾಕ್ಯ, ನಮ್ಮ ವಸ್ತುಗಳನ್ನ ಯಾರಾದರೂ ಕಳ್ಳತನ ಮಾಡಿದರೆ ನಮಗೆ ಏನು ಕಷ್ಟ, ನಷ್ಟ, ತೊಂದರೆ ಆಗ್ತದ. ಅದೇ ರೀತಿ ಇತರರ ವಸ್ತುಗಳನ್ನು ನಾವು ಕಳು ಮಾಡಿದರೆ ಅದಕ್ಕೆ ಅವರಿಗೆ ನಮಗಾದ ತ್ರಾಸ ಅವರಿಗೆ ಆಗ್ತದ. ಅಂತ ತ್ರಾಸ ಕೊಡೋದು ಬೇಡ ಅಂತೇಳಿ ಕಳ್ಳತನ ಮಾಡಬಾರ್ದು. ನಮಗೆ ಯಾರ್ಯಾರೇ ಕೊಲೆ ಹಿಂಸೆ ಮಾಡಿದರೆ ಏನ್ ತ್ರಾಸ ಆಗ್ತದ, ಅದೇ ತ್ರಾಸು ಇನ್ನೊಬ್ಬರಿಗೆ ನಾವು ಕೊಲೆ ಹಿಂಸೆ ಮಾಡಿದರೆ ಆಗ್ತದ ಅನ್ನೋ ಅರಿವಿಟ್ಟುಕೊಂಡು ಕೊಲ್ಲಬೇಡ ಅಂತ ಹೇಳಿದ್ರು. ಮುಂದೇನು ಹೇಳಿದ್ರು, ಹುಸಿಯ ನುಡಿಯಲು ಬೇಡ. ಇದು ಹೆಂಗೆ ಹೇಳ್ತೀರಿ ಹೇಳ್ರಿ? ಅದಿರೇ ಇಲ್ಲ, ಯಾರ್ಯಾರು ಅದಿರ ಇಲ್ಲ ಹೇಳ್ರಿ. ಖುಷಿಯನ್ನು ನುಡಿದಾಗ ಅದರ
ದುಃಖ ಏನಾಗತ್ತೆ ಅದೇ ಇತರರಿಗೂ ಆಗ್ತೈತೆ ಅಂತ ನಾವು ತಿಳ್ಕೋಬೇಕು. ಅದೇ ನೈತಿಕತೆ. ನಮಗ ಯಾರೇ ಸುಳ್ಳು ಹೇಳಿದ್ರಂದ್ರ ನಮಗೇನು ನಿರಾಶೆ ದುಃಖ ಸಂಕಟ ಆಗ್ತದ, ಅದೇ ಸಂಕಟ ದುಃಖ ನೋವು ನಿರಾಶೆ ಇತರರಿಗೂ ನಾವು ಸುಳ್ಳು ಹೇಳಿದಾಗ ಆಗುತ್ತದೆ. ಹೀಗಾಗಿ ಅವರಿಗಾಗದ ನಮಗಾಗ್ತದ, ನಮಗಾದಾಗ ಅದಾಗ್ತದ. ಸುಳ್ಳು ಹೇಳೋ ಗುಣ ಇರಬಾರದು. ಹುಸಿಯ ನುಡಿಯಲು ಬೇಡ, ಮತ್ತೆ ಮುನಿಯ ಬೇಡ, ಸಿಟ್ಟಿಗೆ ಬರಬೇಡ. ಏನಾಗ್ತದ ನಿನ್ನ ಬಗ್ಗೆ ನಿನಗೆ ಇತರರು ಮಾಡುವ ತಪ್ಪುಗಳನ್ನ ಹೇಳಿ. ಇತರರು ಸಿಟ್ಟಿಗೆ ಬಂದ್ರೆ ನನಗೆ ಹೆಂಗ ದುಃಖ ಆಕತ್ತು, ಅದರಂತೆ ನಾನು ಸಿಟ್ಟಿಗೆ ಬಂದ್ರೆ ಇತರರಿಗೂ ದುಃಖ ಆಕತ್ತಂತ ತಿಳ್ಕೋಬೇಕು. ಯಾರಾದ್ರೂ ನಮ್ಮ ಮೇಲೆ ಸಿಟ್ಟಿಗೆ ಬೈದ್ರು ಹೊಡೆದ್ರು ಏನೇ ಮಾಡಿದ್ರಂದ್ರ ನಮಗೇನ್ ತೊಂದರೆ ಆಗ್ತದ, ಅಂಥದ್ದೇ ತೊಂದರೆ ನಾವು ಇನ್ನೊಬ್ಬರ ಮೇಲೆ ಸಿಟ್ಟಿಗೆ ಏರಿದಾಗ ಅವರಿಗೂ ತ್ರಾಸ ಆಗ್ತದ, ಮನಸ್ಸಿಗೆ ತ್ರಾಸ ಆಗ್ತದ, ಹೃದಯಕ್ಕೆ ತ್ರಾಸ ಆಗ್ತದ, ಭಾವನೆಗಳಿಗೆ ಧಕ್ಕೆ ಬರ್ತದ, ಶಾರೀರಿಕ ಹಿಂಸೆ ಆಗ್ತದ. ಹೀಗಾಗಿ ನಾವು ಕೋಪ ಮಾಡ್ಕೋಬಾರ್ದು. ಯಾಕಂತಂದ್ರೆ ನಮ್ಮ ಮೇಲೆ ನಾವೇ ಕೋಪ ಮಾಡಿಕೊಳ್ಳುವಂತ ಸಾಕಷ್ಟು ತಪ್ಪುಗಳು ನಾವು ಮಾಡುತ್ತಿರ್ತೀವಿ. ಅವುಗಳನ್ನು ನಾವು ಕ್ಷಮಿಸ್ಕೊಂಡ್ಬಿಡ್ತೇವೆ. ನಮ್ಮನ್ನು ನಾವು ಇನ್ನೊಬ್ಬರು ಮಾಡಿದ ತಪ್ಪಿಗೆ ನಾವು ಕೋಪಗೊಂಡು ಶಿಕ್ಷೆ ಕೊಡ್ಲಿಕ್ಕೆ ಹೋಗ್ತೇವೆ. ಯಾವ ತಪ್ಪನ್ನು ಮಾಡಿಲಾರದವನು ಇಲ್ಲವೇ ಇಲ್ಲಂತ ಜಗತ್ತಿನ. ಯಾವ್ದಾರ ಒಂದು ತಪ್ಪು ಮಾಡಿರ್ತಾನ, ಅದಕ್ಕೆ ಇನ್ನೊಬ್ಬರ ಮೇಲೆ ಸಿಟ್ಟಿಗೆ ಬಂದು ಶಿಕ್ಷೆ ಕೊಡೋ ಅಧಿಕಾರ ಯಾರಿಗದ ಅಂದ್ರೆ ತಪ್ಪು ಮಾಡಲಾರ್ದವನಿಗೆ ಅದ. 10 ಕೊಲೆ ಮಾಡಿದವನು ನ್ಯಾಯಾಧೀಶನಾಗ್ಯಾನ. 1 ಕೊಲೆ ಮಾಡಿದವನಿಗೆ ಅವನೇನ್ ಮಾಡ್ಲಕತ್ತಾನ? ಶಿಕ್ಷೆ ಕೊಡ್ಲಕತ್ತಾನ. ಹಿಂಗದ ಈ ಜಗತ್ತಿನ ನಿಯಮ. 10 ಮರ್ಡರ್ ಮಾಡಿ ಹೋಗಿ ಅವನ್ ಜಡ್ಜ್ ಆಗ್ಯಾನ. ಅವನೇನ್ ಮಾಡ್ಲಕತ್ತಾನ? 1 ಕೊಲೆ ಮಾಡಿದವನು ವಿಚಾರಣೆ ಮಾಡಿ ಅವನಿಗೆ ಶಿಕ್ಷೆ ಕೊಡ್ತಾನ. ಹಿಂಗದ. ಅದಕ್ಕ ಮುನಿಯ ಬೇಡ. ಆಮೇಲೆ ತನ್ನ ಬಣ್ಣಿಸಬೇಡ, ಇತರ ಹಳಿಯಲು ಬೇಡ. ತನ್ನನ್ನು ತಾನು ವರ್ಣನೆ ಮಾಡೋದಕ್ಕ ಆತ್ಮಸ್ತುತಿ ಅಂತಾರೆ. ತನ್ನ ಬಗ್ಗೆ ತಾನು ಪರಿಚಯ ಮಾಡ್ಕೊಳ್ಳೋದು ಬೇರೆ, ತನ್ನನ್ನು ತಾನು ವರ್ಣನೆ ಮಾಡಿಕೊಂಡು ಇತರರೆಲ್ಲ ಪಾಲ್ತು ನನ್ನ ಮಕ್ಕಳದರ, ನಾನೇ ಬಹಳ ಉಪಯುಕ್ತ ವ್ಯಕ್ತಿ ಇದೀನಿ ಅಂಥೇಳಿ ಆತ್ಮಸ್ತುತಿ ಮಾಡ್ಕೋತಿರ್ತಾನ. ಮತ್ತ ಅವ್ರೇನ್ ಮಾಡ್ಯಾರ, ಇವ್ರೇನ್ ಮಾಡ್ಯಾರ, ಅವ್ರೇನ್ ಹೇಳ್ತಾರ ಅಂತೇಳಿ ಪರನಿಂದೆ ಮಾಡ್ತಿರ್ತಾನ. ಇನ್ನೊಬ್ಬರದು ನಿಂದೆ ಮಾಡ್ತಿರ್ತಾನೆ. ಅದನ್ನೇ ಏನ್ ಮಾಡ್ಯಾರ? ಆತ್ಮಸ್ತುತಿ, ಪರನಿಂದೆ, ಮಹಾಪಾಪ. ದೊಡ್ಡ ಪಾಪದ ಕೆಲಸ ಇವೆರಡು ಮಾಡ್ತೇವೆ ನಾವು. ನಮ್ಮ ಬಗ್ಗೆ ನಾವು ಹೊಗಳ್ಕೊಳ್ಳೋದು, ಇನ್ನೊಬ್ಬರಿಗೆ ಬೈದು ತೆಗಳೋದು, ಇದು ಮಾಡಬಾರದು. ಅದನ್ನೇ ತನ್ನ ಬಣ್ಣಿಸಬೇಡ, ಇತರ ಹಳಿಯಲು ಬೇಡ. ಅದಕ್ಕೆ ಆತ್ಮಸ್ತುತಿ, ಪರನಿಂದೆ, ಮಹಾಪಾಪ. ಮತ್ತ ಪುಣ್ಯದ ಕೆಲಸ ಯಾವುದು? ಆತ್ಮನಿಂದೆ ಅಂದ್ರೆ ತನ್ನೊಳಗಿನ ದೋಷಗಳನ್ನ ತಾನು ದರ್ಶನ ಮಾಡ್ಕೋಬೇಕು. ತನ್ನ ಮಾತಿನೊಳಗಿನ ದೋಷ, ತನ್ನ ಕೃತಿ ಒಳಗಿನ ದೋಷ, ತನ್ನ ಆಲೋಚನೆಗಳೊಳಗಿನ ದೋಷಗಳನ್ನ ದರ್ಶನ ಮಾಡ್ಕೋಬೇಕು. ಮಾಡ್ಕೊಂಡ್ರೆ ಏನಾಗ್ತದ? ಪುಣ್ಯ ಬರ್ತದ, ಒಳ್ಳೇದಾಗ್ತದ.
ತಾನೆಂಥವದ ಅನ್ನೋದು ತನಗೆ ಗೊತ್ತಾದರೆ ಒಳ್ಳೇದಾದ. ಮತ್ತೆ ಪರಸ್ತುತಿ ಮಾಡ್ಬೇಕು, ಇನ್ನೊಬ್ಬರನ್ನ ಸ್ತುತಿಸ್ಬೇಕು. ಎಷ್ಟು ಸಾಧ್ಯ ಇದೆ ಅಷ್ಟು ಇನ್ನೊಬ್ಬರಲ್ಲಿರುವ ಒಳ್ಳೆಯ ಗುಣಗಳನ್ನು ಕಂಡು ಹೊಗಳಬೇಕು. ಚಲೋ ಇದೆಯಪ್ಪ, ಎಲ್ಲಿ ಏನು ನಡೆದದ ಅದರೊಳಗಿಂದ ಒಳ್ಳೆಯತನವನ್ನು ನೋಡುವಂತ ಗುಣ ಇರಬೇಕು. ಕೆಟ್ಟದ್ದನ್ನು ನೋಡಂಗಿಲ್ಲ. ನಿಂದೆ ಮಹಾಪಾಪ. ಸ್ತುತಿ ಮಾಡ್ಬೇಕು, ಇನ್ನೊಬ್ಬರದು ಸ್ತುತಿ ಮಾಡ್ಬೇಕು. ಸ್ತುತಿ ಮಾಡೋದ್ರಿಂದ ಸಂತೋಷ ಆಗ್ತದಿಲ್ರಿ? ಹೊಗಳೋದು ಬೇರೆ, ಸ್ತುತಿ ಮಾಡೋದು ಬೇರೆ. ಅವರ ಸದ್ಗುಣಗಳನ್ನ ನೋಡಿ ಅವುಗಳನ್ನ ಉಳಿಸಿ ಬೆಳೆಸೋದಕ್ಕ ಇನ್ನೊಂದಿಷ್ಟು ಮನಸ್ಸು ಬರ್ತದ ಅವ್ರಿಗೆ. ಸ್ತುತಿ ಮಾಡಿದಾರೆ ಸುಮ್ನೆ ಹೊಗಳ್ತಿರ್ತಾರೆ, ಒಳಗೆ ಏನು ಇರಂಗಿಲ್ಲ, ತಮ್ಮ ಕೆಲಸ ಆಗೋದಕ್ಕೆ ಹೊಗಳ್ತಿರ್ತಾರೆ, ಹೊಗಳಬಿಟ್ರು. ಅದು ಬೇಕಾಗಿಲ್ಲ. ಸ್ತುತಿ ಅಂತಂದ್ರೆ ಅದು ಸತ್ಯದ ಸ್ವಭಾವವನ್ನ ಒಳಗೊಂಡಿರ್ತದ. ಅದಕ್ಕೆ ಆತ್ಮಸ್ತುತಿ ಪರನಿಂದೆ ಮಹಾಪಾಪ. ಆತ್ಮನಿಂದೆ ಪರಸ್ತುತಿ ಮಾಡದೆ ಬಹಳ ಪುಣ್ಯ. ಒಳ್ಳೆಯವನಪ್ಪ, ಚೆನ್ನಾಗದಿಯಪ್ಪ. ಯಾರ್ಯಾರ ಸ್ವಾಮಿಗಳಿಗೆ ಕರೆಸಿ ನೀವು ಮನ್ಯಾಗ ಊಟಕ್ಕೆ ಹಾಕಿದ್ರಿ ಅಂತಂದ್ರೆ ಅವ್ರು ನಿಮ್ಗೆ ಎಷ್ಟು ಹೊಗಳ್ತಾರೆ. ಅಡಿಗೆ ಚಲೋ ಇತ್ತು, ಚಂದ ಮಾಡಿದ್ರಪ್ಪ, ಎಲ್ಲ ವ್ಯವಸ್ಥೆ ಹಂಗ ಹಿಂಗ. ಅದ್ ಹೆಂಗ? ಏನು ಹೊಗಳಿಕೆ ಮಾತು, ಏನು ಸ್ತುತಿ? ಏನು ಸ್ತುತಿ? ಅವನಿಗೆ ಮನಸ್ಸಿಗೆ ಸಂತೋಷ ಆದಾಗ ಸ್ತುತಿಸ್ತಾನ. ಅದು ಸ್ತುತಿ ಬಹಳ ಮುಖ್ಯ. ಅದು ಮೊನ್ನೆ ಕಾತರ್ಕಿಗೆ ಹೋದಾಗ ಕೊಪ್ಪಳದ ಗವಿಸಿದ್ದೇಶ್ವರ ಮಠ ಏನದಲ್ಲ, ಆ ಗವಿಸಿದ್ದೇಶ್ವರ ಗುಡಿ ಅವ್ರ ಕಾತರ್ಕಿಯಾಗ ಕಟ್ಟ್ಯಾರ. ಕೊಪ್ಪಳದಾಗ ಆಲ್ರೆಡಿ ನಮಗೊಂದ್ಸಾರಿ ಅಲ್ಲಿ ವ್ಯವಸ್ಥೆ ಅದೆಲ್ಲ ಹೋಗಿ ನೋಡಿವಿ. ಮತ್ತ ಕಾತರ್ಕಿಯಾಗ ಅದೇ ಗವಿಸಿದ್ದಪ್ಪನ ಸೇವೆ ಇಲ್ಲಿ ಮಾಡ್ತೀವಿ ಅಂತೇಳಿ ಸುತ್ತ ಹಳ್ಳಿ ಮಂದಿ, ಊರ ಜನ ಎಲ್ಲ, ಊರ ಗೌಡ್ರು, ಸ್ವಾಮಿಗಳು ಎಲ್ಲರೂ ಹೆಂಗ ಸೇವೆ ಮಾಡಿದ್ರು ಅಲ್ಲಿ ಅಂತಂದ್ರ, ಬಂದು ಜನರಿಗೆ, ಸಾವಿರಾರು ಜನರಿಗೆ ಸೇವೆ ಮಾಡ್ತಾರ. ಅವ್ರು ಜ್ಞಾನ ಕೊಡ್ತಾರ, ಅನ್ನದಾಸೋಹ ಮಾಡ್ತಾರ, ಜ್ಞಾನ ದಾಸೋಹ ಮಾಡ್ತಾರ. ಅದೆಲ್ಲ ಮಾಡೋದು ನೋಡಿದ್ರೆ ಖುಷಿ ಆಗಿಬಿಡುತ್ತೆ. ಖುಷಿಯಾಗಿ ಒಂದು ಸ್ತುತಿ ಹೊರಗೆ ಬಂತು. ಏನು ಹೊರಗೆ ಬಂತು? ಕೊಪ್ಪಳದಾಗ ಏನು ವ್ಯವಸ್ಥೆ ಅದ ಅದಕ್ಕಿಂತ ಒಂದು ಹೆಜ್ಜೆ ಮುಂದೆ ಅದಪ್ಪ ಈ ಕಾತರ್ಕ್ಯಾಗ ಅಂತ ಹೇಳಿ ನಮ್ಮ ಮನಸ್ಸಿಗೆ ಅನಿಸ್ತು. ಆ ರೀತಿಯಾಗಿ ಅವರು 5 ದಿವಸದ ಕಾರ್ಯಕ್ರಮ, ಸ್ವಾಮೀಜಿಗಳು ಅವರು ಇವರು ಎಷ್ಟು ಜನರಿಗೆ ಕರೆಸ್ತಾರ, ಎಷ್ಟು ಮಂದಿಗೆ ವ್ಯವಸ್ಥೆ ಮಾಡ್ಯಾರ, ಏನು ಅಡಿಗೆ, ಏನು ಊಟ, ಏನು ಜನ, ಎಂತ ಜ್ಞಾನ, ಏನೆಲ್ಲ ಮಾಡ್ತಾರ. 5 ದಿವಸದೊಳಗೆ ಸ್ವರ್ಗ ಅಂತ ಕಾರ್ಯಕ್ರಮ ಒಳಗ ಸ್ತುತಿ. ನಾವೇನು ಅವ್ರಿಗೆ ಹೊಗಳಿ ಬಂದಿವ, ಇದ್ದಂಗೆ ಹೇಳಿವೆ ಅವ್ರು ಮಾಡಿದ್ದು ನೋಡಿ. ಸ್ತುತಿ ಬೇರೆ, ಹೊಗಳೋದು ಬೇರೆ. ಅದಕ್ಕೆ ಇತರರಿಗೆ ಹೊಗಳು ಒಳ್ಳೆಯತನ ನೋಡಿ ಅಷ್ಟೆಲ್ಲ ಅವ್ರ ವ್ಯವಸ್ಥೆ ಮಾಡಿದಾಗ ಅವ್ರ ಬಗ್ಗೆ ಏನೂ ಒಂದು ಮಾತು ವ್ಯಕ್ತಪಡಿಸಲಾರದೆ ಕಲ್ಲು ಹೋದಂಗೆ ಹೋಗಿ ಕಲ್ಲು ಬಂದಂಗೆ ಬಂದ್ರೆ ಅದರಿಂದ ಏನು ಉಪಯೋಗ? ಎಲ್ಲೆಲ್ಲಿ ಒಳ್ಳೇದು ಕಾಣುತ್ತದ ಅದನ್ನು ನೋಡಿ ಅದರ ಸದ್ಗುಣಗಳ ಒಂದು ಪ್ರಶಂಸೆ ಮಾಡುವಂತ ಗುಣ ಇರಬೇಕು. ಸುಮ್ಕೂತರ ಏನಾಗ್ತದೆ? ಅದರಿಂದ ಏನು ಉಪಯೋಗ ಇಲ್ಲ. ಆಮೇಲೆ ತನ್ನ ಬಣ್ಣಿಸಬೇಡ, ಇತರ ಹಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇನ್ನೊಬ್ಬರದು ಆಹಾರ ಪದ್ಧತಿಗಳು, ಇನ್ನೊಬ್ಬರ ವೇಷಭೂಷಣಗಳು, ಇನ್ನೊಬ್ಬರ ನಡತೆಗಳು, ಇನ್ನೊಬ್ಬರ ನುಡಿಗಳು, ಮತ್ತೇನು ಆಚಾರ ವಿಚಾರಗಳು ಏನದವ ಅವುಗಳ ಬಗ್ಗೆ ಏನ್ ಮಾಡ್ಬೇಕು? ಅಸಹ್ಯ ಪಟ್ಕೋಬೇಡ. ನೀ ಅಸಹ್ಯ ಪಟ್ಕೊಂಡ್ರೆ ತ್ರಾಸು ಯಾರಿಗಾಗ್ತದ? ನಿನಗೆ ಆಗ್ತದ. ಅವ್ರೇನು ಪರಿವರ್ತನೆ ಆಗ್ತಾರೆ? ಪಾಪ ಇವರು ಅಸಹ್ಯ ಪಡ್ತಾರೆ ನಮ್ಮನ್ನು ನೋಡಿ ಅಂತೇಳಿ ಅವ್ರು ಹೆಂಗಿರ್ಬೇಕು ಹಂಗೆ ಇರ್ತಾರೆ. ಹೀಗಾಗಿ ನಿಮ್ಮ ಬಗ್ಗೆ ಯಾರಾದರೂ ಅಸಹ್ಯ ಪಟ್ಟು ಹೀಯಾಳಿಸಿದರು, ಬೈದರು, ಅಪಮಾನ ಮಾಡಿದರು ಅಂದ್ರೆ ನಿಮಗೇನು ದುಃಖ ಆಗ್ತದ, ಅದೇ ರೀತಿ ಇನ್ನೊಬ್ಬರ ಬಗ್ಗೆ ನೀವು ಅಸಹ್ಯ ಪಟ್ಟು ಹೀಯಾಳಿಸಿ ಮಾತನಾಡಿದ್ರಿ, ಅಸಹ್ಯ ಪಟ್ರಿ ಅಂತಂದ್ರೆ ನಿಮಗಾದಂಥ ದುಃಖನೇ
ಅವರಿಗೆ ಆಗ್ತಿರ್ತದ. ಅನ್ಯರಿಗೆ ಅಸಹ್ಯ ಪಡಬೇಡ. ಮತ್ತೆ ಕಳಬೇಡ, ಕೊಲ್ಲಬೇಡ, ಹುಸಿಯ ನುಡಿಯಲು ಬೇಡ, ಮುನಿಯಬೇಡ, ತನ್ನ ಬಣ್ಣಿಸಬೇಡ, ಇತರ ಅಳಿಯಲು ಬೇಡ, ಅನ್ಯರಿಗೆ ಅಸಹ್ಯ ಪಡಬೇಡ. ಇವೆಲ್ಲ ಬೇಡ ಬೇಡ ಅನ್ನೋ ನಿಷಿದ್ಧವಾದ ವಿಚಾರಗಳು. ಇನ್ನು ಮಾಡ್ಬೇಕಂತಂದ್ರೆ ಒಳ್ಳೆ ಮಾತಾಡಬೇಕು, ಒಳ್ಳೆ ಕೆಲಸ ಮಾಡಬೇಕು, ಒಳ್ಳೆ ಆಲೋಚನೆ ಮಾಡಬೇಕು. ಯಾರಾದರೂ ನಿಮ್ಮ ಬಗ್ಗೆ ಒಳ್ಳೆ ಆಲೋಚನೆ ಮಾಡಿದರೆ ಏನು ಸಂತೋಷ ಆಗ್ತದೆ ಅವರಿಗೆ, ನಿಮಗೆ ಏನು ಸಂತೋಷ ಆಗ್ತದೆ, ನೀವು ಇತರರ ಬಗ್ಗೆ ಒಳ್ಳೆ ಆಲೋಚನೆ ಮಾಡಿದ್ರೆ ಅವರಿಗೂ ಸಂತೋಷ ಆಗ್ತದೆ. ಈ ರೀತಿ ಒಳ್ಳೆ ಮಾತುಗಳು, ಮೃದು ವಚನಗಳು, ನಿಧಾನವಾಗಿ ಮಾತಾಡಬೇಕು, ನಿಧಾನವಾಗಿ ಅರ್ಥ ಮಾಡ್ಕೋಬೇಕು, ನಿಧಾನವಾಗಿ ಹೇಳೋ ಕೆಲಸ ಮಾಡಬೇಕು. ಈ ರೀತಿ ನೈತಿಕತೆ ಅಂತಂದ್ರೇನು, ನನ್ನ ಹಾಗೆ ಇತರ ಜೀವಿಗಳಿಗೂ ನನಗೇನಾಗ್ತದ ಅದೇ ಅವರಿಗೂ ಆಗ್ತದ. ನನಗೇನು ಬೇಕು ಅದೇ ಅವರಿಗೆ ಬೇಕು, ನನಗೇನು ಬೇಡ ಅದೇ ಅವರಿಗೂ ಬೇಕಾಗಿಲ್ಲ. ನನಗೆ ಬೇಕಾದದ್ದನ್ನು ನಾನು ತಗೊಂಡು ಬಳಸಿ ಇನ್ನೊಬ್ಬರಿಗೆ ನನಗೆ ಬೇಡಾಗಿದ್ದು ಕೊಡ್ಲಕ್ಕಾದ್ರೆ ಹೆಂಗೆ ತಗೋತಾರೆ ಅವರು? ಹೆಂಗ್ ತಗೋತಾರ? ತನ್ನಂತೆ ಪರರನ್ನ ಬಗೆಯೋದು. ಶುಭ ಸಂತತಿ ಮಹಾರಾಜನಿಗೆ ಈ ಜಗತ್ತು ಅಸಾರ, ಈ ಅಧಿಕಾರ, ಈ ಏನು ಭೋಗ ಇವೆಲ್ಲ ಏನದವ ಕ್ಷಣಿಕ ಅದಾವ, ಇವೆಲ್ಲ ಕ್ಷಣಿಕ ಸುಖ. ಹೀಗಾಗಿ ಇದ್ರ ಬಗ್ಗೆ ನಾನು ವೈರಾಗ್ಯ ಬಂದ್ಬಿಟ್ಟದ, ನಾನು ಸತ್ಯ ದರ್ಶನಕ್ಕಾಗಿ ಸದ್ಗುರುವಿನ ಬಳಿ ಹೋಗಬೇಕು ಅಂತೀನಿ ಅಂತ ಯಾವಾಗ ತನಗ ಬ್ಯಾಡ್ ಅನಿಸಿತು ಅಧಿಕಾರ, ಆವಾಗ ತನ್ನ ಮಕ್ಕಳಿಗೆ ಅದು ಕೊಡ್ಲಕ್ಕ ತಯಾರ. ಆವಾಗ ಆ ಮಕ್ಕಳೇನಂದ್ರು, ಇವ ಏನ್ ನಮ್ಮ ತಂದೆ ಅದನೋ ದುಶ್ಮನದನೋ, ಯಾಕೆ ಬಿಟ್ಟು ಹೋತಿ ಅಂತ ಕೇಳಿದ್ರ ಅವನಿಗೆ ಅಸಾರ ಅನ್ಸದತ್ತ, ಅವನಿಗೆ ಅಸಾರ ಅನ್ಸಿದ್ದು ನಮಗ್ ಕೊಡ್ತಾನಂತ, ತಾನು ಸತ್ಯ ದರ್ಶನ ಮಾಡ್ಕೊಳಕ್ ಹೋಗ್ತಾನಂತ. ಇದು ನಮ್ಮ ಹಿತೈಷಿಯ ಲಕ್ಷಣ ಅಲ್ಲವೇ ಅಲ್ಲ. ಇದಕ್ಕೆ ನಾವೇ ಯಾಕೆ ಸತ್ಯ ದರ್ಶನ ಮಾಡಿಕೊಂಡು ಶಾಂತಿ ನೆಮ್ಮದಿ ಹೊಂದಬಾರದು ಅಂತೇಳಿ ಅವರು ಗೃಹ ತ್ಯಾಗ ಮಾಡಿ ಹೋಗ್ಬಿಡ್ತಾರೆ. ತನಗೆ ಬೇಡಾಗಿದ್ದು ಇನ್ನೊಬ್ಬರಿಗೆ ಕೊಡ್ಲಕ್ ಹೋದಾಗ ಶುಭ ಸಂತತಿ ಮಹಾರಾಜಿಗಾದಂತ ಪ್ರಸಂಗನೇ ಏನಾಗ್ಯದ, ಎಲ್ಲರಿಗೆ ತನಗೆ ಬೇಡಾಗಿದ್ದು ಕೊಡ್ಲಕ್ ಹೋದ್ರೆ ಅದೇ ಪ್ರಸಂಗ ಉಂಟಾಗ್ತದೆ. ಈಗ ಸಾವಿರಾರು ಬುಕ್ಸ್ ಅದಾವ ನಮ್ಮ ಹತ್ರ. ಆ ಬುಕ್ಸ್ಗಳು ಈ ವಿಚಾರ ಸಾಗರ ಸಿಕ್ಕ ಮೇಲೆ ಅವು ಯಾವ ನಮ್ಗೆ ಬೇಕೇ ಅನ್ನಿಸ್ತಾ ಇಲ್ಲ. ಅವು ಓದಕ್ಕೂ ನೋಡಿದ್ರೆ ಅಭಿಮಾನ ಅಷ್ಟೇ, ಒಂಥರ ಫ್ರೆಂಡ್ಶಿಪ್ ಇದ್ದಂಗ. ಅವದ್ರಲಿಂತ ನಮ್ಗೆ ವಿಚಾರ ಸಾಗರಲಿಂತ ಏನು ಅನುಭೂತಿ ಆಗ್ಯದ ಆ ಅನುಭೂತಿ ಅವುಗಳಿಂದ ನಮಗಾಗಿಲ್ಲ. ಆದರೂ ಓದಿರ್ತೀವಲ್ಲ, ನಾವು ಓದಿದ ಬುಕ್ ಅಂತೇಳಿ ಅದ್ರ ಬಗ್ಗೆ ಅಭಿಮಾನ. ಈಗ ಏನು ನಿನ್ನೆ ತಲೆಯಾಗ ಏನ್ ಬತ್ತಪ್ಪ ಅಂದ್ರ, ಎಲ್ಲ ಸತ್ಸಂಗದವ್ರಿಗೆ ಕರೆಸಿ ನಿಮ್ಗೆ ಏನ್ ಬೇಕೋ ತಗೊಂಡು ಹೋರಿ ಅಂತ ಅನ್ಬೇಕು ಅಂತ ಬಂದಿತ್ತು. ಆದ್ರೆ ಅವು ನನಗೆ ಬೇಕಾದಾಗ ಕೊಟ್ಟ ಲೆಕ್ಕ ಬೇರೆ, ಬೇಡದಾಗ ಕೊಟ್ರೆ ನನ್ನ ಸ್ಥಿತಿನೇ ನಿಮ್ಮ ಸ್ಥಿತಿ ಅದ. ಈಗ ವಿಚಾರ ಸಾಗರ ಒಂದಿದ್ರೆ ಸಾಕು ಬಿಡ್ರಿ, ಉಳಿದು ಎಲ್ಲ ತಗೊಂಡು ನಾವ್ ಏನ್ ಮಾಡಮು, ನಾವರೇ ಎಲ್ಲಿ ಓದಮು ಅಂತೀರಿ ನೀವು. ಏನಾರ ಬುಕ್ಗಳು ಬೇರೆ ಬೇರೆ ಬುಕ್ ಅದಾವ ಬರ್ರಪ್ಪ ವೈರಿ ಅಂತಂದ್ರೆ ಅವು ಒಯ್ಬೇಕನ್ನೋದು ಮನಸ್ಸದ ಬರ್ತದೆ ಈಗ ನಿಮಗೆ. ನೀವು ವಿಚಾರ ಸಾಗರ ಇದು ಒಂದೇ ಸಿಕ್ಕದ, ಇದು ಒಂದರಿಂದಲೇ ನಮಗೆ ಏನ್ ಸಿಗ್ಬೇಕು ಎಲ್ಲ ಸಿಕ್ಬಿಟ್ಟದ. ಮತ್ತ ಇದು ಸಿಕ್ಕ ಹೊತ್ನಾಗ ಮತ್ತೆ ಇನ್ನೊಂದು ಎದಕ್ಕೆ ಓದ್ಲಕ್ ಹೋಗಮ್ಮ, ಎದಕ್ಕೆ ಅವು ತರ್ಲಕ್ ಹೋಗಮ್ಮ ಅಂತ ಅನಿಸ್ತದ ಇಲ್ಲ ನಿಮಗೆ? ಏನಾರ ಬುಕ್ ಮತ್ತ ನಮಗೆ ಬೇಡೇ ಬೇಡ, ವಿಚಾರ ಸಾಗರನೇ ಬೇಕು, ವಿಚಾರ ಸಾಗರನೇ ಸಾಕು ಅನ್ನಂತ ವ್ಯಕ್ತಿಗಳಿಗೆ ಹೋಗಿ ನನಗೆ ಇವು ಬೇರೆ ಬುಕ್ಗಳು ಬೇಕಾಗಿಲ್ಲ ನೀವು ತಗೋರಿ ಅಂತ ಅಂದ್ರೆ ನಮಗರ ಎದಕ್ ಬೇಕ್ರಿ, ನಮಗೂ ಇದೇ ಬೇಕು, ಇದೇ ಸಾಕು, ಹೆಚ್ಚಿನ ತಗೊಂಡು ನಾವೇನ್ ಮಾಡಮು, ಎಲ್ಲಿ ನಮಗೆ ಟೈಮ್ ಇಲ್ಲ ಅಂತಾವೆಲ್ಲ ಓದ್ಕೋತ್ ಕುಂದಿರ್ಲಕ್ಕ. ಅದಕ್ಕಿದು ನೈತಿಕತೆ ಪ್ರಜ್ಞೆ. ಬರ್ರಪ್ಪ ತಗೊಂಡು ಹೋರಿ ಅಂತ ಹೇಳಕ್ಕೆ ನಾವ್ ಹೇಳಿದ ಕೂಡ್ಲೇನೆ ಏನೇನ್ ಮಾಡಿದ್ರು
ಅಂತಂದ್ರೆ ನಮ್ಮ ಅರವಿಂದ ಆಶ್ರಮದವರು ಸಾಕಷ್ಟು ಬುಕ್ಸ್, 1000 ಗಟ್ಟಲೆ ಬುಕ್ಸ್ ಅವ್ರದೆಲ್ಲ ಜಗ್ಗಿ ಖರೀದಿ ಮಾಡಿಬಿಟ್ರಿ ಎಲ್ಲರೂ. ಅವು ತಂದು ಇಡ್ಲಕ್ಕೆ ಎಲ್ಲಿ ಇಡ್ಬೇಕಂತ ತಿಳಿಲಾರ್ದಕ್ಕ ಬಿಲ್ಡಿಂಗ್ ಬಾಡಿಗೆ ಹಿಡಿದ್ರು, ಬಾಡಿಗೆ ಇಟ್ಟು ರ್ಯಾಕ್ ಖರೀದಿ ಮಾಡಿದ್ರು, ರ್ಯಾಕ್ಗಳದಾಗ ಅವೆಲ್ಲ ಬುಕ್ಗಳು ಒಟ್ಟಿದ್ರು, ಕೀಲಿ ಸಹಿತ ಆಜು ಬಾಜುದವ್ರ ಅಂಗಡಿಗಳದಾಗ ಕೊಟ್ರು, ಯಾರ್ಯಾರ ಓದ್ತಿದ್ರು ಬಂದು ಓದಲಿ ತಗೊಳ್ಳಿ. ಅವರಿಗೆ ಸಾವಿತ್ರಿ ಒಂದು ಬಿಟ್ರೆ ಬೇರೆ ಏನು ಬೇಕಾಗಿಲ್ಲ, ಅದೊಂದೇ ಓದೋರು. ಅವ್ರು ಉಳಿದ ಬುಕ್ಗಳೆಲ್ಲ ಮಂದಿ ಯಾರ್ಯಾರ ಓದಂದ್ರೆ ಯಾರು ಓದ್ತಾರ? ನಮಗೆ ಸಾವಿತ್ರಿನೇ ಬೇಕು ಅಂತಾರವ್ರು. ಎಲ್ಲರೂ ಸಾವಿತ್ರಿ ಓದೋರು, ಸಾವಿತ್ರಿ ಕೇಳೋರು. ಅದು ಬುಕ್ ಸಾವಿತ್ರಿ ಅಂತ ಒಂದು ಬುಕ್ ಅದ ಅರವಿಂದರದು. ಅವ್ರದ್ದು ಆಧ್ಯಾತ್ಮಿಕ ಸಾಧನೆ 40 ವರ್ಷ ಬರೆದಾರ ಅದು ಬುಕ್. ಅವ್ರು 40 years ಸಾಧನೆ ಅದ ಅದರೊಳಗೆ. ದಿವ್ಯ ಜೀವನ, ಯೋಗ ಸಮನ್ವಯ ಮತ್ತು ಸಾವಿತ್ರಿ ಅಂತೇಳಿ 3 ಅತಿ ಎತ್ತರದ ಬುಕ್. ಲೈಫ್ ಡಿವೈನು, ಇಂಟಿಗ್ರಲ್ ಯೋಗ ಮತ್ತು ಸಾವಿತ್ರಿ ಅಂತೇಳಿ ಅತ್ಯಂತ ಎತ್ತರದ ವಿಚಾರಗಳಿರುವಂಥ ಬುಕ್ಸ್. ಆ ಬುಕ್ಸ್ ಬಿಟ್ರೆ ಮತ್ತೆ 3ನೇ ಬುಕ್ ಹಿಡಿದು ಓದಕ್ಕೆ ಎಲ್ಲಾನು ಬುಕ್ ಶ್ರೇಷ್ಠ ಅದಾವ. ಅರವಿಂದ್ರ ಬರ್ದಿವೇ ಅದಾವ ಎಲ್ಲ ಬುಕ್ಸ್. ಆದರೂ ಸಹಿತ ಇವು ಗುರುವಿಗೆ ಯಾವಾಗ ಬೇಕು ಅದೇ ಶಿಷ್ಯರಿಗೆ ಬೇಕಾಗಿರುತ್ತೆ. ಗುರುವಿಗೆ ಯಾವಾಗ ಬೇಡ ಅದೇ ಶಿಷ್ಯರಿಗೆ ಬೇಡ ಆಗ್ಯದ. ಅದಕ್ಕೆ ತನಗೊಂದು ದಾರಿ ಶಿಷ್ಯರಿಗೆ ಮತ್ತೊಂದು ದಾರಿ ತೋರಿಸಿದ್ರ ಅವ ಗುರುನೇ ಅಲ್ಲ. ಪಾಲಿಸಿ ನೀವು ಒಂದು ಹಿಂಗ್ ಮಾಡ್ರಿ, ನಾ ಹಿಂಗ್ ಮಾಡ್ಕೊತಿರ್ತೀನಿ ಅಂದ್ರೆ ಅದು ಪಾಲಿಸಿ ಅಲ್ಲವೇ ಅಲ್ಲದು, ನೈತಿಕತೆ ಅಲ್ಲದು. ಇವೆಲ್ಲ ಬುಕ್ ಯಾರ ಸಲ ತಗೊಂಡಿವಿ? ಓದ್ಬೇಕಪ್ಪ ಬರ್ರಿ ತಗೋರಿ ಓದ್ರಿ ಚಳಕೆ ನೀವು ಜಬರ್ದಸ್ತಿ ಮಾಡಿದ್ರೆ ಬೇರೆ ಬೇರೆ ಗ್ರಂಥಗಳನ್ನ ನಿಮಗೆ ಓದ್ಲಕ್ಕೆ ಯಾಕೆ ಹಚ್ಚಿವಿ ಇಲ್ಲಿ ಅಂತಂದ್ರೆ ವಿಚಾರ ಸಾಗರನೇ ಶ್ರೇಷ್ಠ ಅನ್ನುವಂತ ಒಂದು ಅಭಿಮಾನ ನಿಮ್ಮೊಳಗೆ ಬೆಳಿಬಾರದು. ಎಲ್ಲಾ ಧರ್ಮ ಗ್ರಂಥಗಳನ್ನ ಗೌರವಿಸುವಂತ ಸದ್ಗುಣ ಉಳಿಬೇಕು ಅನ್ನೋದಕ್ಕೆ ಬೇರೆ ಬೇರೆ ಧರ್ಮ ಗ್ರಂಥಗಳನ್ನ ಓದುವ ಒಂದು ಅನುಕೂಲ ಮಾಡಿದೆ ಇಲ್ಲಿ. ಮತ್ತ ಎಲ್ಲ ಅಷ್ಟು ಒಂದೇ ಹೇಳ್ತವ್ರಿ, ಎಲ್ಲದ್ರಾಗೂ ಅದೇ ಅದ, ಎಲ್ಲದ್ರಾಗೂ ಅದೇ ಇತ್ತಂತಂದ್ರೆ ವಿಚಾರ ಸಾಗರ ನಮಗೆ ಯಾಕೆ ಪ್ರಿಯ ಆಗ್ತಿತ್ತು? ವಚನ ಸಾಹಿತ್ಯಕ್ಕಿಂತ ಪ್ರಿಯ, ಸಿದ್ಧಾಂತ ಶಿಖಾಮಣಿಗಿಂತ ಪ್ರಿಯ, ಭಗವದ್ಗೀತೆಗಿಂತ ಪ್ರಿಯ, ಎಲ್ಲದಕ್ಕಿಂತ ಶ್ರೇಷ್ಠ ಯಾಕೆ ಅನಿಸ್ತದ? ವಿಶೇಷ ಏನೋ ಅದ ಅದರೊಳಗೆ ಇದ್ದದಕ್ಕೆ ಅನಿಸ್ತು. ಹೀಗಾಗಿ ಒಂದು ಪಾಲಿಸಿ ನಮ್ಮನ್ನ ಇತರರ ಜೊತೆಗೆ ನಮ್ಮಂತೆ ಕಂಡು ಏನ್ ಮಾಡ್ಬೇಕು? ಇತರರನ್ನ ನಮ್ಮಂತೆ ಕಾಣಬೇಕು, ನಾವು ಕೂಡ ಇತರರಂತೆ ಬಾಳಬೇಕು. ಈ ರೀತಿ ಒಂದು ಪಾಲಿಸಿ ಇಟ್ಕೊಂಡವಂತಂದ್ರ ಏನಾಗ್ತದ? ನೈತಿಕತೆ ಅಂದ್ರೆ ಸಮಾಜದೊಳಗ ಗೌರವ ಹೆಚ್ಚಾಗ್ತದ, ಸಮಾಜದೊಳಗ ವಿಶ್ವಾಸ ಹೆಚ್ಚಾಗ್ತದ, ಪ್ರೀತಿ ಹೆಚ್ಚಾಗ್ತದ ಅಂತ ವ್ಯಕ್ತಿಗೆ. ಮೊಹಮ್ಮದ್ ಪೈಗಂಬರರು ಒಂದ್ ಕಡೆ ಊಟಕ್ಕೆ ಕರೆದಿರ್ತಾರ, ಹೋಗಿರ್ತಾರೆ ಇವರು ಸ್ವಾಮಿಗಳಾಗಿ. ಕರೆದ ಹೊತ್ನಾಗ ಊಟಕ್ಕೆ ಹೋದಾಗ ಆ ಪೈಗಂಬರರಿಗೆ ಒಂದು ಸಪರೇಟ್ ರೂಮ್ನಾಗ ವ್ಯವಸ್ಥೆ ಮಾಡಿರ್ತಾರೆ, ಊಟದ ವ್ಯವಸ್ಥೆ. ಉಳಿದವರಿಗೆಲ್ಲ ಹೊರಗೆ ವ್ಯವಸ್ಥೆ ಮಾಡಿರ್ತಾರೆ. ಮಾಡಿದ ಹೊತ್ನಾಗ ಪೈಗಂಬರ್ ನೋಡ್ತಾರ ವ್ಯವಸ್ಥೆ ಮಾಡಿದ್ದು. ಅವ್ರೇನಂತಾರ? ನೈತಿಕತೆ ಬಿದ್ದು ಹೋಗ್ಬಿಡ್ತದೆ ಇಲ್ಲ ಅಂತಾರ ಅವ್ರು. ನಾನು ಒಳಗೆ ಕೂತು ಉಂಡು ಉಳಿದವ್ರಿಗೆಲ್ಲ ಹೊರಗೆ ಊಟಕ್ಕೆ ಹಾಕಿದ್ರ ನೈತಿಕತೆ ಎಲ್ಲಿ ಬಂತು? ನನ್ನಂತೆ ಅವರನ್ನು ಕಾಣ ಗುಣ ಎಲ್ಲಿ ಬಂತು? ಹೀಗಾಗಿ ನೈತಿಕತೆ ಬಿದ್ದು ಹೋಗ್ಲಾರ್ದಂಗ ತನ್ನಂತೆ ಇತರರನ್ನ ಕಾಣುವಂತ ಗುಣ ಬರ್ತದೆ. ಅದಕ್ಕೆ ಏನ್ ಮಾಡಿದ್ರು? ಅವ್ರು ಎದ್ದು ಬಂದು ಎಲ್ಲರ ಮಧ್ಯೆ ಕೂತು ಊಟ ಮಾಡಿದ್ರು. ಅವ್ರು ಜನಸಾಮಾನ್ಯರ ಜೊತೆಗೆ ಕೂತೇ ಊಟ ಮಾಡಿದ್ರು. ಅವರೆಂದೂ ಹಿಂಗ್ ಸಪರೇಟ್ ಪಂಕ್ತಿಗಳು ಮಾಡಿಲ್ಲ. ದೊಡ್ಡ ಜಾತಿಯವರು, ಸಣ್ಣ ಜಾತಿಯವರು ಅಂತವ್ ಏನು ಇಲ್ಲೇ ಇಲ್ಲ. ಒಬ್ಬ ಭಿಕ್ಷುಕ ಅದನಂದ್ರು ಅವನು ಅದೇ ಪಂಕ್ತಿ ಒಳಗೆ ಕೂತಿರ್ತಾನ, ಒಬ್ಬ ವ್ಯಾಪಾರಿ ಅದನಂದ್ರು ಅದೇ ಪಂಕ್ತಿ ಒಳಗೆ ಕೂತಿರ್ತಾನ, ಮತ್ತೆ ಒಬ್ಬ ಕೃಷಿಕ ಅದನಂದ್ರು ಅವನು ಅದೇ ಪಂಕ್ತಿ ಕೂತಿರ್ತಾನ. ಮತ್ತಿನ್ ಯಾವ ವೃತ್ತಿಗಳದವ ಎಲ್ಲ ವೃತ್ತಿಗಳನ್ನ ಮರೆತು ಒಂದೇ ಒಂದು ಪಂಕ್ತಿ ಒಳಗೆ ಕೂತು ಗುರು ಶಿಷ್ಯರು ಊಟ ಮಾಡ್ತಿರ್ತಾರೆ. ಹಾಗ ನೈತಿಕತೆ ಅನ್ನೋದು ಬಿದ್ದು ಹೋಗ್ಬಿಡ್ತದೆ. ಒಬ್ಬರಿಗೊಂದು ಮಾಡಿದ್ರಂದ್ರೆ ಬಿದ್ದು ಹೋಗ್ಬಿಡ್ತದೆ. ಮೊನ್ನೆ ಒಂದು ಬ್ಯಾಂಕಿನ ಫಂಕ್ಷನ್ ಮಾಡಿದ್ರು. ಅದ್ರಾಗ ಏಸ್ ತರ ಮಾಡಿದ್ರು?
ಹೊರಗ ಗುದ್ದಾಡಿ ಪ್ಲೇಟ್ ತಗೊಂಡು ಉಣವ್ರಿಗೆ ಒಂದ್ ರೀತಿ, ಒಳಗ ಕುಂದಿರ್ಸಿ ಕುರ್ಚಿ ಮೇಲೆ ಕುಂದಿರ್ಸಿ ಉಣಿಸೋದು ಇನ್ನೊಂದ್ ರೀತಿ, ಮತ್ತೊಂದ್ ರೀತಿ. ಇಷ್ಟೆಲ್ಲ ಮಾಡಿದ್ರೆ ಏನಾಗ್ಬಿಡ್ತದ? ನೈತಿಕತೆ ಹೋಗ್ಬಿಡ್ತದ. ನೈತಿಕತೆ ಫೇಲ್ ಆಯ್ತು ಅಂತಂದ್ರ ಅಲ್ಲಿ ವಿಶ್ವಾಸ ಕಡಿಮೆ ಆಗ್ತದ, ಅಲ್ಲಿ ಆಕರ್ಷಣೆ ಕಡಿಮೆ ಆಗ್ತದ. ಒಬ್ಬರಿಗೊಂದು ಮಾಡಿಬಿಟ್ರೆ ಆಕರ್ಷಣೆ ಕಳ್ಕೊಂಡು ಹೋಗ್ಬಿಡ್ತದ. ಏನ್ ಮಾಡ್ಬೇಕು? ಪಾಲಿಸಿ ಮೇಂಟೈನ್ ಮಾಡ್ಬೇಕಾ ಬೇಡ? ಎಲ್ಲರೂ ಒಂದೇ ಅಂತ ಅದಕ್ಕೆ ಬಸವಣ್ಣವ್ರು ಏನ್ ಮಾಡಿದ್ರು? ಅಂಗದ ಮೇಲೆ ಲಿಂಗವಿದ್ದವರನ್ನ ಕೂಡಲ ಸಂಗಮನಾಥ ನೆಂಬೆ ಅಂತಂದ್ರು. ಬಸವಣ್ಣವ್ರು ಹಂಗೆ ಹೇಳಿದ್ರು. ತಪ್ಪ ಒಪ್ಪ ಇದು? ಯಾರ್ಯಾರೋ ಲಿಂಗ ಇರ್ಲಾರ್ದವ್ರು ಸಹಿತ ಬದ್ನಿಕಾಯಿ ಅವು ಇವು ಬಟ್ಟೆ ಕಟ್ಕೊಂಡು ಕೊಳ್ಳ ಕಟ್ಕೊಂಡು ಲಿಂಗ ಅದ ಅಂತ ಹೇಳ್ಕೊತ ಒಳಗೆ ಹೋದ್ರು. ಅವ್ರೆಲ್ಲ ಮಹಾಮನೆ ಒಳಗೆ ಎಂಟ್ರಿ ತಗೊಂಡ್ರು. ಮುಂದೆ ಚನ್ನಬಸವಣ್ಣ ಏನಂದ? ಲಾಂಛನಕ್ಕೆ ತಕ್ಕ ನಡೆ ನುಡಿ ಇಲ್ಲದಿದ್ದಡೆ ಅಂಗದ ಮೇಲೆ ಲಿಂಗ ಇದ್ದರು ತಗೊಂಡು ಏನ್ ಮಾಡಮ್ಮ? ಯಾರು ಬೇಕಾದವ್ರು ಹಾಕೊಳಕ್ ಬರ್ತದ. ಆದರೆ ಅವರ ಮನ, ಪ್ರಾಣ, ಕ್ರಿಯೆ ಏನೇನದವ, ಭಾವ ಎಲ್ಲ ಲಿಂಗಮಯವಾಗಿದ್ದರೆ ಮಾತ್ರ ಲಾಂಛನಕ್ಕೆ ತಕ್ಕ ನಡೆ ನುಡಿ ಇದ್ದಡೆ ಅವರ ಶ್ರೀಪಾದಕ್ಕೆ ನಮೋ ನಮೆ ಎಂಬೆ. ಲಾಂಛನಕ್ಕೆ ತಕ್ಕ ನಡೆ ನುಡಿ ಇಲ್ಲದಿದ್ದಡೆ ಕೂಡಲ ಸಂಗಮ ದೇವರ ಸಾಕ್ಷಿಯಾಗಿ ಛೀ ಎಂಬೆ, ಥೂ ಎಂಬೆ. ಹೆಂಗದ ಚನ್ನಬಸವಣ್ಣಂದು ಥೂ ಅಂತ ಕೊಳಗ ಲಿಂಗ ಕಟ್ಕೊಂಡ್ಕೆ ಹೊಲಸ್ ನನ್ನ ಮಗ ಇದ್ನಂದ್ರೆ ತೊಗೊಂಡು ಏನ್ ಮಾಡ್ತಾನೆ? ಛೀ ಎಂಬೆ, ಥೂ ಎಂಬೆ. ಲಾಂಛನಕ್ಕೆ ತಕ್ಕ ನಡೆ ನುಡಿ ಇತ್ತಂತಂದ್ರ ಅವನ ಪಾದಕ್ಕೆ ನಮೋ ನಮೋ ಎಂಬೆ ಅಂತ. ಇದ್ರಾಗ ತಪ್ಪಾರದು ಒಪ್ಪಾರದು. ಯಾರು ಸರಿ ಯಾರು ತಪ್ಪ ಹೇಳ್ರಿ? ಬಸವಣ್ಣಂದೇ ಸರಿ. ಚನ್ನಬಸವಣ್ಣಂದು ಅದನ್ನು ಸರಿನೇ ಅದ. ಯಾಕ ಇಲ್ಲಿ ನಿಮಗೆ ಬರ್ತದ ಇದು ಭಾವನೆ ಅಂದ್ರೆ, ಬಸವಣ್ಣಂದೇನದ ಚೇತನದ ಸಾಮಾನ್ಯ ಅಂಶವನ್ನು ಕಾಣ್ತಾನ ಎಲ್ಲರೊಳಗೆ. ಚೇತನದ ಸಾಮಾನ್ಯ ಅಂಶವನ್ನು ಕಾಣ್ತಾನ. ಚೇತನದ ಸಾಮಾನ್ಯ ಅಂಶ ಕಂಡು ಲಿಂಗ ಕೊಳ್ಳಾಗ ಯಾರ್ಯಾರು ಕಟ್ಕೋತಾರ ಅವರೆಲ್ಲರೂ ಒಂದೇ ಅಂತೀನಿ ಅಂತೇಳಿ ಅವನೊಂದು ಬೇಲಿ, ಒಂದು ಕೋಟೆ ಕಟ್ಟಿದ. ಲಿಂಗ ಕಟ್ಕೊಂಡವ್ರಿಗೆಲ್ಲರಿಗೂ ಒಂದು ಕೋಟೆ ಕಟ್ಟಿದ. ಆದ್ರೆ ಚನ್ನಬಸವಣ್ಣ ಏನ್ ಮಾಡದ? ಕೊಳ್ಳಾಗ ಲಿಂಗ ಇದ್ದಿರಬೇಕಾಗಿಲ್ಲ, ಅಷ್ಟೇ ಇದ್ರೆ ಸಾಲಂಗಿಲ್ಲ. ಲಿಂಗದ ನಡೆ, ಲಿಂಗದ ನುಡಿ ಇದ್ರೆ ಮಾತ್ರ ಅವನಿಗೆ ನಾನು ಕೂಡಲ ಚನ್ನ ಸಂಗಮ ದೇವ ಅಂತೀನಿ. ಲಾಂಛನಕ್ಕೆ ತಕ್ಕ ನಡೆ ನುಡಿ ಇಲ್ಲ ಅಂದ್ರೆ ಚೀತು ಅಂತೀನಿ. ಅಂದ್ರೆ ಚನ್ನಬಸವಣ್ಣಂದು ಯಾವ್ದದು ದೃಷ್ಟಿಕೋನ? ಸಾಮಾನ್ಯ ವಿಶೇಷ. ಚನ್ನಬಸವಣ್ಣಂದು ವಿಶೇಷ, ಬಸವಣ್ಣಂದು ಸಾಮಾನ್ಯ. ಹೌದಾ ಇಲ್ಲ? ಚೇತನದ ವಿಶೇಷ ಅಂಶವನ್ನ ಚನ್ನಬಸವಣ್ಣ ನೋಡ್ತಾನೆ. ಚೇತನದ ಸಾಮಾನ್ಯ ಅಂಶ ಆಧಾರವಾದದ್ದನ್ನ ಬಸವಣ್ಣನ ದೃಷ್ಟಿಕೋನದಾಗ ಆ ರೀತಿ ಇರ್ತದೆ. ಅಲ್ಲಂ ಪ್ರಭುದೇವರು ಏನಂತಾರ? ಬಸವಣ್ಣನಕ್ಕಿಂತ ಇನ್ನ ಮ್ಯಾಲ ಹೋಗ್ಬಿಡ್ತಾರ. ಅದೇನ್ ಕೊಳ್ಳಾಗ ಲಿಂಗ ಕಟ್ಕೊಂಡು ಅವ್ರದ್ದೊಂದು ಗುಂಪುಗಾರಿಕೆ ಮಾಡ್ಲಕತ್ತಿದವ ಬಸವಣ್ಣ. ಕೊಳ್ಳ ಲಿಂಗ ಕಟ್ಕೊಳ್ಳಿಲ್ಲ ಅಂತಂದ್ರೂ ಅದು ಲಿಂಗದ ಕುರು, ಅದು ಅರಿವು ಅಲ್ಲದು, ಅರಿವಿನ ಕುರು ಅಷ್ಟೇ. ಅದು
ಕುರುವಿಗೆ ಮಹತ್ವ ಕೊಟ್ಟು ಗುಂಪು ಮಾಡೋದು ಬೇಡ, ಅರಿವಿಗೆ ಮಹತ್ವ ಕೊಟ್ಟು ಗುಂಪು ಮಾಡಾಮು. ಲಿಂಗದ ನಡೆ ನುಡಿ ಇದ್ದರೆ ಸಾಕು, ಅವನಿಗೆ ಲಿಂಗಯ್ಯ ಗುಹೇಶ್ವರ ಅನ್ನಮು. ಆದ್ರ ಬರೀ ಲಿಂಗ ಕಟ್ಕೊಂಡದ್ದು ಒಂದೇ ಸರ್ಟಿಫಿಕೇಟ್ ಅಲ್ಲದು, ಒಳಗ ಲಿಂಗದ ನಡೆ ನುಡಿಗಳು ಇರಬೇಕು. ಮತ್ತ ನಡೆ ನುಡಿ ಇದ್ದವ್ರಿಗೆ ಅಷ್ಟೇ ಲಿಂಗಯ್ಯ ಅಂತೀನಿ ಅಂದ್ರೆ ಹೆಂಗಾಗ್ತದ? ಇನ್ನು ಸಾಮಾನ್ಯದಾಗಿ ಇನ್ನೂ ಹೆಚ್ಚು ಸಾಮಾನ್ಯ ಏನದಪ್ಪ ಅಂದ್ರೆ ಲಿಂಗ ಕಟ್ಕೊಂಡಿಲ್ಲ ಅಂತಂದ್ರೂ ಸಹಿತ ಅವ್ರೊಳಗೇನು ಆತ್ಮ ಚೈತನ್ಯ ಏನದಲ್ಲ ಅದು ಸದ್ರೂಪ, ಚಿದ್ರೂಪ, ಆನಂದ ರೂಪ, ನಿತ್ಯ ರೂಪ, ಪರಿಪೂರ್ಣ ರೂಪ ಅಂತೇನು ಚೈತನ್ಯ ಅದಲ್ಲ, ಆ ಚೈತನ್ಯ ಎಲ್ಲರೊಳಗೂ ಅದ. ಅದನ್ನೇ ನಾವು ಲಿಂಗ ಅಂತೀವಿ ಅಂದ. ಆತ್ಮಕ್ಕೆ ಲಿಂಗ ಅಂತೀನಿ ಅಂತ ಪ್ರಭುದೇವರು, ಕುರುವಿಗೆ ಲಿಂಗ ಮಾಡಿ ಅಂತ ಲಿಂಗ ಕಟ್ಕೊಂಡವ್ರದ್ದು ಒಂದು ಗುಂಪು ಮಾಡಿದವರು ಬಸವಣ್ಣವರು. ನೋಡ್ರಿ, ಚನ್ನ ಬಸವಣ್ಣ ಏನಂತಾನ, ಕೊಳ್ಳ ಲಿಂಗ ಕಟ್ಕೊಂಡ್ರೆ ಅದಕ್ಕೆ ತಕ್ಕಂತೆ ಅವನ ಕ್ಯಾರೆಕ್ಟರ್ ಇರಬೇಕು ಅಂತ ಚನ್ನ ಬಸವಣ್ಣ ಅಂತ. ಚನ್ನ ಬಸವಣ್ಣ ಏನದನ್ನ ವಿಶೇಷನ ನೋಡ್ತಾನೆ, ಚೈತನ್ಯದ ವಿಶೇಷ ರೂಪ, ಅಧಿಷ್ಠಾನ, ಸಾಕ್ಷಿ, ಕೂಟಸ್ಥ, ಪ್ರತ್ಯಗಾತ್ಮ ಅಂತ ಏನದಲ್ಲ ಆ ದೃಷ್ಟಿಕೋನ, ವಿಶೇಷ ರೂಪ, ಅಧಿಷ್ಠಾನವನ್ನು ನೋಡವ ಚನ್ನ ಬಸವಣ್ಣ. ಈ ಲಿಂಗ ಎಂತವಾಗಿರ್ಲಕ್ ಬಸವಣ್ಣನ ವಚನ ಅದ, ಎಡಗೈಯಲ್ಲಿ ಮಾಂಸ, ಬಲಗೈಯಲ್ಲಿ ಸುರೆ, ಬಲ್ಕಿನ ಕೈಯಾಗ ಹೆಂಡದ ಗಡಿಗೆ, ಎಡಕಿನ ಕೈಯಾಗ ಮಾಂಸ ಹಿಡ್ಕೊಂಡು ಬರ್ತಾ ಇದ್ದ ಒಬ್ಬವ ಅಂತಂದ್ರೆ ಆತನ ಕೊರಳಲ್ಲಿ ಲಿಂಗವಿದ್ದಡೆ ಆತನನ್ನೇ ಕೂಡಲ ಸಂಗಮ ಎಂಬೆ ಅಂತ ಬಸವಣ್ಣವರಂತಾರ. ಅದು ಒಂದು ವಚನ ಅಂದದ್ದಕ್ಕೆ ಚನ್ನ ಬಸವಣ್ಣ ಉಲ್ಟ ಹೊಡೆದ್ಬಿಡ್ತಾನೆ. ಹಂಗ ಅಂದ್ರೆ ಹೆಂಗ ಆಗ್ತದ ಅಂತಲ್ಲ, ಹಿಂಗೆಲ್ಲ ಇರ್ತಾವ. ಅದಕ್ಕೆ ಪ್ರಭುದೇವರ ಅಂತಾರ, ಲಿಂಗವಿಲ್ಲದೊಂದಂಗ ಸುಳಿಯಲುಂಟೆ ಈ ಜಗದೊಳಗೆ. ಜಗತ್ತಿನಾಗ ಜೀವಿಗಳೇನು ಓಡಾಡ್ಲಕತ್ತವಲ್ಲ, ಒಳಗೆ ಲಿಂಗ ಇದ್ರ ಓಡಾಡ್ಲಕತ್ತವೋ ಲಿಂಗ ಇರ್ಲಾರ್ದೆ ಓಡಾಡ್ತಾವ ಅಂತ ಕೇಳದ. ನನ್ನೊಳಗೆ ಲಿಂಗ ಅದಂತ ನಾನು ಮಾತಾಡ್ಲಕತ್ತೀನಿ, ನಿಮ್ಮೊಳಗೆ ಲಿಂಗ ಅದಂತೇಳಿ ನೀವು ನನ್ನ ಮಾತುಗಳನ್ನು ಕೇಳಕತ್ತೀರಿ. ಒಳಗಿನ ಲಿಂಗ ಏನೇ ಎದ್ದು ಅದ್ನಂತಂದ್ರ ಈ ಅಂಗಕ್ಕೆ ಯಾವ ಬೆಲೆ? ಹೌದಾ ಇಲ್ಲ? ಹೆಂಗ್ರಿ? ಆತ್ಮಕ್ಕೆ ಲಿಂಗ ಅಂತಾರ ಯಾರಂತಾರ? ಪ್ರಭುದೇವರು. ಕುರುವಿಗೆ ಲಿಂಗ ಅಂತಾರ ಯಾರಂತಾರ? ಕುರುವಿಗೆ ಮಹತ್ವ ಕಟ್ಟವ್ರು ಯಾರು? ಬಸವಣ್ಣವ್ರು. ಮತ್ತ ಕುರು ಮ್ಯಾಲ ಲಾಂಛನ ದಾರಿ ಆದ್ಮೇಲೆ ಅಣಿಗೆ ಇವತ್ತಿ ಕೊಳ್ಳಾಗ ಲಿಂಗ ರುದ್ರಾಕ್ಷಿ ಅನ್ಕೊಂಡು ಬಾಯಾಗ ಪಟ ಮಂತ್ರಗಳು ಹೇಳ್ಕೊತಿದ್ದು, ಒಳಗ ಲಾಂಛನಕ್ಕೆ ತಕ್ಕ ನಡೆ ನುಡಿ ಇರ್ಲಿಲ್ಲ ಅಂತಂದ್ರೆ ಚಿ ಎಂಬೆ ತೂ ಎಂಬೆ ಅಂತಾರೆ ಯಾರು? ಚನ್ನ ಬಸವಣ್ಣವ್ರು. ಚನ್ನ ಬಸವಣ್ಣ. ಈಗೇನದ, ನಮಗ ಒಂದನ್ನು ನೋಡ್ಬೋದು, ಎರಡನ್ನ ನೋಡ್ಬೋದು, ಮೂರನ್ನ ನೋಡ್ಬೋದು. ಈಗ ಮೂರು ನೋಡಕ್ಕೆ ನಿಮ್ಗೆ ಶಕ್ತಿ ಅದ ಇಲ್ಲ? ಉತ್ತಮ ಅಧಿಕಾರಿಗಳಿದೆ. ಕನಿಷ್ಠ ಅಧಿಕಾರಿಗೆ ಕೊಳ್ಳಾಗ ಲಿಂಗ ಒಂದೇ, ಮಧ್ಯಮ ಅಧಿಕಾರಿಗೆ ಲಿಂಗ ಲಾಂಛನಕ್ಕೆ ತಕ್ಕ ನಡೆ ನುಡಿ ಇರಬೇಕು. ಉತ್ತಮ ಅಧಿಕಾರಿಗೆ ಏನದ? ಅಧ್ಯಾತ್ಮ, ಡೈರೆಕ್ಟ್ ಆತ್ಮನೇ ಎಲ್ಲ ಕಡೆ ಅದ. ಆತ್ಮದ ಸ್ವರೂಪ ಮರ್ತದ್ದಕ್ಕ ಏನಾಗಕತ್ತದ? ಈ ಪಿಂಡಾಂಡ ಜೀವನಾಗಿ ಕಾಣ್ಲಿಕ್ಕತ್ತದ, ಬ್ರಹ್ಮಾಂಡ ಒಂದು ಭೋಗ ವಸ್ತುವಾಗಿ ಕಾಣ್ಲಿಕ್ಕತ್ತದ. ಆತ್ಮನ ಅರಿವಿನಲ್ಲಿದ್ರ ಏನಾಗ್ಬಿಡ್ತದ? ಪಿಂಡಾಂಡವು ಬ್ರಹ್ಮನೇ, ಬ್ರಹ್ಮಾಂಡನು ಬ್ರಹ್ಮನೇ, ಎಲ್ಲ ಬ್ರಹ್ಮ, ಒಂದೇ ವಸ್ತು, ಅಖಂಡ ವಸ್ತುವಿನಿಂದ ಆಗ್ಯದ ಈ ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲ. ಹೌದ್ರೆ ಮತ್ತೆ
ಏನ್ ಹೇಳ್ಬೇಕು, ಒಂದು ಮಾಹಿತಿ ಏನಂದ್ರ, ಯಾವಾಗೋ ಒಂದು ಪೆಟ್ಟಾಗಿತ್ತು, ಯಾವಾಗೋ ಒಂದು ಗಾಯ ಆಗಿತ್ತು ಅಂತಂದಾಗ ಏನಾಗ್ತದ? ಪೆಟ್ಟು ಗಾಯ ಆಯ್ತು, ಏನೋ ಆಯ್ತಪ್ಪ ಅಂತಂದಾಗ ಏನಾಗ್ತದ್ರಿ? ಅವಾಗ ಪೆಟ್ಟು ಗಾಯಗಳಾದಾಗ ಏನಾಗ್ತದ? ನೋವಾಗ್ತದ, ದುಃಖ ಆಗ್ತದ, ಜ್ವರ ಬರ್ತಾವ, ಏನೋ ಆಗ್ತಾವ. ಅಲ್ಲಿ ಆರೋಗ್ಯಕ್ಕ ಹಂಗಾದಾಗ ಈಗ ಜ್ವರ ಬಂದದ್ದು ಮತ್ತ ನೋವಾಗಿದ್ದು ಇವು ರೋಗಗಳೇನು? ಜ್ವರ ಮತ್ತು ಇವು ನೋವು ಇದು ರೋಗನ? ಇದು ಅಲ್ಲ, ರೋಗ ಅಲ್ಲದು. ಜ್ವರ ರೋಗ ಅಲ್ಲ. ಮತ್ತೆ ನೋವು ತ್ರಾಸ ಏನಾಗ್ತಿರ್ತದಲ್ಲ ಅದು ರೋಗ ಅಲ್ಲ. ಇದು ತಿಳ್ಕೊರಿ ಮೊದಲು. ಒಳಗ ರೋಗ ಇದ್ದದ್ದು ಇಂಡಿಕೇಟರ್, ಕುರು ಅಷ್ಟೇ. ಅದು ತೋರಿಸ್ತದ ಒಳಗೊಂದು ಏನೋ ಜಡ್ ಬಂದದ ಅನ್ನೋದಕ್ಕ, ಒಳಗೊಂದು ಏನೋ ಬ್ಯಾಕ್ಟೀರಿಯಾ ಬಂದದ ಅನ್ನೋದಕ್ಕ, ಶರೀರದೊಳಗೊಂದೇನೋ ಸಮಸ್ಯೆ ಆಗ್ಯದ, ಮುರಿದದ, ಹರಿದದ, ಮತ್ತೇನಾಗ್ಯದ, ಸುಟ್ಟದ, ಹುಳ ಬಿದ್ದದ, ಕೊಳತದ, ಏನೋ ಒಂದು ಇನ್ಫೆಕ್ಷನ್ ಅಂದ್ರೆ ಕೊಳತದ ಅಷ್ಟೇ, ಮತ್ತೇನೇನಿಲ್ಲ ಇನ್ಫೆಕ್ಷನ್. ಇದೇನು ಶರೀರಕ್ಕೆ ಒಳಗ ಹೊರಗ ಎಲ್ಲೋ ಏನೋ ಆಗ್ಯದ ಅಂತಂದ್ರ ಅವಾಗ ಒಂದಿಷ್ಟು ನೋವು, ಉರಿ, ಜ್ವರ ಬರ್ತಾವ. ಅವು ಬಂದಾಗ ನೀವೇನ್ ಮಾಡ್ಬೇಕು? ಹುಷಾರಾಗಿ ಏನ್ ಮಾಡ್ಬೇಕು? ಏನ್ ಮಾಡ್ತೀರಿ? ಟ್ರೀಟ್ಮೆಂಟ್ ತಗೋತೀರಾ ಇಲ್ಲ? ನೀವು ಅಲ್ಲೇ ಮನೆಯಾಗೆ ಟ್ರೀಟ್ಮೆಂಟ್ ತಗೊಳಕ್ ಸಾಧ್ಯ ಇದ್ರೆ ಮನೆಯಾಗ ತಗೋತೀರಿ. ಸುಧಾರಿಸ್ಲಾರ್ದಂಗ ಆಯ್ತು ಅಂತಂದ್ರ, ದೊಡ್ಡದಾಗಿತ್ತಂದ್ರೆ ದವಾಖಾನೆಗೆ ಹೋಗ್ತೀರಿ, ಏನೋ ಒಂದು ಮಾಡ್ತೀರಿ. ನಿಮಗೆ ಕೆಲಸದ ಒತ್ತಡ ಬಹಳ ಅಂತೇಳಿ ಅದನ್ನ ಅಲಕ್ಷ್ಯ ಮಾಡಿದ್ರೆ ಹೆಚ್ಚಾಗದು ಒಂದು ಪ್ರಶ್ನೆ ಬೇರೆ. ಆ ಜ್ವರ ಬರೋದು ನಿಂತು ಬಿಡ್ತಾವ, ನೋವಾಗೋದು ಬಂದಾಗ್ಬಿಡ್ತದ, ಇಂಡಿಕೇಟರ್ ಹೋಗ್ಬಿಡ್ತಾವ. ಒಬ್ಬರು ಉಪ್ಪಿನಕಾಯಿ ಭರಣಿ ತೊಳಿಲಕ್ ಹೋಗಿ ಒಂದು ಸಣ್ಣದ ಕೊಯ್ದಿತ್ತು ಕೈಗದ, ಗಾಜ್ ಇದ್ದಂಗಿರ್ತದ ಅದು ಉಪ್ಪಿನಕಾಯಿ ಭರಣಿ, ಕೊಯ್ದಿತ್ತು. ಅದೇನು ಕೊಯ್ದದ್ ಬಿಡು ಅಂತ ಹೇಳಕ್ಕೆ ಒಂದಿಷ್ಟೇನೋ ಮನೆಗೆ ಏನೋ ಮಲಾಮ್ ಗಿಲಾಮ್ ಹಚ್ಕೊಂಡರು, ಅದು ಕಡಿಮೆ ಆಗಲಿಲ್ಲ. ಅದೇ ಕೈಲಿಂತ ಕೆಲಸ ಮಾಡ್ಕೋತಾದ್ರು. ಮುಂದೆ ಏನಾಯ್ತು ಅಂದ್ರ 6 ಇಂಚ್ ಸಣ್ಣದು ಕೊಯ್ದದ್ದಕ್ಕೆ 6 ಇಂಚ್ ಬೆರಳು ಹಿಡ್ಕೊಂಡು ಅಂಗೈ ತನಕ ಕೊಯ್ದು ಅದ್ರೊಳಗಿಂದೆಲ್ಲ ವಿಷ ತೆಗೆದ್ರು. ನೋವು ಆಗದು ಹೋಗ್ಬಿಡ್ತು. ಕೊಯ್ದಾಗ 1 ತಾಸು 2 ತಾಸು 3 ತಾಸು ಅಥವಾ ಒಂದು 2 ದಿವಸ 3 ದಿವಸ ನೋವು ಇದ್ದು ನೋವು ಹೋಗ್ಬಿಡ್ತು, ಒಳಗೆ ಗಾಯ ಹಂಗೆ ಉಳಿತು. ಇಲ್ಲೊಬ್ಬ ನಮ್ಮ ಶಿಷ್ಯ ಅಂತ ಅನ್ನೋದಕ್ಕಿಂತ ಗುರುನೇ ಅನ್ಬೇಕು, ಯಾರಿಗೆ ಶಿಷ್ಯರು ಅನ್ಬಾರ್ದು, ಒಂದು ಶಿಕ್ಷಣ ಸಂಸ್ಥೆ ನಡೆಸ್ತಾರ. ಮತ್ತೇನ್ ಮಾಡ್ತಾರ? ಎಲ್ಲಾ ಶಿಕ್ಷಣ ಸಂಸ್ಥೆಗಳದ ಒಂದು ಸಂಘಕ್ಕೆ ಅಧ್ಯಕ್ಷ ಅದಾರ, ಬುಕ್ ಅಂಗಡಿ ಅದಾವ, ಏನೆಲ್ಲ ಸಮಾಜದೊಳಗೆ ಒಂದು ಸಂಘಟನೆಗಳಲ್ಲಿ ಕಾರ್ಯದರ್ಶಿ, ಅಧ್ಯಕ್ಷ, ಎಲ್ಲ ಕೀ ಪೋಸ್ಟ್ನಾಗ ಅದ. ಕೆಲಸದ ಒತ್ತಡ, ಮನೆಯೊಳಗೆ ಕೆಲಸ, ಹೊರಗೆ ಕೆಲಸ, ಎಲ್ಲ ಕಡೆ ಕೆಲಸ. ಏನಾಗ್ಯದ? ಯಾವಾಗ ಏನಾಗ್ಯದ ಏನೋ ಗಾಡಿ ಕಿಕ್ ಹೊಡ್ಯಾಗೋ ಏನೋ ಆಗ ಕಾಲಿಗೆ ಒಂದ್ ಕಡೆ ಅಂತ ಪೆಟ್ಟಾಗಿಬಿಟ್ಟದ. ಕಾಲಿಗೆ ಪೆಟ್ಟಾಗ್ಯದ. ಅದು ಪೆಟ್ಟಾಗಿದ್ದು ಟ್ರೀಟ್ಮೆಂಟ್ ಹಿಂಗಾಗ್ಯದ ಅಂತೇಳಿ ಡಾಕ್ಟರ್ಗೆ ಹೇಳಿಲ್ಲ, ಏನಿಲ್ಲ, ಹಂಗೆ ಮೇಂಟೈನ್ ಮಾಡ್ಕೊಂಡಾರ ಒಳಗ. ಅದು ಬ್ಯಾನಿ ಅನ್ನೋದು ಒಟ್ಟ ಗೊತ್ತಾಗ್ಲಾರ್ದಂಗ ಅದು ಸುಮ್ ಒಳಗೆ ಮುಟ್ಟಿದ್ರೆ ಬ್ಯಾನಿ, ಮುಟ್ಲಿಲ್ಲ ಅಂತಂದ್ರೆ ಬ್ಯಾನಿ ಇಲ್ಲ. ಹಂಗ ಅಂತ ಒಂದು ಸ್ಟೇಜ್ ಒಳಗೆ ಅದು ಬ್ಯಾನಿ ಒಳಗೆ ಕೂತ್ಬಿಟ್ಟದ. ಕುಂತ ಮೇಲೆ ಏನಾಯ್ತು, ಒಂದ್ ಸಲ ಒಮ್ಮೆಗೆ ಯಾವಾಗ ಪೆಟ್ಟಾಗ್ಯದೋ, ಯಾವಾಗ ಬಿದ್ದಾನೋ, ಏನಾಗ್ಯದೋ ಗೊತ್ತಿಲ್ಲ, ಒಮ್ಮೆ ವಾಂತಿ, ತಲೆನೋವು, ತಲೆ ಸುತ್ತದು ಎಲ್ಲ ಬಹಳ ತ್ರಾಸಾಗ್ಬಿಡುತ್ತೆ.
ಹಾರ್ಟ್ ಅಟ್ಯಾಕ್ ಆಗ್ಯದೇನ ಅಂತೇಳಿ ಹಾರ್ಟ್ ಡಾಕ್ಟರ್ ಮೇಲೆ ತೋರಿಸಿದ್ರು. ಹಾರ್ಟ್ ನಾರ್ಮಲ್ ಅದ, ಎಲ್ಲ ನಾರ್ಮಲ್ ಅದ, ಪ್ರಾಣ ಅಪಾಯದಲ್ಲಿ ಅದ, ಉಸಿರಾಡ್ಸೋದು ತ್ರಾಸ ಆಗ್ಲಕತ್ತದ, ಇಲ್ಲಿ ಏನು ತಿಳಿಯವಲ್ದು, ತಗೊಂಡು ಹೈದರಾಬಾದ್ಗೆ ಹೋಯ್ರಿ ಅಂತೇಳಿ ಹೈದರಾಬಾದಕ್ಕೆ ಕಳಿಸಿದ್ರು. ಹೈದರಾಬಾದ್ಗೆ ಆದ್ರೂ ಎಲ್ಲ ನಾರ್ಮಲ್ ಬರ್ಲಕತ್ತವ, ಏನು ಪ್ರಾಬ್ಲಮ್ ಇಲ್ಲ, ಜೀವ ಹೋಗ್ಲಕತ್ತ. ಏನ್ ಮಾಡ್ಬೇಕು? ಪಾಪ ಅವನ ಹೆಂಡತಿ ಏನ್ ಮಾಡ್ಯಾಳ, ಹೋಗ್ಲಕತ್ತಲ್ಲ ಏನಂತೇಳಿ ದುಃಖ ಪಟ್ಟು ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ಟ. ಕಾಲು ಗಟ್ಟಿಯಾಗಿ ಹಿಡ್ಕೊಂಡ್ ಕೂಡ್ಲೇನೆ ಅವನಿಗೇನು ಪ್ರಜ್ಞೆ ತಪ್ಪಲಕತ್ತದ, ಬೇವುಶಾಲಕತ್ತನಲ್ಲ, ಅಂದ್ಬಿಟ್ಟ ನಾವು ಕಾಲು ಹಿಡದ ಕೂಡ್ಲೇನೆ. ಅಂದ ಕೂಡ್ಲೇನೆ ಇಲ್ಲದ ನೋಡ್ರಿ ಇವನು ಪ್ರಾಣ ಅಂತ ಹೇಳಕ್ಕೆ ಡಾಕ್ಟರ್ ತೋರಿಸಿದ ಕೂಡ್ಲೆ ಡಾಕ್ಟರ್ ಅಲ್ಲಿಂದ ಚೆಕ್ ಮಾಡ್ಕೊತ ಹೋದರು. ಅವ್ರು ನೋಡ್ರಿ, ಮೆಡಿಕಲ್ ದೊಡ್ಡ ಆಸ್ಪತ್ರೆಗೆ ಹೋಗಿ ಎಷ್ಟು ಖರ್ಚು ಮಾಡಿದ್ರು ಅದು ನೋವೇ ಗೊತ್ತಾಗ್ಲಾರ್ದಂಗ ಒಳಗೆ ಕೂತು ಪ್ರಾಣ ತೆಗಿಲಕತ್ತದ. ಏನೇನು ಗೊತ್ತಾಗಲ್ಲ, ನಾವಾಗಿ ಏನಾರು ಹೇಳಿದ್ರು ಗೊತ್ತಾಗ್ತದೆ. ಇಲ್ಲಾಂದ್ರೆ ಕಾಲಕ್ಕೆ ಹೆಂಡತಿ ಗಟ್ಟಿಯಾಗಿ ಹಿಡ್ಕೊಂಡಿದ್ದಿಲ್ಲ ಅಂತಂದ್ರ ಅವನಿಗೆ ನೋವೇ ಗೊತ್ತಾಗ್ತಿದ್ದಿಲ್ಲ, ಡಾಕ್ಟರ್ಗೆ ಗೊತ್ತಾಗ್ತಿದ್ದಿಲ್ಲ, ಏನಾಗ್ತಿತ್ತು. ಅವಾಗ ಡಾಕ್ಟ್ರು ಅಲ್ಲಿ ಏನ್ ಮುಟ್ಟಿದಲ್ಲಿ ಎಲ್ಲಿ ಮುಟ್ಟಿದ್ದೆ ಅಂತ ಇಲ್ಲಿ ಕಾಲಿಂತ ಅಲ್ಲಿ ಮುಟ್ಟಿನಿ, ಹಿಡಿದೆ, ಹಿಂಗ ನೋವಾಯ್ತು ಅಂದ ಕೂಡಲೇನೆ ಅಲ್ಲಿಂದ ರಬ್ಬರಿಂದ ಒಂದು ಸುತ್ತಿಗೆ ಇರ್ತದೆ, ಅದ್ರಲಿಂತ ಏಟ್ ಹಾಕೋತ ಹೋಗ್ಬಿಡ್ತಾನ. ನೋಡ್ಕೊಂಡ್ ಎಲ್ಲಿ ತನ್ನ ಬ್ಯಾನ್ ಆಗ್ಯದ, ಏನೇನಾಗ್ಯದ ಅಂದ್ರ ಒಳಗ ಒಂದು ಪಾರ್ಟ್ನಾಗ ರಕ್ತ ಎಲ್ಲ ಕೆಟ್ಟ ಹೋಗ್ಬಿಟ್ಟ. ಅದು ಪೆಟ್ಟು ಬಿದ್ದು ಒಂದು ಭಾಗ. ಅದೇನ್ ರಕ್ತ ಪರೀಕ್ಷೆ ಮಾಡಿದ್ರೆ ಅದ್ರಾಗ ಬಂದಿಲ್ಲ, ಎದ್ರಾಗೂ ಬಂದಿಲ್ಲ, ಒಂದ್ ಕಡೆ ಕೆಟ್ಟೋಗ್ಬಿಟ್ಟದ. ಅದೆಲ್ಲ ಇನ್ಫೆಕ್ಷನ್ ಆಗಿ ಒಳಗೆ ಏನೇನು ಗೊತ್ತಾಗಲ್ಲ. ಅದಕ್ಕ ಡಾಕ್ಟರು ಇವನ್ ಮೈ ಒಳಗಿಂದ ಓಟು ರಕ್ತ ತೆಗಿಬೇಕು, ಹೊಸ ರಕ್ತ ಹಾಕಬೇಕು. ಫುಲ್ ಪಾಯ್ಸನ್ ಆಗ್ಯದ ಅಂತೇಳಿ ರಕ್ತ ಎಲ್ಲ ಚೇಂಜ್ ಮಾಡಿ ಕಳಿಸ್ಯಾರ. ಈಗ ಬಂದ ನಮ್ಮೂರಿಗೆ. ಹೀಗಾಗಿ ಯಾವುದೋ ಒಂದು ನೋವನ್ನ ನಾವು ಮುಚ್ಚಿಟ್ಕೊಂಡ್ಬಿಟ್ಟೇವ ಅಂತಂದ್ರ ಅದೇ ನಮ್ಮ ಪ್ರಾಣ ತೆಗಿತು. ಅದನ್ನ ಹೇಳೋದೇನಂದ್ರೆ ಜ್ವರ ಮತ್ತು ಇವು ಏನದವಲ್ಲ ನೋವುಗಳು, ಇವು ಇಂಡಿಕೇಟರ್ಸ್, ತೋರಿಕೆ, ಒಳಗೆ ಇರುವಿಕೆ, ಜಡ್ಡಿನ ಇರುವಿಕೆಯ ಬಗ್ಗೆ ಇವು ತೋರಿಕೆಗಳಷ್ಟೇ. ಇವು ತೋರಿಕೆ ಬಂದಾಗ ಒಳಗೆ ಏನೋ ಪ್ರಾಬ್ಲಮ್ ಆಗ್ಯದ ಅಂತ ನಿಮಗೂ ತಿಳಿತದ. ತಿಳಿಲಿಲ್ಲ ಅಂದ್ರೆ ಡಾಕ್ಟರ್ ಮೇಲೆ ಹೋಗ್ಬೇಕು, ಟ್ರೀಟ್ಮೆಂಟ್ ತಗೊಂಡು ಗಟ್ಟಿಮುಟ್ಟಾಗಿರ್ಬೇಕು, ಕರೆಕ್ಟ್ ಆಗಿರ್ಬೇಕು. ಯಾವುದನ್ನ ಆರೋಗ್ಯದ ಸಮಸ್ಯೆ ಅಲಕ್ಷ್ಯ ಮಾಡಂಗಿಲ್ಲ. ನೋವು ಸಾಯ್ಬೇಕು ಸುಮ್ನೆ ತಿಂಗಳಗಟ್ಲೆ ಹಾಡ್ರಕ್ ಕೆಂಪತ್ತಿರ್ತಾರ, ಕಫ ಬಂದ ಎಲ್ಲ ಕಡೆ ಉಳ್ಕೊತಿರ್ತಾರ. ಅದೇನಾಗ್ತದ, ಒಂದಿನ ಒಯ್ದು ಚರ್ಮದ ಲೆವೆಲ್ಲಿಗೆ ಇದ್ದದ್ದು ರಕ್ತದ ಲೆವೆಲ್ಲಿಗೆ, ಮಾಂಸದ ಲೆವೆಲ್ಲಿಗೆ, ನರದ ಲೆವೆಲ್ಲಿಗೆ ಎಲ್ಲ ಕಡೆ ಹೋಗಿ ಕಡೆಗೆ ಎಲುಬಿನ ಲೆವೆಲ್ ತನ ಓದ್ತದ. ಅದು ಜಡ್ ಹೋಗಿ TB ಸಹಿತ ಬರ್ತದ. ಅದರಿಂದ ಏನ್ ಬೇಕಾದಾಗ್ತದೆ. ಅದಕ್ಕೆ ಕೆಮ್ಮ ಆಗ್ಯದ, ಕಫ ಆಗ್ಯದ, ಅದು ಕಫ ಬಂದ್ ಮಾಡ್ಬೇಕು. ಗ್ಯಾಸ್ ಆಗ್ಲಕತ್ತದ, ಗ್ಯಾಸ್ ಬಂದ್ ಮಾಡ್ಕೋಬೇಕು. ಡೈಜೆಷನ್ ಪ್ರಾಬ್ಲಮ್, ಡೈಜೆಷನ್ ಎಲ್ಲ ಏನೇನ್ ಆಗ್ಲಕತ್ತವ, ಆಸಿಡಿಟಿ ಆಗ್ತದ, ಅವೆಲ್ಲ ಕಂಟ್ರೋಲ್ ಮಾಡ್ಕೋಬೇಕು. ಡಾಕ್ಟರ್ ಹತ್ರ ಹೋಗಿ ಕಂಟ್ರೋಲ್ ಮಾಡ್ಕೊಳ್ಳಾರ್ದೆ ಸುಮ್ ಹಂಗೆ ಇದ್ದೇವೆ ಅಂತಂದ್ರೆ ಏನಾಗ್ತದೆ, ಆಸಿಡಿಟಿ ಆಗಿ ಎದಿ ಉರಿಯೋದು ಒಂದ್ ಸ್ವಲ್ಪ ದಿವಸ ಉರಿತದ, ಆಮೇಲೆ ಉರಿಯೋದು ಬಂದಾಗಿಬಿಡ್ತದ. ಆಸಿಡಿಟಿ ಒಳಗಾಗ್ತದ, ಉರಿಯೋದೇ ಬಂದಾಗಿಬಿಡ್ತದೆ. ಯಾಕಂತಂದ್ರ ಅವೆಲ್ಲ ಚರ್ಮ ಮಾಂಸ ಏನೇನದಾವ ಸುಟ್ಟು ಹೋಗ್ಬಿಡ್ತಾವ ಒಳಗ, ಅವು ಉರಿಯೋದು ಬಂದಾಗ್ಬಿಡ್ತಾವ. ಅದ್ರೊಳಗೆ ಪ್ರಾಣ ಇರೋ ತನಕ ಅವು ಏನಾಗ್ತದ ತೋರಿಸ್ತಿರ್ತಾವ, ಉರಿತದ ಅಂತ ಹೇಳಿ. ಮುಂದೆ ಹಂಗೆ ಕಂಟಿನ್ಯೂ ಅದು ಹಂಗೆ ಇಟ್ಕೊಂಡು ಕೂತ್ರೆ ಉರಿಯೋದೆಲ್ಲ ಹೋಗ್ಬಿಡ್ತದೆ, ಒಳಗೆ ಆಸಿಡಿಟಿ ಹಂಗೆ ಕಂಟಿನ್ಯೂ ಇರ್ತದೆ. ಅವಾಗ ಏನಾಯ್ತು ಏನ್ರಿ ದವಾಖಾನೆಗೆ ಹೋಗೋದ್ರಾಗ ಸಾಧ್ಯವಾದ ಕಿಂತವಾತ. ಅದಕ್ಕೆ ಆರೋಗ್ಯದ ಸಮಸ್ಯೆವನ್ನ ನಾವು ಅಲಕ್ಷ್ಯ ಮಾಡಬಾರ್ದು. ಅವಾಗ ಏನೇನು ಪ್ರಾಬ್ಲಮ್ ಆಗ್ತದೆ ಅವಾಗೆ ಟ್ರೀಟ್ಮೆಂಟ್ ಕೊಡ್ಬೇಕು. ನೈತಿಕತೆ ಗೊತ್ತಾಯ್ತು, ಮತ್ತೇನಾಯ್ತು, ಆರೋಗ್ಯ ಬಗ್ಗೆ ಕೇರ್ಫುಲ್ ಆಗಿರ್ಬೇಕು ಅನ್ನೋದು ಹೇಳ್ಬೇಕಾಗಿತ್ತು. ನಿನ್ನೆ ಏನ್ ಹೇಳ್ತೀನಿ ಅಂತ ಹೇಳಿದ್ದೆ, ಈಗ ಅಕ್ಕವಾದೇ ವಚನ ಅದೇ ನಿನ್ನೆ ಹಾಕಿನೇ ಇವತ್ತು ಹಾಕ್ತೀನಿ ನೋಡ್ರಿ. ಅದು ಏನು ವಚನ ಅಂತಾಳ, ಜ್ಞಾನ ಆಯ್ತು ನನಗಂತೇಳಿ ಶುನಿ ಶೂಕರಗಳ ಜೊತೆಗೆ ಕೂಡಿ ಉಳ್ಳಕ್ ಆಗ್ತದೇನು? ಆಗಂಗಿಲ್ಲ. ಸುಜ್ಞಾನ, ಮನುಷ್ಯತ್ವ ಅಂದ್ರೆ ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಅನ್ನೋದಲ್ಲ.
ಇದನ್ನ ಮೇಂಟೈನ್ ಮಾಡ್ಕೊಂಡು ನೀ ಏನಾರ ಮಾಡು. ಇದನ್ನು ಮೇಂಟೈನ್ ಮಾಡ್ಲಾರ್ದೆ ನೀನು ಏನಾರ ಮಾಡ್ತೀನಿ ಅಂತಂದ್ರ ನರಕದಲ್ಲಿಕ್ಕುವ ನಮ್ಮ ಚನ್ನ ಮಲ್ಲಿಕಾರ್ಜುನ ಅಂತಳ ವಚನ ಹಾಕ್ತೀನಿ ಇವತ್ತು, ಬರ್ಕೋರಿ ಒಂದ್ ಕಡೆ ಚಂದ. ಎಲ್ಲದರೊಳಗೂ ಒಂದೇ ಪರಮಾತ್ಮ ಅದನಂತಂದ್ರ ಒಂದೇ ರೀತಿ ಎಲ್ಲರ ಗುಣ ಸ್ವಭಾವಗಳಿರಲ್ಲ. ಬೇವಿನ ಕಾಯಿ ಏನ್ ಮಾಡ್ಬೇಕು? ಕಹಿ ಪದಾರ್ಥಗಳನ್ನೇ ಕೊಡಬೇಕು. ಮಾವಿನಕಾಯಿ ಸಿಹಿ ಪದಾರ್ಥಗಳನ್ನೇ ಕೊಡಬೇಕು. ಎಲ್ಲದರಾಗೂ ಒಂದೇ ನೀರದ ತಿಳ್ಕೆ ಎರಡು ಬೇವಿನಕಾಯಿ ಮಾವಿನಕಾಯಿ ಒಂದೇ ಟೇಸ್ಟ್ ಆಗ್ತವೇನ್ರಿ? ಬೇವಿನಕಾಯಿಗೂ ಅದೇ ನೀರು, ಮಾವಿನಕಾಯಿಗೆ ಅದೇ ನೀರು. ಹೌದೌದ್ರ ಗುಣ ಸ್ವಭಾವಗಳ ತತ್ವ, ಹೌದ್ರದ್ದು ತತ್ವ ಏನದ ಆ ತತ್ವಕ್ಕೆ ತಕ್ಕಂತೆ ಅವುಗಳ ನಡೆ ನುಡಿ ಆಚಾರ ವಿಚಾರ ಇರಬೇಕು. ಮನುಷ್ಯ ತತ್ವ ಏನದ? ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ ಬಹಳ ಮುಖ್ಯ ಅದ. ಇದು ಮನುಷ್ಯ ಅಂದ್ರೆ ಇದೆ, ಮನುಷ್ಯತ್ವ ಅಂದ್ರೆ ಇದೆ, ಸುಜ್ಞಾನ, ಸದ್ಭಾವ, ಸತ್ಕ್ರಿಯೆ. ಬಸವಣ್ಣವ್ರದೊಂದು ವಚನ ಅದ, ಏನದ? ಯಾವುದೋ ಒಂದು ಮನಿ ಮುಂದೆ ಹೋಗ್ತೀರಿ, ಯಾವುದೋ ಒಂದು ಮನಿ ಮುಂದೆ ಹೋದಾಗ ಆ ಮನಿ ಸುತ್ತಮುತ್ತ ಹುಲ್ಲು ಬೆಳೆದ್ಬಿಟ್ಟದ, ಮನಿ ಒಳಗೆಲ್ಲ ಕತ್ತಲದ, ಏನು ಮೇಂಟೆನೆನ್ಸ್ ಇಲ್ಲ, ಮನ್ಯಾಗ ಮಂದಿ ಇಲ್ಲ. ಮನೆಯ ಮುಂದೆ ಹುಲ್ಲು ಬೆಳೆದು ಮನೆಯ ಒಳಗೆ ರಜೆ ತುಂಬಿ ಒಳಗೆಲ್ಲ ಕತ್ತಲದ, ಕಸ ಧೂಳ ಎಲ್ಲ ತುಂಬಿ ಬಿಟ್ಟದ. ಅಂತ ಮನಿ ಬಲ್ಲಿ ಹೋದ್ಮೇಲೆ ಮನೆಯ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅಂತ ಕೇಳಿದ್ರೆ ಅದನ್ನಂತ ಹೇಳ್ತೀರ, ಇಲ್ಲ ಹೇಳ್ತೀರ? ಮನಿ ಸುತ್ತಮುತ್ತ ಹುಲ್ಲು ಬೆಳೆದ್ಬಿಡ್ತದ, ಜಗ್ಗಿ ಹುಲ್ಲು ಬೆಳೆದ್ಬಿಟ್ಟದು. ಮನೆ ಒಳಗೆ ಮನೆ ಒಡೆಯ ಇದ್ದಾನೋ ಇಲ್ಲವೋ ಅಷ್ಟೊಂದು ಹುಲ್ಲು ಬೆಳೀತದ್ರೇನ್ರಿ? ಯಾರೇ ಮನುಷ್ಯರ ಮನೆಗಿದ್ರು ಅಂತಂದ್ರೆ ಹುಲ್ಲು ಬೆಳಿಲಕ್ ಬಿಡ್ತಾರೇನ್ರಿ ಅಷ್ಟೊಂದು? ಮನಿ ಒಳಗೆಲ್ಲ ಕತ್ತಲದ, ಬೆಳಕಿಲ್ಲ, ಮತ್ತ ಮನಿ ಒಳಗೆಲ್ಲ ಧೂಳು ತುಂಬ್ಯದ, ಏನೆಲ್ಲ ಅದ. ಹಂಗೆಲ್ಲ ಇದ್ದಕ್ಕ ಒಳಗ ಇದಕ್ ಮನಿ ಯಜಮಾನ್ ಅಂತ ಒಬ್ಬ ಅದನ ಇಲ್ಲ ಅಂತೇಳಿ ಕೇಳಿದಾಗ ಆ ಮನಿಯವರು ಇಲ್ಲ ರೀ ಊರಾಗ, ಊರ್ ಬಿಟ್ಟು ಹೋಗ್ಯಾರ ಅಂತ ಹೇಳ್ತೀರ ಇಲ್ಲ? ಹೆಂಗ? ಮನೆಗೆ ಯಜಮಾನ್ ಅದಾನಂತೀರ ಇಲ್ಲ ಅಂತೀರಿ? ಆ ತರ ಮನಿ ಇಲ್ಲ. ಮನೆಯ ಒಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತಂದ್ರ ಮನೆಯ ಮುಂದೆ ಹುಲ್ಲು ಬೆಳೆದು ಮನೆಯ ಒಳಗೆ ರಜ ತುಂಬಿ ಕತ್ತಲು ತುಂಬಿ ಮತ್ತಿನ್ನೇನೋ ಮಣ್ಣು ಸುಡುಗಾಡು ಒಳ ಹುಪ್ಪಡಿಗಳು ತುಂಬಿ ಇದ್ದದ್ದಕ್ಕ ಮನೆಯೊಳಗೆ ಮನೆಯೊಡೆಯ ಇದ್ದಾನೋ ಇಲ್ಲವೋ ಅಂತಂದ್ರ ಇಲ್ಲ 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 ಅಂತಾರೆ ಎಲ್ಲರೂ. ಯಾರಿಗೆ ಕೇಳಿದ್ರು ಇಲ್ಲ 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 ಅಂತಾರೆ. ಉತ್ತಮ ಅಧಿಕಾರಿನೂ ಇಲ್ಲ ಅಂತಾನು, ಮಧ್ಯಮ ಅಧಿಕಾರಿನೂ ಇಲ್ಲ ಅಂತಾನು, ಕನಿಷ್ಠ ಅಧಿಕಾರಿನೂ ಇಲ್ಲ ಅಂತಾನು. ಆ ಮನೆ ಯಾರು ಇಲ್ಲೇ ಅಂತ. ಮುಂದ ಮನದೊಳಗೆ ವಿಷಯ ತುಂಬಿ ತನುವಿನೊಳಗೆ ಹುಸಿ ತುಂಬಿ ಮನದೊಳಗೆ ಮನದೊಡೆಯ ಇದ್ದಾನೋ ಇಲ್ಲವೋ? ಶರೀರವೇ ನಾನು, ಈ ಶರೀರದಿಂದ ಗಳಿಸಿದ ಸಂಪತ್ತೆಲ್ಲ ನಂದು, ಸಂಬಂಧಗಳೆಲ್ಲ ನನ್ನವು. ಅದೇನ್ ಬಾಲಕ ಯುವಕ ಮುದುಕ ಹುಟ್ಟುವವ ಸಾಯುವವ ಎಲ್ಲ ನಾನೇ ಅಂತೇಳಿ ತನುವಿನೊಳಗೆ ಹುಸಿ ತುಂಬ್ಯಾದ. ಆತ್ಮಜ್ಞಾನ ಇಲ್ಲದಕ್ಕ ಮತ್ತೇನಾಗ್ಯದ? ಮನದೊಳಗೆ ವಿಷಯ ತುಂಬಿ ಮನಸ್ಸಿನೊಳಗ ಈ ಲೌಕಿಕ ವಿಷಯಗಳಾದ ಶಬ್ದ ಸ್ಪರ್ಶ ರೂಪ ರಸಗಂಧಗಳನ್ನು ಹೆಚ್ಚು ಹೆಚ್ಚು ಅನುಭವಿಸ್ಬೇಕಂತೇಳಿ ವಿಷಯಾಸಕ್ತಿ ತುಂಬ್ಯದ ಮನಸ್ಸಿನೊಳಗೆ. ಈ ರೀತಿ ಇದ್ದಂಥವ್ರಿಗೆ ಮನದೊಳಗೆ ಮನದೊಡೆಯ ಅಂತಂದ್ರ ಸಾಕ್ಷಿ ಚೇತನ, ಕೂಟಸ್ಥ, ಆತ್ಮಚೇತನ ಅಂತ ಒಳಗ ಆದ ಇಲ್ಲ ಅಂತ ಕೇಳ್ತಾರ.
ಇವೆಲ್ಲ ಸಾಕ್ಷಿ ಚೇತನ, ಕೂಟಸ್ಥ, ಆತ್ಮ, ಇವೆಲ್ಲ ಏನದವ? ಅಧಿಷ್ಠಾನ, ವಿಶೇಷ ರೂಪ. ಈ ರೀತಿ ಇದ್ದವ್ರ ಬಳಿ ಅವು ವಿಶೇಷ ರೂಪ ಇರ್ತದೇನ್ರಿ? ಪರಮಾತ್ಮನೊಂದು ಇರುವುದಿಲ್ಲ. ಅದಕ್ಕೆ ಇಲ್ಲ 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 ಕೂಡಲ ಸಂಗಮ ದೇವ ಅಂತ ಹೇಳಿದ್ರು. ಈಗೇನಾಯ್ತು? ನಿಮಗ ಆ ಊರೊಳಗೆ ವಾಸ ಮಾಡ್ಬೇಕಾಗ್ಯದ. ಆ ಮನಿ ಒಂದು ಬಿಟ್ರೆ ಎಲ್ಲಾ ಮನಿ ಫುಲ್ ಅದಾವ. ಅದೊಂದೇ ನಿಮ್ಮ ಮನಿ ಅದ. ಆ ಮನಿ ನೀವು ಇರಬಹುದು. ಆ ಮನಿ ಒಳಗೆ ಯಾರೂ ಇಲ್ಲ, ನೀವು ಹೋಗಿ ಇರಬಹುದು. ಎಷ್ಟು ದಿನ ಬೇಕು ಅಷ್ಟು ದಿನ ಆರಾಮಾಗಿ. ಅದು ಏನ್ ಮಾಡ್ತೀರಿ ನೋಡ್ರಿ ಅಂತ. ಆವಾಗ ಆ ಮನಿ ಕೀಲಿ ನಿಮ್ ಕೈಯಾಗ ಕೊಟ್ಬಿಡ್ತಾರ. ನೀವೇನ್ ಮಾಡ್ತೀರಿ? ಆ ಮನಿ ಕೀಲಿ ತೆರಿತೀರಿ. ಮನಿ ಕೀಲಿ ತೆರೆದ್ಮೇಲೆ ಫಸ್ಟ್ ಏನ್ ಮಾಡ್ತೀರಿ? ಆ ಮನಿ ಒಳಗೆ ಹೋಗಿ ಸ್ವಚ್ಛ ಮಾಡ್ಕೊಳಕ್ ವಲಸೆ ಕಾಣಂಗಿಲ್ಲಲ್ಲ. ಒಳಗೆ ಏನದತ್ತೆ ಗೊತ್ತಿಲ್ಲ. ಹೆಂಗ್ ಸ್ವಚ್ಛ ಮಾಡ್ಕೊತೀರಿ? ಫಸ್ಟ್ ಬಾಗಲ ತೆಗೆದ ಕೂಡ್ಲೆ ಅಲ್ಲಿ ಏನ್ ಮಾಡ್ತೀರಿ? ಲೈಟ್ ಹಾಕ್ತಿರಿ, ಬೆಳಕು ಮಾಡ್ತೀರಿ. ಅದಕ್ಕ ಎಲ್ಲದಕ್ಕಿಂತ ಫಸ್ಟ್ ನಿಮ್ ಕರ್ತವ್ಯ ಏನದಪ್ಪ ಅಂತಂದ್ರೆ ಲೈಟ್ ಹಾಕ ಕೆಲಸ. ಹೆಂಗಿದೆ ಲೈಟ್ ಹಾಕದಪ್ಪ ಅಂತಂದ್ರ ಸುಜ್ಞಾನ. ಸುಜ್ಞಾನ, ಸದ್ಗುರುವಿನ ಬಳಿ ಕುಳಿತು ನೀವೇನ್ ಶ್ರವಣ ಮಾಡ್ತಿರಲ್ಲ, ಇದೇ ಪ್ರೈಮರಿ ಡ್ಯೂಟಿ ನಿಮ್ಮದು. ಫಸ್ಟ್ ಲೈಟ್ ಹಾಕೊಳ್ಳೋದು. ಕತ್ತಲ್ ಮನ್ಯಾಗ ಬೆಳಕಾಗಬೇಕು, ಮುಂದಿಂದೆಲ್ಲ ಕೆಲಸ ಆತಾವ. ಫಸ್ಟ್ ಲೈಟ್ ಹಾಕೊಳ್ಳೋದು ಇದೇ ಸುಜ್ಞಾನದ ಕೆಲಸ. ಪ್ರೈಮರಿ ಡ್ಯೂಟಿ ಮಾಡ್ಲಕತ್ತೀರಿ. ಲೈಟ್ ಹಾಕಿದ್ರಿ ಅಂತಂದ್ರೆ ಏನಾಗ್ಬಿಡ್ತದ? ಎಷ್ಟೋ ಕಾಲದಿಂದ ಕತ್ತಲು ಆದ ಅಂತಂದ್ಮೇಲೆ ಅದು ಹೋಗೋದಕ್ಕ ಎಷ್ಟೊತ್ತು ಬೇಕು? ಲೈಟ್ ಹಾಕಿದ ಮೇಲೆ ಅದು 50 ವರ್ಷ, 40 ವರ್ಷ, 25 ವರ್ಷ, 10 ವರ್ಷ ಆ ಮನೆಗೆ ಯಾರು ಇಲ್ಲರಿ, ಅದು ಖಾಲಿನೇ ಇತ್ತು ಅಂದ್ರ 20 ವರ್ಷ ಕತ್ತಲು ಹೋಲಕ್ 20 ವರ್ಷ ಬೇಕಾ? ಬೆಳಕು ಮಾಡಿದ ಕ್ಷಣನೇ ಹೋಗ್ಬಿಡ್ತದಿಲ್ಲ ಅದು. ಅದೇ ಸುಜ್ಞಾನದ ಪವರ್. ಮೊದಲೇಟೋ ಸುಳ್ಳು ಹೇಳ್ತಿದ್ರಿ, ಕಳ್ತನ ಮಾಡ್ತಿದ್ರಿ, ಮತ್ತಿನ್ನೇನೋ ಚಾಡಿ ಹೇಳ್ತಿದ್ರಿ, ತಿನ್ಬಾರ್ದು ತಿಂತಿದ್ರಿ, ನೋಡ್ತಿದ್ರಿ, ಕೇಳಬಾರ್ದು ಕೇಳ್ತಿದ್ರಿ, ಏನೆಲ್ಲ ಮಾಡ್ತಿದ್ರಿ. ಆದ್ರೆ ಈ ಗುರುವಿನ ಸುಜ್ಞಾನ, ಶಾಸ್ತ್ರದ ಸುಜ್ಞಾನದ ಸಂಸ್ಕಾರ ಯಾವಾಗ ಆಗ್ತದ ಅವಾಗ ಏನಾಗ್ಬಿಡ್ತಾವ? ಆ ಕೆಟ್ಟ ಗುಣಗಳು ಅನ್ನಂಥವು ಏನಾಗ್ಬಿಡ್ತಾವ? ಸುಜ್ಞಾನದಿಂದ ಪಲಾಯನ ಮಾಡಿಬಿಡ್ತಾವು. ಆ ಬೆಳಕಿನಾಗ ಇರಂಗಿಲ್ಲ. ಕತ್ತಲು ಇದ್ದಲ್ಲಿ ನಿಶಾಚರ ಪ್ರಾಣಿಗಳಿರ್ತಾವ. ಕತ್ತಲೆಯಲ್ಲಿ ವಾಸ ಮಾಡೋ ಪ್ರಾಣಿಗಳು ಕತ್ತಲಿದ್ದಲ್ಲಿ ಇರ್ತಾವ. ಈಗ ಕತ್ತಲು ಹೋಯ್ತು, ಬೆಳಕು ಬತ್ತು ಅಂತಂದ್ರೆ ಅವು ಏನ್ ಮಾಡ್ತಾವ? ನಮ್ದು ಇಲ್ಲಿ ಇರೋ ಕೆಲಸ ಇಲ್ಲ. ಕೆಟ್ಟ ಗುಣಗಳು ಏನ್ ಮಾಡ್ತಾವ? ಹೋಗ್ಬಿಡ್ತಾವ. ಅವಲಕ್ಷಣ ಗುಣಗಳೇನಿರ್ತಾವ ಹೋಗ್ಬಿಡ್ತಾವ. ಇನ್ನ ನಮ್ಮ ಕೆಟ್ಟ ಗುಣ ಹೋಗಿಲ್ಲ ಅಂತಂದ್ರೆ ಜ್ಞಾನ ಆಗಿಲ್ಲ ಅಂತಷ್ಟೇ. ಜ್ಞಾನ ಆಗಿಲ್ಲ. ಗುರುವಿನ ಬಳಿ ಕುಳಿತು ಕೇಳಿದ ಮಾತ್ರಕ್ಕೆ ನಿಮಗ ಸುಜ್ಞಾನ ಸಾಥಿ ಕೊಡ್ತದ. ನೀವು ಕೇಳಿದ್ದು ನಿಮಗದು ಕೆಲ್ಸಕ್ಕೆ ಬರ್ತದ, ಉಪಯೋಗ ಆಗ್ತದ ಅಂತ ತಿಳ್ಕೊಂಡಿದ್ರೆ ಅದು ದೊಡ್ಡ ಮೂರ್ಖತನ. ಗುರುವಿನ ಬಳಿ ಕುಳಿತು ಪಾಠ ಕೇಳಿದ ಮಾತ್ರಕ್ಕೆ ಅವರು ಹೇಳಿದ್ದು ನನಗೆ ಜ್ಞಾನ ಆಗ್ಯದ ಅಂತ ತಿಳ್ಕೊಂಡಿದ್ರಿ ಅಂತಂದ್ರೆ ಅದು ಒಂದು ದೊಡ್ಡ ಮೂರ್ಖತನ. ಅದು ಜ್ಞಾನ ಯಾವಾಗ ಆಗ್ತದ ಅಂತಂದ್ರೆ ಅತ್ಯಂತ ಮುಖ್ಯವಾಗಿ ಅಲ್ಲಿ ಇರಬೇಕಾಗಿದ್ದೇನಂತಂದ್ರೆ ಶ್ರದ್ಧೆ ಗುರುವಿನ ಬಗ್ಗೆ. ಮತ್ತ ಯಾವ ಶಾಸ್ತ್ರವನ್ನು ಹಿಡ್ಕೊಂಡು ಕೂತೀರಿ ಆ ಶಾಸ್ತ್ರದ ಬಗ್ಗೆ ನಿಮಗ ಶ್ರದ್ಧೆ ಇತ್ತಂತಂದ್ರೆ ಆ ಜ್ಞಾನ ನಿಮಗ ಕೆಲ್ಸಕ್ಕೆ ಬರ್ತದ, ದುಃಖ ನಿವೃತ್ತಿ ಮಾಡ್ತದ, ಪರಮಾನಂದ ಪ್ರಾಪ್ತಿ ಮಾಡ್ತದ. ನಿಮ್ಮೊಳಗ ಆ ಗುರುವಿನ ಬಗ್ಗೆ ಶ್ರದ್ಧೆನೇ ಇಲ್ಲ, ಆ ಶಾಸ್ತ್ರದ ಬಗ್ಗೆ ನಿಮಗೆ ಶ್ರದ್ಧೆನೇ ಇಲ್ಲ ಅಂತಂದ್ರೆ ಏನಾಗ್ತದ? ಕೇಳಿದ ಜ್ಞಾನ ಅದು ನಿಮ್ ಕೆಲಸಕ್ಕೆ ಬರಲ್ಲ. ಇದು ತಿಳ್ಕೊಂಡ್ಬಿಡ್ರಿ. ನೀವು ಬೇಕಾದಷ್ಟು ಕೇಳ್ಬೋದು. ನೀವು 100 ಮಂದಿ ಬಲ್ಲಿ ಹೋಗಿ ಕೇಳ್ಬೋದು, 100 ಮಂದಿ ಬಲ್ಲಿ ಹೇಳ್ಬೋದು.
ಆದ್ರೆ ಗುರುವಿನ ಬಗ್ಗೆ ಶ್ರದ್ಧೆ ಇರ್ಬೇಕಲ್ಲ. ಪಾಠ ಹೇಳೋ ಗುರುವಿನ ಬಗ್ಗೆ ಶ್ರದ್ಧೆ, ಶಾಸ್ತ್ರದ ಬಗ್ಗೆ ಶ್ರದ್ಧೆ ಇದ್ರೆ ಮಾತ್ರ ಜ್ಞಾನವಾನ್ ಲಭತೆ ಜ್ಞಾನ ಅಂದಿಲ್ಲ ಅವರು, ಶ್ರದ್ಧಾವಾನ್ ಲಭತೆ ಜ್ಞಾನ ಅಂತಾರ ಅವ್ರು. ಹೌದಾ ಇಲ್ಲ? ಶ್ರವಣ ಮಾಡಿದವನಿಗೆ ಜ್ಞಾನ ಆಗ್ತದಂತ ಗ್ಯಾರಂಟಿ ಇಲ್ಲ, ಶ್ರದ್ಧೆ ಇದ್ದವನಿಗೆ ಜ್ಞಾನ ಆಗ್ತದೆ. ಅದಕ್ಕೆ ಗುರು ಮತ್ತು ಶಾಸ್ತ್ರಗಳಲ್ಲಿ ಯಾವನಿಗೆ ಶ್ರದ್ಧೆ ಇರ್ತದ ಅಂತ ಗುರುವಿನಿಂದ ಕೇಳಿದ ವಾಕ್ಯಗಳಿಂದ ಅವನಿಗೇನಾಗ್ತದ, ಜೀವನದಲ್ಲಿ ಮೋಕ್ಷಕ್ಕೆ ದಾರಿ ಆಗ್ತದೆ. ಅದಕ್ಕೇನಾಯ್ತು, ಮೊದಲ ಸುಜ್ಞಾನ ಯಾವಾಗ ನೀವು ಪಡ್ಕೊಳಕತ್ತಿ ಬಿಡ್ತೀರಿ ಆವಾಗ ಒಳಗೆ ಬೆಳಕು ಉಂಟಾಗ್ತದ. ಆವಾಗ ಆ ಮೊದಲ ಅಜ್ಞಾನದಾಗ ಇದ್ದಾಗ ಎಷ್ಟೋ ನಿಶಾಚರ ಪ್ರಾಣಿಗಳು ಆ ಮನೆ ಒಳಗ ವಾಸ ಮಾಡಿದ್ದು. ಯಾಕಂದ್ರೆ ಕತ್ತಲೆಯಲ್ಲಿ ಇರಬೇಕ ಜೀವಿಗಳು. ಯಾವಾಗ ಬೆಳಕು ಬಂತು, ಈ ಬೆಳಕಿನಾಗ ಇರೋದು ನಮ್ಮ ಕೆಲಸ ಅಲ್ಲ ಅಂತೇಳಿ ಅವೇನ್ ಮಾಡ್ಬಿಡ್ತಾವ, ಪಲಾಯನ ಮಾಡ್ಬಿಡ್ತಾವ. ಸುಜ್ಞಾನದ ಒಂದನೇ ಕೆಲಸ ಇದು. ಅದಕ್ಕೆ ಬೆಳಿಗ್ಗೆಯಿಂದ ಸಂಜೆ ತನಕ ನಾವು ಜ್ಞಾನದಾಗ ಎಷ್ಟರ ಮಟ್ಟಿಗೆ ಇದೀವಿ, ನಾವ್ ಏನೇನ್ ಮಾಡೀವಿ, ಏನೇನ್ ಮಾಡ್ಲಕತ್ತೀವಿ ಎಲ್ಲ ತಿಳ್ಕೋಬೇಕಪ್ಪ. ಬರೀ ಕೂತ್ ಪಾಠ ಕೇಳಲಿಕ್ಕೆ ಹೇಳಿದ್ದೊಂದು ಮಾತು ಕೇಳಂಗಿಲ್ಲ, ಮಾಡಂದದ್ದು ಮಾಡಂಗಿಲ್ಲ, ಶ್ರದ್ಧೆ ಇಲ್ಲ ಅಂತಂದ್ರ ನೀವು ಕೇಳಿದ್ದು ವ್ಯರ್ಥ. ಅದಕ್ಕೆ ನಿಮ್ಮ ಟೈಮ್ ವೇಸ್ಟ್ ಮಾಡ್ಕೋಬೇಡ್ರಪ್ಪ. ದಯವಿಟ್ಟು ಎದ್ದು ಹೋರ ಕಡಿ, ಶ್ರದ್ಧೆ ಇದ್ದವ್ರು ಮಾತ್ರ ಇಲ್ಲಿ ಕೂಡ್ರಿ ಅಷ್ಟೇ. ನೆಕ್ಸ್ಟ್ ಜ್ಞಾನ ಆಯ್ತು. ಜ್ಞಾನ ಆದ್ಮೇಲೆ ಮಂದಿ ಏನಂತಿರ್ತಾರ, ಮೊದಲ ಕೊಲೆ ಸುಲಿಗೆ ಹೆಂಡ ಕಂಡ ಮತ್ತೇನೆಲ್ಲ ಮಾಡಬಾರ್ದೆಲ್ಲ ಮಾಡ್ಯಾನ. ಈಗ ನೋಡಪ್ಪ, ಗುರುಗಳ ಬಳಿ ಹೋಗೋದೇನು, ಪಾಠ ಕೇಳೋದೇನು, ಓದೋದೇನು, ಬರೆಯೋದೇನು, ಮನೆಯವ್ರು ಹಿಡ್ಕೊಂಡು ಹೊರಗಿನವ್ರು ಎಲ್ಲರೂ ಟೀಕೆ ಮಾಡ್ತಾರ. ಅವ್ರಂಗ ಟೀಕೆ ಮಾಡಿದಾಗ ನೀವ್ ಅದಕ್ಕೆ ಅಳಕ್ಬೇಕಾ ಅಳಕಬಾರ್ದ, ಗಟ್ಟಿಯಾಗಿರ್ಬೇಕಾ? ಉದ್ಧಾರ ಆಗ ದಾರಿ ಒಳಗೆ ಗಟ್ಟಿಯಾಗಿ, ದಟ್ ಈಸ್ ಸದ್ಭಾವ. ಸತ್ ಅಂದ್ರ ನಿರ್ವಿಕಾರ ಭಾವ, ವಿಕಾರ ಆಗ್ಲಾರ್ದಂಗಿರ್ಬೇಕು. ವಿಕಾರ ಆಗ್ಲಾರ್ದಂಗಿರ್ಬೇಕು ಸದ್ಭಾವ. ಮತ್ತ ನಿಮ್ಮ ಒಳಗ ಏನು ಒಳ್ಳೆತನ ಉಂಟ ಆಗ್ಯದ ಒಳಗ, ಭಾವನೆ ಒಳಗ, ಆ ಭಾವನೆಗಳಿಂದ ನೀವು ಏನ್ ಮಾಡ್ತೀರಿ, ಒಳ್ಳೆ ಭಾವನೆ ಉಂಟಾದ ಕೂಡ್ಲೇನೆ ಮೊದಲ ಊರ್ ಮಂದಿದೆಲ್ಲ ಬಡ್ಕೊಂಡು ತಿನ್ಬೇಕನ್ನಂತ ಗುಣ ಇದ್ದವ ಊರ್ ಮಂದಿಗೆಲ್ಲ ಊಟಕ್ಕೆ ಹಾಕಬೇಕು ಅನ್ನಂತ ಗುಣ ಬಂದ್ಬಿಡ್ತದ ಅವನಿಗೆ, ದಾಸೋಹ ಭಾವ. ಮತ್ತಿನ್ನೇನೇನೋ ಒಳ್ಳೆ ಕೆಲಸಗಳು ಮಾಡಬೇಕು, ಸತ್ಕ್ರಿಯಾಶೀಲನಾಗಬೇಕು, ಸಚ್ಚಾರಿತ್ರವಂತನಾಗ್ಬೇಕಂತ ಹೇಳಿ ಅವನೇನು ಉದ್ಧಾರ ಆಗಾಗ ಅವನಿಗೆ ಏನೇನೋ ಟೀಕೆಗಳು ಟಿಪ್ಪಣಿಗಳು ಬರ್ತಾವ. ಅಂತವ್ ಬಂದ ಹೊತ್ನಾಗ ಅಯ್ಯೋ ನಾ ಏನ್ ಮಾಡಿದ್ರು ಒಂದ್ ಏನಾರ ಅಂತಾರಪ್ಪ ಈ ಮಂದಿ ಅಂತ ಹೇಳಕ್ಕೆ ಒಳ್ಳೆ ಕೆಲಸ ಮಾಡೋದು ಬಿಡ್ಬೇಕೇನು? ಸತ್ಕ್ರಿಯಾಶೀಲ ಯಾವ ಕಾರಣಕ್ಕೂ ಒಳ್ಳೆ ಕೆಲಸ ಮಾಡೋದು ಬಿಡಂಗಿಲ್ಲ. ಯಾರು ಏನೇ ಅಂದ್ರೂ ನಾ ಮಾಡಿದ್ದು ಕರೆಕ್ಟ್ ಅದ, ನಂದೇನು ತಪ್ಪಿಲ್ಲ ಅಂತೇಳಿ ಅವ ಸತ್ಕ್ರಿಯಾಶೀಲನಾಗಿರ್ತಾನ. ಅದಕ್ಕೆ ಇಲ್ಲಿ ಸದ್ಭಾವ ಸತ್ಕ್ರಿಯೆ ಅಂತಂದ್ರೇನು, ಆ ಮನಿ ಒಳಗೆ ಹೋಗಿ ಏನ್ ಮಾಡ್ತೀರಿ, ಬೆಳಕು ಮಾಡ್ತೀರಿ. ಬೆಳಕು ಮಾಡಿದ ಕ್ಷಣನೇ ನಿಶಾಚರ ಪ್ರಾಣಿಗಳ ರೂಪದಲ್ಲಿರುವ ಅವಗುಣಗಳು ಹೊರಗೆ ಹಾರಿ ಹೋಗ್ಬಿಡ್ತಾವ. ಇಲ್ಲಿ ನಾವು ಕತ್ತಲದ ಬಂದ್ರಿ, ಇಲ್ಲಿ ಬೆಳಕದ ನಡಿ, ಎಲ್ಲಿ ಮತ್ತೆ ಕತ್ತಲಿದ್ದಲ್ಲಿ ಹೋಗಮಂತ ಮತ್ತೆ ಹೋಗ್ಬಿಡ್ತಾವ. ಆಮೇಲೆ ಏನಾಗ್ತದ, ಸುತ್ತ ಮುತ್ತ ಕಾಲಿಡ್ಲಾರ್ದಷ್ಟು ಆ ಪಶು ಪಕ್ಷಿ ಕ್ರಿಮಿ ಕೀಟಗಳ ಮಲಮೂತ್ರಗಳ ರಾಶಿ
ಅವು ತಿಂದು ಹಾಕಿದ ಮಾಂಸದ ತುಂಡುಗಳು, ಎಲುಬುಗಳು ಏನೆಲ್ಲ ಬಿದ್ದಿರ್ತಾವ ಅದ್ರಾಗ, ಕಸ ಧೂಳ ಇರ್ತಾವ ಇಲ್ಲ? ಅದೆಲ್ಲ ಏನದು? ಅನಾಚಾರದ ರಾಶಿ ಇರ್ತದ ಒಳಗೆ. ಅನಾಚಾರದ ರಾಶಿಗೆ ಯಾವ ಬಾರಿಗೆ ತಗೊಂಡು ಬಳಿಬೇಕು? ಸದಾಚಾರ ಎನ್ನುವ ಬಾರಿಗೆಯಿಂದ ಬಳಿಬೇಕು. ಸದಾಚಾರ ಅಂದ್ರೆ ಬಾರಿಗೆ. ಅನಾಚಾರದ ರಾಶಿ ಏನು ಹೊಲಸದ ಎಲ್ಲ ಓಟು ನೆಲ ತೊಳಿಬೇಕು, ನೆಲ ಒರೆಸ್ಬೇಕು, ಗಾಡಿ ತೊಳಿಬೇಕು, ಛತ್ ತೊಳಿಬೇಕು, ಎಲ್ಲ ಓಟು ಮನಿ ತೊಳೆದು ಸ್ವಚ್ಛ ಇಟ್ಕೋಬೇಕು. ಬಿಡ್ಲಾರ್ದಂಗೆ ಎಲ್ಲಾ ಕಡೆ ಮೂಲೆ ಮೂಲೆ ಎಲ್ಲ ಚಲೋ ಜಗ್ಗಿ ನೀರು ಹಾಕಿ ತೊಳಿಬೇಕು. ಅದಕ್ಕೇನಂತಾರ? ಸತ್ಕ್ರಿಯೆ. ಸುಜ್ಞಾನ ಸತ್ಕ್ರಿಯೆ ಅಂದ್ರೇನು? ಒಳ್ಳೆ ಕಾರ್ಯಗಳನ್ನ ಮಾಡುವ ಮೂಲಕ ಕೆಟ್ಟ ಕಾರ್ಯಗಳನ್ನ ತ್ಯಾಗ ಮಾಡುವುದೇ ಸತ್ಕ್ರಿಯೆ. ಒಳ್ಳೆ ವಿಚಾರಗಳನ್ನ ಕೇಳುವ ಮೂಲಕ ಕೆಟ್ಟ ವಿಚಾರಗಳನ್ನ ತ್ಯಾಗ ಮಾಡುವುದೇ ಸುಜ್ಞಾನ. ಆಮೇಲೆ ಮುಂದೇನಾಗ್ತದ? ಮನಿ ಎಲ್ಲ ಸ್ವಚ್ಛ ಮಾಡಿರಿ, ತೊಳೆದಿರಿ, ಎಲ್ಲಾ ಪ್ರಾಣಿಗಳು ಹೋಗ್ಬಿಟ್ಟವ. ಮನೆಯೊಳಗೆ ಹುಳ ಇಲ್ಲ, ಉಪ್ಪಡಿ ಇಲ್ಲ, ಹುಲ್ಲುಗಿಲ್ಲ ಎಲ್ಲ ಕಿತ್ತಿರಿ, ಸುತ್ತ ಗಾರ್ಡನ್ ಗತ್ಲೆ ಮಾಡಿಕೊಂಡು ಎಲ್ಲ ಪ್ಲಾಂಟ್ಸ್ ಎಲ್ಲ ತಂದು ನಿಮ್ಗೆ ಹಂಗ ಬೇಕಂಗ ಮಾಡಿರಿ. ಮಾಡಿದ ಮೇಲೆ ಆ ಮನೆಯೊಳಗೆ ಇರ್ಲಕ್ಕ ಯೋಗ್ಯ ಇರ್ತದೇನು? ಎಲ್ಲ ಸ್ವಚ್ಛ ಮಾಡಿದ ಮೇಲೆ ಆ ಮನೆಯೊಳಗೆ ಇರ್ಲಕ್ಕ ಯೋಗ್ಯ ಆಗಿರ್ತದ ಅದು? ಯಾಕ? ಹೊಲಸು ವಾಸನೆ ಇರ್ತದ ಮನೆಯೊಳಗ. ಇದಕ್ಕೇನ್ ಮಾಡ್ಬೇಕಂತ ಸಮಸ್ಯೆ. ಎಲ್ಲ ಸ್ವಚ್ಛ ಮಾಡೋದು ಏನಿತ್ತು, ಹಾಕಿ ನೀರ್ ಹಾಕಿ ತೊಳೆದೆವು, ಫಿನೈಲ್ ಹಾಕಿ ತೊಳೆದೆವು, ಏನೆಲ್ಲ ಮಾಡಿದೆವು. ಈ ವಾಸನೆಗೆ ಏನ್ ಮಾಡ್ಬೇಕು? ಆ ವಾಸನೆನೇ ಏನದ? ದುರ್ಭಾವ. ಒಳಗೊಂದು ಕೆಟ್ಟ ಭಾವನೆ ಅನ್ನೋದು ವಾಸನೆ ಏನದಲ್ಲ, ಆ ವಾಸನೆ ಹೋಗ್ಬೇಕು. ಕೆಟ್ಟ ಭಾವನೆ ಅಂದ್ರೆ ಇದೆ, ನಾನು, ನನ್ನದು, ನನ್ನಿಂದ, ನನಗಾಗಿ, ಈ ದೇಹವೇ ನಾನು, ಹುಟ್ಟವ ನಾನು, ಬದುಕವ ನಾನು, ಸಾಯವ ನಾನು, ಬಾಲಕ ನಾನು, ಯುವಕ ನಾನು, ಮುದುಕ ನಾನು, ಈ ಸಂಪತ್ತು ಸಂಬಂಧಗಳೇನವ ಇವೆಲ್ಲ ನನ್ನು ಅದಾವಂತೇಳಿ ಕೆಟ್ಟ ವಾಸನೆ ಏನದಲ್ಲ, ಇದು ಎದರಿಂದ ಹೋಗ್ಬೇಕು? ಕೆಟ್ಟ ವಾಸನೆ ಎದರಿಂದ ಹೋಗ್ತದ? ಸುಗಂಧ ದ್ರವ್ಯಗಳ ಕಿಟಕಿ ಬಾಗಿಲ ತೆರೆದು ಫ್ರೆಶ್ ಗಾಳಿ ಬರಂಗ ಮಾಡಿ ಒಳಗ ಸುಗಂಧ ದ್ರವ್ಯ ಪರಿಮಳಗಳನ್ನ ಏನ್ ಮಾಡ್ಬೇಕು? ಸಿಂಪಡಿಸ್ಬೇಕು ಎಲ್ಲಾ ಕಡೆ. ಹಾಂಗ ಕೆಟ್ಟ ವಾಸನೆ ಹೋಗೋದಕ್ಕ ಇದು ಹೆಂಗದ? ಹಾಂಗ ಸದ್ಭಾವದಿಂದ ದುರ್ಭಾವಗಳು ನಾಶ ಆಗ್ತವ. ಕೆಟ್ಟ ಭಾವನೆಗಳ ತ್ಯಾಗ ಮಾಡಿ ಸದ್ಭಾವನೆಗಳನ್ನ ನಾವು ಏನ್ ಮಾಡ್ಬೇಕು? ಬೆಳೆಸ್ಕೋಬೇಕು. ಗುರುವಿನ ಬಗ್ಗೆ ಶ್ರದ್ಧೆ, ಶಾಸ್ತ್ರದ ಬಗ್ಗೆ ಶ್ರದ್ಧೆ, ಹಿರಿಯರು ಏನ್ ಹೇಳ್ತಾರ ಅದಕ್ಕೆ ಲಕ್ಷ್ಯ ಕೊಡಬೇಕು. ಒಳ್ಳೆಯ ವಸ್ತುಗಳನ್ನ ಉಳಿಸಿ ಬೆಳೆಸಬೇಕು, ಕೆಟ್ಟ ವಸ್ತುಗಳನ್ನ ತ್ಯಾಗ ಮಾಡಬೇಕು. ಅವುಗಳ ಬಗ್ಗೆ ಇರುವ ಅಭಿಮಾನವನ್ನ ತ್ಯಾಗ ಮಾಡಬೇಕು, ಅವುಗಳ ಬಗ್ಗೆ ಇರುವಂತಹ ಅಪಹಾಪಿಗಳನ್ನ ತ್ಯಾಗ ಮಾಡಬೇಕು. ಹೀಗೆಲ್ಲ ಮಾಡಿ ಅವಾಗ ಏನಾಗ್ತದ? ಆ ಮನೆ ಇರ್ಲಕ್ಕೆ ಯೋಗ್ಯ ಆಗ್ತದೆ. ಸುಜ್ಞಾನ ಸದ್ಭಾವ ಸತ್ಕ್ರಿಯೆ. ಅಜ್ಞಾನದ ವಿಚಾರಗಳನ್ನ ತ್ಯಾಗ ಮಾಡಿ ಏನ್ ಮಾಡಬೇಕು? ಯೋಗ್ಯವಾದ ವಿಚಾರಗಳನ್ನ ಸಂಗ್ರಹ ಮಾಡದೆ ಸುಜ್ಞಾನ. ಅಜ್ಞಾನದ ಕೆಲಸಗಳನ್ನ ತ್ಯಾಗ ಮಾಡಿ ಯೋಗ್ಯವಾದ ಕೆಲಸಗಳನ್ನು ಮಾಡೋದು, ಶ್ರೇಷ್ಠವಾದ ಕೆಲಸಗಳನ್ನು ಮಾಡೋದು. ಅದು ಏನು? ಸದಾಚಾರ, ಸತ್ಕ್ರಿಯೆ. ಮತ್ತು ಕೆಟ್ಟ ಭಾವನೆಗಳನ್ನೆಲ್ಲ ತ್ಯಾಗ ಮಾಡಿ, ಅಯೋಗ್ಯ ಭಾವನೆಗಳನ್ನೆಲ್ಲ ತ್ಯಾಗ ಮಾಡಿ ಶ್ರೇಷ್ಠ ಭಾವನೆಗಳನ್ನ ಹೊಂದದು ಸದ್ಭಾವ. ಇದು ಮನುಷ್ಯತ್ವದ ಲಕ್ಷಣ. ಈ ರೀತಿ ಇದ್ದವನಿಗೆ ಮನುಷ್ಯ ಮನುಷ್ಯ ಅಂತ. ಈ ಮೂರು ಇರಬೇಕು, ಅಂತವನಿಗೆ ಮನುಷ್ಯ ಅಂತಾರೆ. ಇವು ಮೂರು ಇರ್ಲಿಲ್ಲ ಅಂತಂದ್ರ ಅವ ಮನುಷ್ಯ ಅಲ್ಲ. ಮತ್ತೇನು ಅಂತಂದ್ರ
ಪುಚ್ಛವಿಹೀನ ದ್ವೀಪಾದ ಪಶು ಮನುಷ್ಯ ರೂಪೇಣ, ಮನುಷ್ಯನ ರೂಪದಲ್ಲಿ ಅದನ, ಆದ್ರ ಬಾಲ ಇಲ್ಲದ 4 ಕಾಲಿನ ಪಶು ಇದ್ದಂಗ ಹೆಂಗಿರ್ತಾವ ಹಂಗೆ ಅದ. ನಾವು ಅದನ್ನ ಹೇಳಿ ಎಲ್ಲಿಗೆ ಗೊತ್ತು ತುದಿಗೆ ಬಂದೀವಿ. ಮತ್ತೆ ಈಗ ನಾವು ವಿಚಾರ ಸಾಗರಕ್ಕೆ ಹೋಗ್ಬೇಕು. ಸುಜ್ಞಾನ ಸದ್ಭಾವ ಸತ್ಕ್ರಿಯೆ ಅರ್ಥ ಆಯ್ತರ? ನಿಮ್ಮ ಭಾವನೆಗಳನ್ನ ಏನ್ ಮಾಡ್ಬೇಕು? ಭಾವ ಸದ್ಭಾವ ಆಗ್ಬೇಕು. ನಮಗ ನಿಮಗ ಪರಿಚಯ ಇಲ್ಲದಾಗ ಏನಿತ್ತು? ಅಭಾವ. ನಮಗ ನಿಮಗ ಪರಿಚಯ ಇಲ್ಲದಾಗ ಅಭಾವ. ನಿಮ್ಮೂರಾಗ ನೀವಿದ್ರಿ, ನಮ್ಮೂರಾಗ ನಾವಿದ್ದೇವು, ಆರಾಮಿದ್ದೇವು, ಅಭಾವ ಇತ್ತು. ಮುಂದೇನಾಯ್ತು? ನಮಗೂ ನಿಮಗೂ ಪರಿಚಯ ಆಯ್ತು. ಪರಿಚಯ ಆದ್ಮೇಲೆ ಗುಣ ಸ್ವಭಾವಗಳ ಹೊಂದಾಣಿಕೆ ಮಾಡ್ಕೊಳ್ಳೋದಕ್ಕ ಕಷ್ಟ ಆಗ್ಲಕ್ಕತ್. ನಿಮ್ದೊಂಥರ ಸ್ವಭಾವ, ನಮ್ದೊಂಥರ ಸ್ವಭಾವ, ನಿಮ್ದೊಂಥರ ಗುಣ, ನಮ್ದೊಂಥರ ಗುಣ. ಏನ್ ಮಾಡ್ಬೇಕಪ್ಪ? ಹಿಂಗ ಏನೋ ಚಲೋ ಪಾಠ ಹೇಳ್ತಾನಂತ ಕೂತ್ರ ಎಂತ ರಾಕ್ಷಸ ಗಂಟು ಬಿದ್ದಾನ, ಎಲ್ಲ ಟೈಮ್ ವೇಸ್ಟ್ ಮಾಡ್ತಾನ, ಬೇಕಿದ್ದಾಗ ಬರ್ತಾನ, ಬ್ಯಾಡಿದ್ದಾಗ ಬಿಡ್ತಾನ. ಇವನು ನಂಬ್ಕೊಂಡು ನಾವು ಎಲ್ಲಿಗೆ ಹೋಗಿ ಮುಟ್ತೀವೋ ಏನೋ. ಹಿಂಗಿತ್ತಂದ್ರೆ ಏನ್ ಮಾಡೋದು? ಏನು ಮಾಡ್ಲಕ್ಕಾಗಲ್ಲ. ಅಂತ ಮನಸ್ಸಿಗೆ ತಿದ್ದಿ ಹೇಳ್ಬೇಕು. ಇಲ್ಲ ಇಲ್ಲ, ಸತ್ಯದ ದಾರಿಯಲ್ಲಿದ್ದೇವೆ, ಸನ್ಮಾರ್ಗದಲ್ಲಿದ್ದು ಶ್ರೇಷ್ಠ ಸಾಧನೆಗಳನ್ನು ಮಾಡ್ಲಕತ್ತೀವಿ ಅನ್ನಂತ ನಂಬಿಕೆ, ಅನ್ನಂತ ಶ್ರದ್ಧೆ ಇರಬೇಕು. ಇಲ್ಲಿ ವಿಚಾರ ಸಾಗರ ಸಾಧು ನಿಶ್ಚಲ್ ದಾಸ್ ಜಿ ಅವರ ಕೃತಿ. ಉತ್ತಮ ಅಧಿಕಾರಿಗೆ ಉಪದೇಶ 4ನೇ ತರಂಗ. ಹೌದಲ್ರಿ? 4ನೇ ತರಂಗ. ಮತ್ತೆ ವಿಷಯಾಂಕ 4- ವಿಷಯಾಂಕ 150. ಏನು? ಜಗತ್ತು ದೃಷ್ಟ ಆತ್ಮನಿಗಿಂತಲೂ ಭಿನ್ನನೆಂದು ಹೇಳಬೇಕಾಗುತ್ತದೆ. ದೋಹ 53. ಏನಾಗ್ಯದ ಇಲ್ಲಿ ಅಂತ ಪ್ರಶ್ನೆಯನ್ನ ಸರಿಯಾಗಿ ಅರ್ಥ ಮಾಡ್ಕೋಬೇಕಾಗ್ಯದ. ಜಗತ್ತು ದೃಷ್ಟ ಮತ್ತು ಆತ್ಮ ಅಂತೇಳಿ 2 ಆಗ್ಬಿಟ್ಟಾವ ಈಗ ಅವನ ತಲೆ ಒಳಗ, ಉತ್ತಮ ಅಧಿಕಾರಿ ತಲೆ ಒಳಗ. ಅದಕ್ಕೆ ಜಗತ್ತು ದೃಷ್ಟ ಬೇರೆ, ಆತ್ಮ ಬೇರೆ. ಜಗತ್ತಂದ್ರೇನು? ದೃಶ್ಯ. ಆ ದೃಶ್ಯಕ್ಕ ಆತ್ಮ ಏನಾಗ್ಯದ? ಆತ್ಮದ ಸಾಮಾನ್ಯ ಅಂಶ ಆಧಾರ ಆಗ್ಯದ, ಆತ್ಮದ ವಿಶೇಷ ಅಂಶ ಅಧಿಷ್ಠಾನ ಆಗ್ಯದ ಅಂತ ಹೇಳಿಬಿಟ್ರಿ. ಈಗೇನಾಗ್ಬಿಡ್ತು? ಆತ್ಮ ಆ ಜಗತ್ತಿನ ಸಂಕಟ ಸೇರ್ಕೊಂಡು ಅದನ್ನು ದೃಶ್ಯ ರೂಪ ತಾಳ್ಬಿಟ್ಟದ. ಮತ್ತ ಆತ್ಮನಿಗಿಂತ ಭಿನ್ನವಾಗಿ ಇದೆಲ್ಲ ಆಗಿದ್ದು ನೋಡವ ಯಾರು, ತಿಳ್ಕೊಳ್ಳವ ಯಾರು? ಅದ್ರ ಬಗ್ಗೆ ಹೇಳ್ರಿ ನಮಗ. ಇಲ್ಲಿ ಇನ್ನೊಂದು ಪ್ರಶ್ನೆ ಉದ್ಭವವಾಗಿದೆ. ಇಲ್ಲಿಯ ತನಕ ನೀವು ಹೇಳಿದ್ದೇನೆಂದರೆ ನಿನ್ನ ಸ್ವರೂಪದ ಮರೆವೆಯಿಂದ ಜಗತ್ತು ತೋರುತ್ತಿದೆ ಅಂತ. ಅಂತ ಸ್ವರೂಪದ ಮರೆವಿಯಿಂದ ತೋರುತ್ತಿರುವ ಮಿಥ್ಯಾ ಜಗತ್ತಿಗೆ ಆಧಾರ ಯಾರಾಗ್ಯಾರ? ಆತ್ಮನೇ ಆಧಾರ ಆಗ್ಯಾನ. ಆತ್ಮದ ಸಾಮಾನ್ಯ ಅಂಶವೇ ಆಧಾರ ಆಗ್ಯದ, ಮತ್ತ ಆತ್ಮದ ವಿಶೇಷ ಅಂಶವೇ ಅಧಿಷ್ಠಾನ ಆಗ್ಯದ ಇಂಥ ಮಿಥ್ಯಾ ಜಗತ್ತಿಗೆ. ಈಗ ಆತ್ಮ ಹೋಗಿ ಅನಾತ್ಮದ ಜೊತೆಗೆ ಸೇರಿ ಅದಕ್ಕೆ ಆಧಾರ ಅಧಿಷ್ಠಾನ ಆಗ್ಯದಂದ ಮೇಲೆ ಈ ಆಧಾರ ಆಗಿದ್ದು ಅಧಿಷ್ಠಾನ ಆಗಿದ್ದು ಅನಾತ್ಮ ವಸ್ತು ದೃಷ್ಟ ಹೆಂಗಾಗ್ತದೆ? ಇದು ದೃಶ್ಯ ಎಂದರೆ ದೃಷ್ಟ ಆಗ್ತದೇನು? ಯಾವುದನ್ನ ನೀವು ಆತ್ಮ ಅಂತ ಹೇಳಿರಿ ಅದು ದೃಷ್ಟ ರೂಪ ಅದ. ಆದ್ರ ಇಲ್ಲಿ ಏನಾಗ್ಯದ? ಆತ್ಮ ದೃಷ್ಟ ಆಗಿ ಇರೋದು ಬಿಟ್ಟು ಹೋಗಿ ಆ ಮಿಥ್ಯವಾದ ಜಗತ್ತಿನೊಳಗೆ ಆಧಾರ ಅಧಿಷ್ಠಾನ ಆಗಿ ಕುಂತದಲ್ಲ. ಈ ಆಧಾರ ಅಧಿಷ್ಠಾನವಾದಂತ ಆತ್ಮವನ್ನ ತಿಳ್ಕೊಳ್ಳೋಣ ಯಾರು? ಇದು ಯಾರಿಗೆ ಅರಿವಿಗೆ ಬರ್ಲಕತ್ತದ? ಯಾರ ಅರಿವಿಗೆ ಬರ್ಲಕತ್ತದ ಇದು? ನೋಡ್ರಿ, ಇನ್ನ ಮ್ಯಾಲ ಹೋಗ್ಲಕತ್ತ. ಈಗ ಆತ್ಮಕ್ಕಿಂತ ಮ್ಯಾಲ ಇನ್ನ ಒಂದು ತತ್ವ. ಅದಕ್ಕೆ ಈಗ ಇನ್ನೊಂದು ಪ್ರಶ್ನೆ, ಜಗತ್ತು ದೃಷ್ಟ ಆತ್ಮನಿಗಿಂತ ಭಿನ್ನನೆಂದು ಹೇಳಬೇಕಾಗುತ್ತದೆ.
ಇದು ತುಂಬಾ ಸುಂದರವಾದ ಪ್ರಶ್ನೆ. ಇಲ್ಲಿ ಏನು ಹೇಳುತ್ತಿದ್ದಾರೆಂದರೆ ದೃಷ್ಟಾಂತಕ್ಕೂ ಸಿದ್ಧಾಂತಕ್ಕೂ ವ್ಯತ್ಯಾಸ ಇದೆ ಎಂಬುದನ್ನು ತಿಳಿಯಬೇಕು. ದೃಷ್ಟಾಂತಕ್ಕ ಸಿದ್ಧಾಂತಕ್ಕ ಏನ್ ವ್ಯತ್ಯಾಸದ? ದೃಷ್ಟಾಂತದಾಗ ಹೇಳಿದ್ದು ಒಂದು ಅರ್ಥ, ಒಂದು ಲಿಮಿಟ್ ತನಕ ಇರ್ತದ ಅಷ್ಟೇ. ಸಿದ್ಧಾಂತದೊಳಗೆ ಹೇಳಿದ ಅರ್ಥ ಪರಿಪೂರ್ಣ ಇರ್ತದ. ಅದನ್ನು ಹೇಳ್ತಾರೆ ಈಗ. ಭಗವಾನ್ ಮಿಥ್ಯಾ ಜಗತ್ ಕೋ ದೃಷ್ಟ ಕಹಿಯೇ ಕೌನ್? ಹೇ ಭಗವಂತ, ಈ ಜಗತ್ತಿನ ಮಿಥ್ಯಾ ಜಗತ್ತಿಗೆ ದೃಷ್ಟ ಯಾರು? ಈ ಮಿಥ್ಯಾ ಜಗತ್ತು ದೃಶ್ಯ ಅದ, ಇದರ ದೃಷ್ಟ ಯಾರು ಅಂತ ಹೇಳ್ರಿ. ಅಧಿಷ್ಠಾನ ಆಧಾರ ಜೋ ದೃಷ್ಟ ಹೊಯ್ ನ ತೌ ಅಂತಂದ್ರ ಅಧಿಷ್ಠಾನ ಆಗಿದ್ದು ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಗಿದ್ದು ಮಿಥ್ಯಾ ಜಗತ್ತಿಗೆ ಆಧಾರ ಆದಂತ ಚೇತನ ಏನದಲ್ಲ ಅದು ದೃಷ್ಟ ಆಗ್ಲಕ್ ಸಾಧ್ಯ ಇಲ್ಲ. ದೃಷ್ಟ ಹೊಯ್ ನ ತೌ ಅದು ಆಗಂಗಿಲ್ಲ, ದೃಷ್ಟ ಆಗಂಗಿಲ್ಲ. ಯಾಕಂದ್ರೆ ಅದು ದೃಶ್ಯ ಆಗಿಬಿಡ್ತೀಗ, ಅರಿಸಿಕೊಳ್ಳುವ ವಸ್ತು ಆಗಿಬಿಡ್ತೀಗ. ಸಾಮಾನ್ಯ ಚೇತನ, ವಿಶೇಷ ಚೇತನ ಅಂತೇಳಿ ಆಗಿ ಅವೇನಾಗ್ಯಾವ ಆಧಾರ ಅಧಿಷ್ಠಾನ ಆಗಿ ಅರಿಸಿಕೊಳ್ಳುವ ವಸ್ತು ಆಗಿಬಿಡ್ತು. ಅವುಗಳನ್ನು ಅರಿಯುವ ವಸ್ತು ಯಾವುದು ಅದು ತಿಳ್ತೀರಿ. ಹೇ ಭಗವಂತ, ಅಧಿಷ್ಠಾನ ಆಧಾರ ಆದ ವಸ್ತುವೇ ದೃಷ್ಟ ಹೊಯ್ನ ತೌನ್ ಅಂತಂದ್ರೆ ದೃಷ್ಟ ಆಗಲಿಕ್ಕೆ ಶಕ್ಯವಿಲ್ಲ. ಅಪ್ಪ ಭಗವಂತನೇ, ಮಿಥ್ಯವಾದ ಈ ಜಗತ್ತನ್ನು ನೋಡುವವನು ಪ್ರೇಕ್ಷಕನು ಯಾರಿರುವನು ಎಂಬುದನ್ನು ಹೇಳಿರಿ. ಯಾವುದು ಅಧಿಷ್ಠಾನವಾಗಿದೆಯೋ ಮತ್ತು ಯಾವುದು ಆಧಾರವಾಗಿದೆಯೋ ಅದನ್ನು ನೋಡುವ ದೃಷ್ಟಾನಿಗಿಂತಲೂ ಭಿನ್ನನಾಗಿ ಇರುತ್ತಾನೆ. ಅದನ್ನು ನೋಡುವವ ಅಧಿಷ್ಠಾನ ಆಗ್ಯದ ಮತ್ತು ಆಧಾರ ಆಗ್ಯದ ಅಂಥೇಳಿ ಅದನ್ನ ನೋಡುವವ, ತಿಳಿಯುವವ ದೃಷ್ಟಾನಿಗಿಂತಲೂ ಭಿನ್ನವಾಗಿ ಇರುತ್ತದೆ, ಅಭಿನ್ನವಾಗಿ ಇರುವುದಿಲ್ಲ. ಅಂದ್ರೆ ಅದುವೇ ದೃಷ್ಟ ಆಗುವುದಿಲ್ಲ. ಸಾಮಾನ್ಯ ಚೇತನ, ವಿಶೇಷ ಚೇತನ, ಆಧಾರ ಅಧಿಷ್ಠಾನ ಆಗ್ತದಂತೇಳಿ ನೀವು ಹೇಳಿರಲ್ಲ. ಇದು ಏನಾಯ್ತು? ಈಗ ಅರಿಸಿಕೊಳ್ಳುವ ವಸ್ತು ಆಯ್ಕುಂತತ್ತು. ಈಗ ಸಾಮಾನ್ಯ ಚೇತನ ಅಂತೇಳಿ ಅರಿಸಿಕೊಳ್ಳುವ ವಸ್ತು ಆಯ್ತು, ವಿಶೇಷ ಚೇತನ ಅಂತ ಅರಿಸಿಕೊಳ್ಳುವ ವಸ್ತು ಆಯ್ತು, ಅಧಿಷ್ಠಾನ ಅಂತ ಅರಿಸಿಕೊಳ್ಳುವ ವಸ್ತು ಆಯ್ತು, ಆಧಾರ ಅಂತೇಳಿ ಅರಿಸಿಕೊಳ್ಳುವ ವಸ್ತು ಆಯ್ತು, ಆತ್ಮ ಅಂದ್ರೆ ಅರಿಯುವ ವಸ್ತು ಅಂತ ಹೇಳಿರಿ. ಈಗ ನೋಡಿದ್ರೆ ಅರಿಸಿಕೊಳ್ಳುವ ವಸ್ತು ಆಗಿ ಕುಂತತ್ತಲ್ಲ ಇದು. ಈ ಅರಿಸಿಕೊಳ್ಳುವ ವಸ್ತು ಆಧಾರ ಆಗಿದ್ದು, ಅಧಿಷ್ಠಾನ ಆಗಿದ್ದು, ಸಾಮಾನ್ಯ ರೂಪ ಆಗಿದ್ದು, ವಿಶೇಷ ರೂಪ ಆಗಿದ್ದು, ಇದನ್ನು ನೋಡೋರು ಯಾರು? ಇದನ್ನು ತಿಳ್ಕೊಳ್ಳೋರು ಯಾರು? ಹೆಂಗದ ನೋಡಿದ್ರು ಪ್ರಶ್ನೆ. ಮಿಥ್ಯವಾದ ಈ ಜಗತ್ತನ್ನ ನೋಡುವ ಪ್ರೇಕ್ಷಕನು ಯಾರಿರುವನು ಎಂಬುದನ್ನು ಹೇಳಿರಿ ಗುರುದೇವ. ಯಾವುದು ಅಧಿಷ್ಠಾನವಾಗಿದೆ ಮತ್ತು ಯಾವುದು ಆಧಾರವಾಗಿದೆ ಅಂತೇಳಿ ನೋಡುವವ ಇದನ್ನು ನೋಡುವವ ದೃಷ್ಟಾನಿಗಿಂತಲೂ ಭಿನ್ನ ಇರಲೇಬೇಕಲ್ಲ. ಆಧಾರವಾಗಿರೋದು ಅಂತಂದ್ರೆ ಏನಾಗ್ಯದ? ಈಗ ದೃಶ್ಯ ಆಗ್ಯದ. ಅದು ದೃಶ್ಯಕ್ಕಿಂತಲೂ ಭಿನ್ನವಾಗಿರ್ಬೇಕಿಲ್ಲ? ದೃಶ್ಯಕ್ಕಿಂತಲೂ ದೃಷ್ಟ ಭಿನ್ನವಾಗಿರ್ಬೇಕಲ್ರಿ? ದೃಷ್ಟ ಒಂದೇ ಏನು? ದೃಶ್ಯಕ್ಕಿಂತಲೂ ಭಿನ್ನವಾಗಿರ್ಬೇಕು. ಈಗ ಅಧಿಷ್ಠಾನ ಆಗ್ಯದ, ಆಧಾರ ಆಗ್ಯದ, ಸಾಮಾನ್ಯ ಆಗ್ಯದ, ವಿಶೇಷ ಆಗ್ಯದ ಅಂತ ಹೇಳಕ್ಕೆ ನಾವು ಅದಕ್ಕೊಂದು ದೃಶ್ಯ ರೂಪದಲ್ಲಿ ಹೇಳಿಬಿಟ್ಟಿವಿ. ಈಗ ಮಿಥ್ಯಾ ಜಗತ್ತಿಗೆ ಇದು ಆಧಾರ ಅಧಿಷ್ಠಾನ ಅಂತ ಹೇಳಿವಿ. ಈಗೇನಾಯ್ತು? ಇದು ಹೇಳಿದ್ದರ ಪ್ರಕಾರ ಆತ್ಮ ಹೋಗಿ ಅರಿಸಿಕೊಳ್ಳುವ ವಸ್ತು ಆಯ್ತು, ಅರಿಯುವ ವಸ್ತು ಹೋಗಿ ಅರಿಸಿಕೊಳ್ಳುವ ವಸ್ತು ಆಗಿ ಆತ್ಮ ಹೋಗಿ ಅನಾತ್ಮ ಆಯ್ತು. ಈಗ ಆಗ ಅನಾತ್ಮ ಆದ್ಮೇಲೆ ಇದನ್ನು ನೋಡೋಣ ಯಾರು? ಯಾವುದು ನೋಡ್ಬೇಕಾಗಿತ್ತು ಮಿಥ್ಯಾ ಜಗತ್ತನ್ನ ಅದೇ ಹೋಗಿ ಅಲ್ಲಿ ಆಧಾರ ಅಧಿಷ್ಠಾನ ಆಗಿ ಕುಂತದ. ಈಗ ಮತ್ತೆ ಇದನ್ನೆಲ್ಲ ನೋಡೋರು ಯಾರು? ಆ ದೃಷ್ಟಾಂತ ಬಗ್ಗೆ ಹೇಳ್ರಿ.
ಇಲ್ಲ, ದೃಷ್ಟಾಂತದಲ್ಲಿ ಏನ್ ಹೇಳಿರಿ? ಹಗ್ಗದಲ್ಲಿ ಹಾವು ಅಂತ ಹೇಳಿರಿ. ಹಾವು ಕಂಡದ, ಎಲ್ಲಿ ಕಂಡದ? ಹಗ್ಗದ ಕಂಡದ ಅಂತ ಹೇಳಿರಿ. ಹಗ್ಗ ಏನದ? ಅಧಿಷ್ಠಾನ. ಹಾವು ಏನದ? ಕಲ್ಪಿತ. ಈಗ ಹಗ್ಗರೇ ನೋಡ್ಲಕ್ಕ ಅಥವಾ ಹಾವರೇ ನೋಡ್ಲಕ್ಕ ಇನ್ನೊಬ್ಬ ಇರ್ಬೇಕ ಬೇಡ? ಮೂರನೇದವ ಹಗ್ಗ ಅಂತ ನೋಡ್ಲಕ್ಕೂ ಬೇಕು, ಹಾವು ಅಂತ ನೋಡೋದಕ್ಕೂ ಬೇಕು. ಮೂರನೇದ ಒಬ್ಬ ದೃಷ್ಟ ಬೇಕಲ್ಲ. ಹಗ್ಗ, ಹಾವು, ಪ್ರೇಕ್ಷಕ ಅಂತೇಳಿ ಮೂವರು ಇರ್ಬೇಕಲ್ಲ. ಮತ್ತ ಸಿದ್ಧಾಂತದಾಗ ಏನ್ ಹೇಳಿರಿ? ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಯಾವುದು? ಆತ್ಮದ ಸಾಮಾನ್ಯ ರೂಪ ಅಂತ ಹೇಳಿರಿ. ಮಿಥ್ಯಾ ಜಗತ್ತಿಗೆ ಆತ್ಮದ ಸಾಮಾನ್ಯ ರೂಪ ಅಧಿಷ್ಠಾನ ಆಗ್ಯದ. ಅದೇ ಮಿಥ್ಯಾ ಜಗತ್ತಿಗೆ ಆತ್ಮದ ವಿಶೇಷ ರೂಪ ಆಧಾರ ಆಗ್ಯದ. ಆಯ್ತು, ನೀವು ಹೇಳಿದ್ರೆ ಸರಿ, ಒಪ್ಕೊಂಡೆ. ಅದ ಆಧಾರ ಆಗ್ಯದ, ಅಧಿಷ್ಠಾನ ಆಗ್ಯದ ಅಂತೇಳಿ ತಿಳಿಲಕತ್ತದಲ್ಲ, ಅದು ತಿಳ್ಕೊಳ್ಳೋ ಯಾರದನ? ಇದನ್ನು ನೋಡುವವರು ಯಾರು? ಅವರ ಬಗ್ಗೆ ಹೇಳಿರಿ. ಜಗತ್ತು ಕಲ್ಪಿತವಾಯಿತು, ಅಧಿಷ್ಠಾನ ಆತ್ಮನಾದ. ನೋಡುವವ ಯಾರು? ಎರಡು ವಸ್ತುಗಳ ಬಗ್ಗೆ ಹೇಳಿದ್ರಿ. ಜಗತ್ತೇನದ? ಕಲ್ಪಿತ ಅದ, ಮಿಥ್ಯ ಅದ ಅಂತ ಹೇಳಿದ್ರಿ. ಸರಿ, ನಿನ್ನ ಸ್ವರೂಪದ ಮರವೆಯಿಂದಾಗಿ ಏನಾಗ್ಲಕ್ಕತ್ತದ? ಅದು ಜಗತ್ತಾಗಿ ನಾಮರೂಪವಾಗಿ ತೋರ್ಲಕ್ಕತ್ತದ. ಓಕೆ. ಮತ್ತ ಅಷ್ಟೆಲ್ಲ ತೋರ್ಬೇಕಾದ್ರೆ ಅದಕ್ಕೊಂದು ಅಧಿಷ್ಠಾನ ಬೇಕಲ್ಲ. ಹಗ್ಗಾರೆ ತೋರ್ಬೇಕು, ಹಾವರೆ ತೋರ್ಬೇಕು ಅಂತಂದ್ರೆ ಅಲ್ಲಿ ನೋಡ್ಲಕ್ಕೊಬ್ಬ ಇರ್ಬೇಕಲ್ಲ, ದೃಷ್ಟ. ಆ ದೃಷ್ಟ ಯಾರದಾರ? ಟೀಕಾ ಏನ್ ಹೇಳ್ತದ? ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನ ಆತ್ಮವಾಗಿರುತ್ತದೆ ಅಂತ ಹೇಳಿರಲ್ಲ. ಸರಿ, ಜಗತ್ತಿಗೆ ದೃಷ್ಟ ಏನದನ್ನ ಆತ್ಮನಿಗಿಂತಲೂ ಭಿನ್ನವಾಗಿ ಹೇಳಬೇಕಾಗುತ್ತದೆ. ಈ ಜಗತ್ತಿನ ದೃಷ್ಟ ಆತ್ಮನಿಗಿಂತ ಭಿನ್ನವಾಗಿ ಇರಲೇಬೇಕಲ್ಲ ಅಂತ ಹೇಳ್ಬೇಕಾಗ್ತದ. ಆತ್ಮ ಅಧಿಷ್ಠಾನವಾದ ಜಗತ್ತು ಅಧ್ಯಸ್ಥವಾಯ್ತು. ಆತ್ಮನು ಏನಾದ? ಅಧಿಷ್ಠಾನ ಆದ. ಜಗತ್ತು ಏನಾಯ್ತು? ಅಧ್ಯಸ್ಥವಾಯ್ತು. ಸರಿ, ಒಪ್ಕೋತೀನಿ. ಆದರೆ ಇವೆರಡನ್ನು ಅರಿಯುವವನು, ನೋಡುವವನು ಯಾರು? ಸದ್ರೂಪ ಬ್ರಹ್ಮ, ಚಿದ್ರೂಪ ಬ್ರಹ್ಮ, ಆನಂದ ರೂಪ ಬ್ರಹ್ಮ ಎಲ್ಲಾನು ಹೇಳಕತ್ತೀರಿ ಆತ್ಮದ ಬಗ್ಗೆ. ಇದು ತಿಳ್ಕೊಳಕತ್ತೀರಿ, ತಿಳಿಲಕತ್ತದ. ಮತ್ತ ಯಾರ ವಿಷಯ? ಆತ್ಮದ ವಿಷಯ. ಯಾರು ತಿಳ್ಕೊಳಕತ್ತಾರ? ಈ ದೃಷ್ಟ ಯಾರು? ಇದನ್ನೆಲ್ಲ ತಿಳ್ಕೊಳಕತ್ತವನು ಆತ್ಮನೇ. ಮತ್ತ ಇದೆಲ್ಲ ಆತ್ಮದ ವಿಷಯ ಒಂದೇ ಅಂತ ಅನ್ಲಕ್ ಬರಂಗಿಲ್ಲ. ತಿಳ್ಕೊಳ್ಳವ ಆ ತಿಳಿಯುವ ವಿಷಯದಿಂದ ಭಿನ್ನವಾಗಿರ್ಲೇಬೇಕಲ್ಲ. ಹೌದಾ? ಅದಕ್ಕೆ ಸರ್ಪಕ್ಕೆ ಆಧಾರ ಮತ್ತು ಅಧಿಷ್ಠಾನವಾಗಲ್ಪಟ್ಟ ಯಾವ ರಜ್ಜುವಿರುವುದೋ ಅದರಿಂದ ಭಿನ್ನವಾಗಿರುವ ಪುರುಷನು ಸರ್ಪದ ದೃಷ್ಟ ಇರುತ್ತಾನೆ. ಸರ್ಪವನ್ನು ನೋಡುವವನು ಬೇರೆ ಇರುವ ಹಾಗೆ. ಒಂದು ಹಗ್ಗನೂ ಅದ, ಒಂದು ಹಾವು ಅದ, ಅದನ್ನು ನೋಡ್ಲಕ್ಕೊಬ್ಬ ಬೇರೆ ಹೆಂಗದನ ಹಂಗ ಇಲ್ಲಿ ಜಗತ್ತನ್ನ ಮತ್ತೇನದನ ಆತ್ಮವನ್ನ ಅಥವಾ ಬ್ರಹ್ಮವನ್ನ ನೋಡವ್ರು ಯಾರು? ಹೇಳಿರಿ. ಇದು ತುಂಬಾ ಸುಂದರವಾದ ಪ್ರಶ್ನೆ. ಅನಿರ್ವಚನೀಯವಾದ ಈ ಜಗತ್ತನ್ನು ನೋಡುವವನು ಯಾರಿದ್ದಾನೆ ಹೇಳಿರಿ. ಯಾವುದು ಅಧಿಷ್ಠಾನ ಮತ್ತು ಆಧಾರವಾಗಿರುವುದೋ
ಅದು ದೃಷ್ಟ ಆಗಿರುವುದಿಲ್ಲ. ಇದು ನಿಯಮ. ಈಗ ಸಿನಿಮಾಕ್ಕೆ ಹೋಗಿರ್ತೀರಿ, ಸಿನಿಮಾ ತಾನೇ ನೋಡ್ಕೊತದೋ ಏನು ನೀವು ನೋಡ್ತೀರ? ಸಿನಿಮಾಕ್ಕೆ ಟಿವಿ ಟಿವಿ ದೃಶ್ಯ, ಆ ದೃಶ್ಯವನ್ನು ನೋಡುವ ದೃಶ್ಯದಿಂದ ಭಿನ್ನವಾಗಿರಲೇಬೇಕಲ್ಲ. ಹೌದಾ? ಟಿವಿನೇ ದೃಷ್ಟ ಅಂತ ನಡೀತದೆ ಅಂದ್ರೆ ಟಿವಿ ದೃಶ್ಯ ರೂಪದಾಗ ಟಿವಿ ನೋಡೋದಕ್ಕೆ ದೃಷ್ಟ ಅಂತ ಒಬ್ಬ ಬೇಕಾ ಬೇಡ? ಆ ದೃಷ್ಟ ಯಾರು? ಜಗತ್ತಿನ ಬಗ್ಗೆ, ಬ್ರಹ್ಮನ ಬಗ್ಗೆ, ಆತ್ಮದ ಬಗ್ಗೆ ಏನೆಲ್ಲ ಹೇಳಕತ್ತೀರಿ, ಇದನ್ನೆಲ್ಲ ತಿಳ್ಕೊಳ್ಳೋ ಯಾರು ಅಂತ ಕೇಳಕತ್ತೀರಿ. ಪ್ರಶ್ನೆ ಅರ್ಥ ಆಗ್ಯದ ನಿಮ್ಗ? ಫಸ್ಟ್ ನೋಡ್ರಿ, ಆತ್ಮ ಅನಾತ್ಮಗಳನ್ನ ಬೇರ್ಪಡಿಸಿ ತಿಳಿದುಕೊಳ್ಳುವುದು ವಿವೇಕ. ಆತ್ಮ ಅಂದರೆ ಅರಿಯುವ ವಸ್ತು, ಅನಾತ್ಮ ಎಂದರೆ ಅರಿಸಿಕೊಳ್ಳುವ ವಸ್ತು. ಇದು ಪೆನ್ನು ಇದೆ ಅಂತ ಅರಿಯುವವ ಆತ್ಮ, ಪೆನ್ನು ಅರಿಸಿಕೊಳ್ಳುವ ಅನಾತ್ಮ. ಹೌದಾ? ಈ ಆತ್ಮ ಅನಾತ್ಮ. ಈಗ ಏನಾಗ್ಯದ? ಆತ್ಮ ಯಾವ ರೂಪದಿಂದ ನಿಮಗ ಏನಾಗ್ಯದ? ಅನಾತ್ಮ ಆಗ್ಯದ, ಅರಿಸಿಕೊಳ್ಳುವ ವಸ್ತು ಆಗ್ಯದ. ಏನಂತ ಅರ್ತೀರಿ ಅದಕ್ಕ? ಅಧಿಷ್ಠಾನ ಅಂತ ಅರ್ತೀರಿ, ಆಧಾರ ಅಂತ ಅರ್ತೀರಿ, ಸಾಮಾನ್ಯ ರೂಪ ಅಂತ ಅರಿತೀರಿ, ವಿಶೇಷ ರೂಪ ಅಂತ ಅರ್ತೀರಿ. ಅದು ಎದಕ್ಕಪ್ಪ? ಮಿಥ್ಯಾ ಜಗತ್ತಿಗೆ. ಮಿಥ್ಯಾ ಜಗತ್ತಿಗೆ ಅಧಿಷ್ಠಾನ ಆಧಾರ ಅಂತೇಳಿ ನೀವು ಏನಾಯ್ತು? ಅಧಿಷ್ಠಾನ ಆಧಾರ ಅಂತೇಳಿ ನೀವು ಅರಿತೀರಿ. ಅದು ಆತ್ಮ ಏನಾಯ್ತು? ಅರಿಸಿಕೊಳ್ಳುವ ವಸ್ತು ಆಯ್ತು. ಆತ್ಮ ಅರಿಸಿಕೊಳ್ಳುವ ವಸ್ತು ಆದ್ಮೇಲೆ ಅರಿಸಿಕೊಳ್ಳುವ ವಸ್ತುನೇ ಅರಿಯುವ ದೃಷ್ಟ ಆಗ್ಲಿಕ್ಕೆ ಶಕ್ಯವಿಲ್ಲ. ಹೆಂಗಿಲ್ಲ? ಅರಿಸಿಕೊಳ್ಳುವ ವಸ್ತು ಹೆಂಗ ತಿಳಿವಲ್ತ್ರಿ? ಈಗ ಅದಕ್ಕೆ ಸಾಮಾನ್ಯ ರೂಪ, ವಿಶೇಷ ರೂಪ ಅಂತ ಹೇಳಿಕೆ ಅದನ್ನ ಅರಿತೀರ ಇಲ್ಲ ನೀವು? ಆತ್ಮಕ್ಕ ಮತ್ತ ಅದು ಆಧಾರ ಆಗ್ಯದ, ಅಧಿಷ್ಠಾನ ಆಗ್ಯದ, ನಿತ್ಯ ಜಗತ್ತಿಗೆ ಅಂತಂದ್ಮೇಲೆ ಅದಕ್ಕೆ ಅರಿತೀರ ಇಲ್ಲ? ನೀವು ಅರಿತೀರಲ್ಲ, ಅರಿತವ್ರು ಯಾರು? ಇದು ಅರಿಸ್ಕೊಂಡದ್ದು ಯಾವುದು? ಮತ್ತೆ ಸತ್ಯ ಚಿತ್ತ ಆನಂದ ನಿತ್ಯ ಪರಿಪೂರ್ಣ ಅಂತ ಅರ್ಥ ಅದು ಅರಿಸ್ಕೊಳ್ಳೋದು ಆತಲ್ಲ. ಅದೇ ಕೇಳಕತ್ತಾನ ಈಗ. ಮತ್ ನಾ ಆಗಲೇ ಅಂದಿನಲ್ಲ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣತೆ ಏನೆಲ್ಲ ಆತ್ಮದ ವರ್ಣನೆ ಮಾಡ್ಲಕತ್ತೀರಿ. ಆತ್ಮದ ವರ್ಣನೆ ಮಾಡಿ ಅದು ಅರಿಸಿಕೊಳ್ಳುವ ವಸ್ತು ಆಗ್ಬಿಡ್ತು. ಮತ್ತೀಗ ಈ ಸಚ್ಚಿತ್ತಾನಂದ ಅಂತ ಹೇಳಕ್ಕೆ ಅರಿಯುವವ ಯಾರು? ದೃಷ್ಟ, ದೃಶ್ಯ, ಸಾಮಾನ್ಯ, ವಿಶೇಷ ರೂಪ ಅಂತೇಳಿ ಆತ್ಮದ ರೂಪವನ್ನು ಅರಿಯುವವ ಯಾರು? ಸಚ್ಚಿತ್ತಾನಂದ ಮತ್ತು ಅದು ಅರಿಸಿಕೊಳ್ಳುವ ವಸ್ತು ಆಗಿದೆ. ಈಗ ಇದನ್ನು ಅರಿಯುವವ ಯಾರು? ಇದೇ ಪ್ರಶ್ನೆ. ಮಾತಾಡೋವ ಅವನೇ, ಕೇಳೋನು ಅವನೇ, ದೃಶ್ಯನು ಅವನೇ, ದೃಷ್ಟನು ಅವನೇ ಅಂತಂದ್ರೆ ಹೆಂಗ? ದೃಶ್ಯ ಮತ್ತು ದೃಷ್ಟ ಇವೆರಡನ್ನ ಅರಿಯುವವ ಯಾರು? ಒಂದು ಟಿವಿ ಚಾಲು ಮಾಡ್ಕೊಂಡು ಒಬ್ಬರು ಕುಂತಾರ, ಟಿವಿಗೆ ಏನಂತೀರಿ? ದೃಶ್ಯ ಅಂತೀರಿ. ಅದು ನೋಡವ ದೃಷ್ಟ ಅಂತೀರಿ. ಮೂರನೇದ ಒಬ್ಬವ ಇದು ದೃಶ್ಯ ಇದು ದೃಷ್ಟ ಅಂತೇಳಿ ಬೇರ್ಪಡಿಸಿ ಹೇಳಕ್ಕೊಬ್ಬ ಬೇಕಾ ಬೇಡ? ಇದು ದೃಶ್ಯ ಇದು ದೃಷ್ಟ ಅಂತ ಹೇಳಕ್ಕ ಒಬ್ಬ ಮೂರನೇದವ್ ಬೇಕಾ ಬೇಡ? ಇದು ಹಗ್ಗ ಇದು ಹಾವು ಅಂತ ಹೇಳ್ತೀರಿ. ಹಗ್ಗ ಅಂತೀರಿ, ಹಾವು ಅಂತೀರಿ. ಹಗ್ಗಕ್ಕ ಹಾವಿಗೆ ನೋಡ್ಲಕ್ ಮೂರನೇದವ್ ಬೇಕಾ ಬೇಡ?
ಆ ಮೂರನೇದವ ಯಾರು ಅಂತ ಪ್ರಶ್ನೆ. ಮುಂದಿನ ಪಾಠದಲ್ಲಿ ಆತ್ಮನೇ ಮತ್ತ ಈಗ ನೋಡವ ಆತ್ಮ ಮತ್ತ ಆತ್ಮನೇ ಏನಾಗ್ಯದ ಅನಾತ್ಮ ಆಗ್ಯದ. ಈಗ ದೃಶ್ಯನೂ ಅದೇ ಆಗ್ಯದ, ದೃಷ್ಟನೂ ಅದೇ ಆಗ್ಯದ. ಅದನ್ನೇ ಹೇಳಕ್ ಹೋಗ್ತಾರೆ ಮುಂದ. ಈ ರೀತಿ ಪ್ರಶ್ನೆಯನ್ನ ನೀವು ಅರ್ಥ ಮಾಡ್ಕೊಂಡ್ರೆ, ಟಿವಿ ಚಾಲು ಅದ, ಟಿವಿ ಯಾರು ನೋಡ್ಲಕತ್ತೀರಿ ಅಂತ ಬೈತಿರಿಲ್ಲ, ಹಂಗೆ ಚಾಲು ಇತ್ತು, ಅಲ್ಲಿ ಮುಂದೆ ಯಾರು ಇದ್ದಿದ್ದಿಲ್ಲ ಅಂದ್ರೆ ಟಿವಿ ಚಾಲು ಇಟ್ಟು ಯಾಕೆ ಅಡ್ಡಾಡ್ತೀರಿ ಆ ಕಡೆ ಈ ಕಡೆ, ಯಾರು ನೋಡ್ಲಕತ್ತೀರಿ ಟಿವಿ ಅಂತೀರಿ. ದೃಶ್ಯವನ್ನ ನೋಡ್ತೀರಿ, ದೃಷ್ಟ ಯಾರೋ ಒಬ್ರು ಬರ್ತಾರ, ನಾ ಬಟ್ಟೆ ಹಾಕೋಬೇಕು, ಎಲ್ಲೋ ಹೋಗ್ಬೇಕು ಅಂತೇಳಿ ಯಾಕಡೆ ಹೋಗ್ಬಿಟ್ಟಿರ್ತಾನೊಬ್ಬ. ಏನೋ ಅರ್ಜೆಂಟ್ ಬಂದಿರ್ತದ, ಟಿವಿ ನೋಡಕ್ ಹೋಗ್ಬಿಟ್ಟಿರ್ತಾನ. ಅಲ್ಲಿ ಯಾರು ಇರಲ್ಲ ಟಿವಿ ನೋಡೋರು. ಅವಾಗ ನೀವೇನ್ ಮಾಡ್ತೀರಿ, ಎಂಟ್ರಿ ತಗೋತೀರಿ. ಟಿವಿ ನೋಡೋರು ಯಾರಿಲ್ಲ, ಟಿವಿ ಹಾಕಿಟ್ರಿ ಇಲ್ಲಿ, ಅವ ಬಟ್ಟೆ ಹಾಕೊಂಡು ಹೋಗ್ಬಿಟ್ಟಾನೆ ಕಡೆ, ದೃಷ್ಟ ಬರೇ ದೃಶ್ಯ ಅದ. ಈಗ ಅಲ್ಲಿ ಮೂರನೇದ ಒಂದು ಪಾತ್ರ ಅದ ಇಲ್ಲ. ಹಂಗೀಗ ಆತ್ಮ ಸಾಮಾನ್ಯ ರೂಪ, ವಿಶೇಷ ರೂಪ, ಆಧಾರ, ಅಧಿಷ್ಠಾನ ಅಂತ ಹೇಳಿ ಏನಾಗಿ ಕುಂತದ? ಈಗ ಅದು ದೃಶ್ಯ ಆಗಿ ಕುಂತದೆ. ಮತ್ತ ದೃಶ್ಯ ಆಗಿ ಕುಂತ ಮೇಲೆ ಇದನ್ನು ಅರಿಯುವವ ಯಾರು? ಆತ್ಮ ಅರಿಯುವ ವಸ್ತು. ಇನ್ನೊಂದು ವಸ್ತು ಐತಿ, ಪರವಸ್ತು ಐತಿ. ಅದೇನದು ಮುಂದಿನ ವಿಷಯಾಂಕದಾಗ ಹೇಳ್ತಾರ, ಅವ್ರು ಬಿಡಿಸ್ತಾರ. ಈಗ ಮೊದಲು ನೀವು ಪ್ರಶ್ನೆ ಅರ್ಥ ಮಾಡ್ಕೋಬೇಕಷ್ಟೇ. ಆತ್ಮ ಅರಿಯುವ ವಸ್ತು, ಅನಾತ್ಮ ಅರಿಸಿಕೊಳ್ಳುವ ವಸ್ತು ಅಂತ ಹೇಳಿರಿ. ಈಗೇನಾಗ್ಯದ, ಆತ್ಮ ಏನಾಗ್ಯದ, ಸಾಮಾನ್ಯ ರೂಪ, ವಿಶೇಷ ರೂಪ, ಆಧಾರ, ಅಧಿಷ್ಠಾನ, ಸಚ್ಚಿತ್ತಾನಂದ ನಿತ್ಯ ಪರಿಪೂರ್ಣ, ಕೂಟಸ್ಥ, ಸಾಕ್ಷಿ ಅಂತೇಳಿ ಅರಿಸಿಕೊಳ್ಳುವ ವಸ್ತು ಆಗ್ಬಿಟ್ಟತಿ ಈಗ ಈ ಪಾಠದಾಗ. ಮತ್ತ ಅರಿಯುವ ವಸ್ತು ಆತ್ಮ ಇತ್ತಂದ್ರೆ ಅರಿಸಿಕೊಳ್ಳುವ ವಸ್ತು ಹೆಂಗಾಯ್ತು? ಮತ್ತೀಗ ಅರಿಸಿಕೊಳ್ಳುವ ವಸ್ತು ಆಗ್ಯದಂತಂದ್ಮೇಲೆ ಇದನ್ನ ಅರಿಯುವವ ಯಾರು? ದೃಶ್ಯ ಮತ್ತು ದೃಷ್ಟ ಎರಡೂ ಒಂದೇ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಆತ್ಮನಿಗೆ ದೃಷ್ಟ ಅಂದಿರಿ, ಜಗತ್ತಿಗೆ ದೃಶ್ಯ ಅಂದಿರಿ. ಆದ್ರೆ ಜಗತ್ತಿಗೆ ಆಧಾರ ಈ ಆತ್ಮನೇ ಅಂತ ಹೇಳಿದ್ಮೇಲೆ ಆತ್ಮನು ಏನಾಯ್ತು, ದೃಶ್ಯನೇ ಆಗ್ಬಿಡ್ತೀವಿ, ಆಧಾರ ಅಧಿಷ್ಠಾನ ಆಗಿ. ಇದು ಅರಿಯಿಸಿಕೊಳ್ಳುವ ವಸ್ತು ಆಗಿಬಿಡುತ್ತೆ. ಜಗತ್ತು, ಮಿಥ್ಯವಾದ ಜಗತ್ತು, ಆತ್ಮನ ವಿಶೇಷ ರೂಪ, ಆತ್ಮನ ಸಾಮಾನ್ಯ ರೂಪ, ಅಧಿಷ್ಠಾನ, ಮತ್ತೇನು ಆಧಾರ, ಇದೆಲ್ಲ ಏನಾಯ್ತು ಅರಿಸಿಕೊಳ್ಳುವ ವಸ್ತು ಹಾಕುತ್ತದೆ ಈಗ ಆತ್ಮ. ಮತ್ತೆ ಇದನ್ನು ಅರಿಯುವವರು ಯಾರು? ಇಷ್ಟೇ ಪ್ರಶ್ನೆ ಅರ್ಥ ಮಾಡ್ಕೋಬೇಕು ನೀವು. ಮುಂದೆ ಉತ್ತರ ಹೇಳ್ತಾರ. ಪ್ರಶ್ನೆ ಅರ್ಥ ಮಾಡ್ಕೋಬೇಕು. ಅದು ಬಹಳ ಸುಂದರವಾದ ಪ್ರಶ್ನೆ ಅದು. ನಿಶ್ಚಲದಾಸರೇ ಹೇಳಿದ ಮಾತು. ಇದಕ್ಕೆ ಉತ್ತರ ವಿಷಯಾಂಕ 151. ಉತ್ತರ ವಿಷಯಾಂಕ 151 ಉತ್ತರ. ಎಲ್ಲ ಕಲ್ಪಿತಗಳಿಗೆ ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಎಲ್ಲ ಕಲ್ಪಿತಗಳಿಗೆ ಏನಿರ್ತದೆ? ಅಧಿಷ್ಠಾನವೇ ದೃಷ್ಟ ಇರುತ್ತದೆ. ಆಧಾರ ಅಧಿಷ್ಠಾನ ಅಂತದ ಅಲ್ರಿ, ಸಾಮಾನ್ಯ ವಿಶೇಷ ಅಂತೇಳಿ. ಸಾಮಾನ್ಯ ಅಂಶ ಆಧಾರವಾಗಿದೆ, ವಿಶೇಷ ಅಂಶ ಅಧಿಷ್ಠಾನವಾಗಿದೆ ಅಂತ ಅಂದಿರಲ್ಲ. ಆ ಅಧಿಷ್ಠಾನ ಅಂತ ಏನದಲ್ಲ, ಆ ಅಧಿಷ್ಠಾನವೇ ಎಲ್ಲ ಕಲ್ಪಿತಗಳಿಗೆ ದೃಷ್ಟ ಇರುತ್ತದೆ. ಅಧಿಷ್ಠಾನ ಮತ್ತು ದೃಷ್ಟ ಬೇರೆ ಬೇರೆ ಇರಲ್ಲ. ಅಧಿಷ್ಠಾನ ಮತ್ತು ದೃಷ್ಟ ಬೇರೆ ಬೇರೆ ಇರಲ್ಲ.
ಅದಕ್ಕೆ ಚೌಪಾಯಿ 54 151ನೇ ವಿಷಯಾಂಕಕ್ಕೆ ಬಂದಿರುವತ್ತ 4ನೇ ತರಂಗ 151ನೇ ವಿಷಯಾಂಕ 54ನೇ चौपाई। मिथ्या वस्तु जगत में जे है अधिष्ठान में कल्पित ते है। ಜಗತ್ತಿನಾಗ ಏನ್ ಮಿಥ್ಯ ವಸ್ತುಗಳದವ ಅವೆಲ್ಲ ನಿಮ್ಮ ಅಧಿಷ್ಠಾನದೊಳಗ ಕಲ್ಪಿತ ಅದವು, ಕರೆ ಇಲ್ಲವು. ಒಂದು ಹುಲಿ ಬಂದವ, ಅದು ನಿಮ್ಮ ಕಲ್ಪಿತ, ಅದು ಆಕ್ಚುಲ್ ಅದೇನದ ಬ್ರಹ್ಮನೇ ಆದ. ಒಂದು ಆನಿ ಬಂದದ, ಅದು ನಿಮ್ಮ ಕಲ್ಪಿತ ನಾಮರೂಪಗಳನ್ನು ನೀವು ಕೊಟ್ಟದ್ದು, ಅದು ಆಕ್ಚುಲ್ ಏನದ ಬ್ರಹ್ಮನೇ ಆದ. मिथ्या वस्तु जगत में जो है अधिष्ठान में कल्पितते है. ಅವೆಲ್ಲ ನಾಮರೂಪಗಳು ಎಲ್ಲಿದಾವ? ಜಗತ್ತಿನಾಗದವ, ಏನು ನಿಮ್ಮೊಳಗದವ. ಬ್ರಹ್ಮನನ್ನು ಹೊರತುಪಡಿಸಿ ಒಂದು ವಸ್ತುನೂ ಇಲ್ಲಿ. अधिष्ठान सो द्विविध पिचानहु इक चेतन दूजो जड़ जानहु. अधिष्ठान ಅಂತೇನದಲ್ಲ, ಆ ಅಧಿಷ್ಠಾನ ಏನದಪ್ಪ ಅಂತಂದ್ರೆ ಎರಡು ರೀತಿ ಅಧಿಷ್ಠಾನ ಅದ. ಒಂದು ಚೇತನ ಅದ, ಇನ್ನೊಂದು ಜಡ ಅಧಿಷ್ಠಾನ, ಒಂದು ಚೇತನ ಅಧಿಷ್ಠಾನ ಅಂತ ಅದ. ಅಧಿಷ್ಠಾನಗಳಲ್ಲಿ ಎರಡು ಪ್ರಕಾರಗಳಿವೆ, ಒಂದು ಜಡ ಅಧಿಷ್ಠಾನ, ಇನ್ನ ಒಂದು ಚೇತನ ಅಧಿಷ್ಠಾನ ಅಂತ. ಅಧಿಷ್ಠಾನದಲ್ಲಿ ಈ ರೀತಿಯಾಗಿ ಕಿಂಚಿತ್ ಭೇದವಿದೆ. ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಜಡವಿದೆ, ರಜ್ಜುವು ಏನದ ಜಡವಿದೆ. ಅಧಿಷ್ಠಾನ ಜಡವಿದ್ದಲ್ಲಿ ದೃಷ್ಟ ಒಬ್ಬ ಬೇರೆ ಇರಬೇಕಾಗುತ್ತದೆ. ಜಡ ಅಧಿಷ್ಠಾನ ಏನದಲ್ಲ, ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಜಡವಾದ ರಜ್ಜು ಆದಲ್ರಿ. ಕಲ್ಪಿತ ಸರ್ಪಕ್ಕ ಅಧಿಷ್ಠಾನ ಯಾವದದ? ರಜ್ಜು ಅದಲ್ಲ, ಅದು ಜಡ ಅದ. ಕಲ್ಪಿತ ಸರ್ಪಕ್ಕೆ ಅಧಿಷ್ಠಾನ ಜಡವಿದೆ. ಅಂತ ಜಡ ವಸ್ತುವನ್ನು ನೋಡಬೇಕಾದ್ರೆ ಏನಾಗಬೇಕು? ಅಧಿಷ್ಠಾನ ಜಡವಿದ್ದಲ್ಲಿ ದೃಷ್ಟ ಅಂತ ಇನ್ನೊಬ್ಬ ವ್ಯಕ್ತಿ ಬೇಕಾಗುತ್ತದೆ, ಇನ್ನೊಂದು ಚೇತನ ಬೇಕಾಗ್ತದೆ. ಅದು ಅಧಿಷ್ಠಾನ ಚೇತನ ಆಗಿತ್ತು ಅಂತಂದ್ರ ಅದಕ್ಕೆ ತನ್ನ ತಾನು ಅರಿಯುವ ಸಾಮರ್ಥ್ಯ ಅದ, ಅದಕ್ಕೆ ಇನ್ನೊಂದು ವಸ್ತು ಬೇಕಾಗಿಲ್ಲ. ಚೇತನವನ್ನು ಅರಿಯುವುದಕ್ಕೆ ಚೇತನವೇ ಬೇಕು, ಚೇತನವೇ ಸಾಕು, ಬೇರೆ ಏನು ಬೇಕಾಗಿಲ್ಲ. ಜಡವನ್ನು ಅರಿಬೇಕಾದ್ರೆ ಚೇತನದ ಜೊತೆಗೆ ಇನ್ನೊಂದು ವಸ್ತು ಬೇಕಾಗ್ತದ. ಅಧಿಷ್ಠಾನ ಅನ್ನೋ ಶಬ್ದ ಹಿಡಿದು ಜಗ್ಗಾಡಕತ್ತಾರೀಗ. ಇದ್ರ ಬಗ್ಗೆ ನಾಳೆ ವಿಚಾರ ಮಾಡೋಣ, ಟೈಮ್ ಆಗ್ಯದ. ಹೆಂಗ ಕಂಟಿನ್ಯೂ ಮಾಡಮ್ಮ? ನಾಳೆ ಹೇಳಮ್ಮ. ನಾಳೆ ಹೇಳ. ಒಟ್ಟು ಪ್ರಶ್ನೆ ಅರ್ಥ ಆಗ್ಯದ? ಏನಾಯ್ತು? ಆಧಾರ, ಅಧಿಷ್ಠಾನ ಮತ್ತೇನೇನದಾವ ಅಂತೇಳಿ ಎಲ್ಲ ಅಂತ ಹೇಳಿರಲ್ಲ, ಸಾಮಾನ್ಯ ವಿಶೇಷ ಅಂತೇಳಿ ಏನಾಗ್ಯದಲ್ಲ, ಅದರೊಳಗೆ ಏನದ ಅಧಿಷ್ಠಾನ ವಸ್ತು ಅಂತೇನದ. ಆ ವಸ್ತು ಏನದಪ್ಪ ಅಂತಂದ್ರೆ ಎರಡು ರೀತಿ ಅದ, ಒಂದು ಜಡ ಅಧಿಷ್ಠಾನ, ಇನ್ನ ಒಂದು ಚೇತನ ಅಧಿಷ್ಠಾನ. ನಿಮ್ಮೊಳಗಿರುವ ಆತ್ಮ ಕೂಟಸ್ಥ ಏನದ, ಅದು ಚೇತನ ಅಧಿಷ್ಠಾನ. ಆತ್ಮವನ್ನು ಅರಿಬೇಕಾದ್ರೆ ಮೂರನೇದವ ಬೇಕೇನು? ಆತ್ಮದಿಂದಲೇ ಆತ್ಮವನ್ನು ಅರಿಬೇಕು, ಹೌದಾ ಇಲ್ಲ? ಸೂರ್ಯನ ಬೆಳಕಿನಿಂದಲೇ ಸೂರ್ಯನನ್ನು ನೋಡುವಂತೆ ಆತ್ಮನನ್ನು ಅರಿಬೇಕಾದ್ರೆ ಆತ್ಮ ಸ್ವರೂಪ ನಾವು ಆಗ್ಬೇಕು.
ಆತ್ಮ ಸ್ವರೂಪ ನಮಗ್ ಭಾನ ಮಾಡ್ಕೊಂಡಾಗ ಆತ್ಮದ ಅರಿವಾಗ್ತದ. ಮತ್ತು ಜಡ ಅಧಿಷ್ಠಾನ ಏನದಲ್ಲ ಅದನ್ನು ನೋಡೋದ್ರ ಸಲುವಾಗಿ ಒಂದು ವೃತ್ತಿ ಬೇಕಾಗ್ತದೆ. ಆತ್ಮನನ್ನು ಅರಿಯುವುದಕ್ಕೆ ವೃತ್ತಿ ಬೇಕಾ? ಜಡ ಅಧಿಷ್ಠಾನ ಅರಿಯುವುದಕ್ಕೆ ವೃತ್ತಿ ಬೇಕು. ಅಂತಃಕರಣ, ವೃತ್ತಿ ಇವೆಲ್ಲ ಬೇಕು ಜಡ ವಸ್ತುವನ್ನು ಅರಿಯುವುದಕ್ಕೆ. ಅದಕ್ಕೆ ಈ ವಿಷಯ ನಾಳೆಗೆ ಕ್ಲಿಯರ್ ಮಾಡಮು. ಪ್ರಶ್ನೆ ಸರಿಯಾಗಿ ಅರ್ಥ ಮಾಡ್ಕೊಂಡ್ರಿ ಅಂತಂದ್ರೆ ನಾಳೆಗೆ ಇದು ಅರ್ಥ ಆಗ್ತದೆ ಉತ್ತರ. ಇಂಟ್ರೆಸ್ಟಿಂಗ್ ಅದ ಏನ್ ಬೇಸರ ಬರ್ಲಿಕ್ಕತ್ತದ? ಅಪ್ಪಾಜಿ, ಮಿಥ್ಯಾ ಜಗತ್ತಿಗೆ ಆಧಾರ ಅಧಿಷ್ಠಾನ ಆತ್ಮವೇ ಆಗಿದೆ. ಆದ್ದರಿಂದ ಅದು ಅರಿಸಿಕೊಳ್ಳುವ ವಸ್ತು ಆಯ್ತು. ಅದನ್ನು ಅರಿಯುವ ಇನ್ನೊಬ್ಬ ಇರ್ಲೇಬೇಕು. ಅದು ಯಾರು? ಅದೇ ಮತ್ತ ಇನ್ನೊಬ್ಬ ಅಂತ ಇರಂಗಿಲ್ಲ. ಚೇತನ ಅಧಿಷ್ಠಾನ, ಜಡ ಅಧಿಷ್ಠಾನ ಅಂತೇಳಿ ಎರಡು ಅಧಿಷ್ಠಾನಗಳಿರ್ತಾವ. ಜಡವಾದ ಅಧಿಷ್ಠಾನ ಅರಿಬೇಕಾದ್ರ ಇನ್ನೊಬ್ಬ ಬೇಕಾಗ್ತಾನ. ಏನು? ಅಂತಃಕರಣ ವೃತ್ತಿ ಉಪಯುಕ್ತ ಚೇತನ ಮತ್ತೇನು ಚಿದಾಭಾಸ ಇವೆಲ್ಲ ಓದು ಕೂಡಿ ಏನ್ ಮಾಡ್ತಾವ? ಜಡ ಅಧಿಷ್ಠಾನವನ್ನು ಅರಿತಾವ. ಚೇತನ ಅಧಿಷ್ಠಾನ ಅಂತಂದ್ರ ನನ್ನ ಬ್ರಹ್ಮ ಸ್ವರೂಪವನ್ನು ನಾನು ಅರಿಯುವುದಕ್ಕ, ಚೇತನ ಅಧಿಷ್ಠಾನವನ್ನು ಅರಿಯುವುದಕ್ಕೆ ಚೇತನವೇ ಬೇಕು. ಜಡ ಅಧಿಷ್ಠಾನವನ್ನು ಅರಿಯುವುದಕ್ಕೆ ಇನ್ನೊಂದರ ಸಹಾಯ ಬೇಕು. ಹೆಂಗ? ಸ್ವಲ್ಪ ಅರ್ಥ ಆಗ್ಯದ? ಪೂರಾ ಅರ್ಥ ಆಯ್ತಾ? ಜಡ ವಸ್ತುವನ್ನ ಇಲ್ಲಿಕ್ಕೆ ಸಾಕ್ಷಿ ಅಂದ್ರೆ ಇಲ್ಲಿ ನಮ್ಗೆ ಅಧಿಷ್ಠಾನ ಹೇಗಾದಲ್ರಿ ಹಂಗ ಜಡ ವಸ್ತು ಇಲ್ಲಿಕ್ಕೆ ಆಗತ್ತೆ. ಅದು ಜಡ ವಸ್ತುವಿಗೇನು ಅಧಿಷ್ಠಾನ? ಜಡ ವಸ್ತುವಿಗೆ ಜಡ ಅಧಿಷ್ಠಾನ ಅಂತಾರ. ರಜ್ಜು ಜಡ ಅಧಿಷ್ಠಾನ. ರಜ್ಜುವನ್ನು ನೋಡ್ಬೇಕಾದ್ರೆ ಅಂತಃಕರಣ ವೃತ್ತಿ ಬೇಕು, ಇನ್ನೊಂದರ ಸಹಾಯ ಬೇಕು. ಚೇತನವನ್ನ ತಿಳ್ಕೊಳ್ಳಕ್ಕೆ ಚೇತನವೇ ಸಾಕು. ಇದೇ ಚೇತನ ಜಡ ವಸ್ತುವನ್ನು ಅರಿಯುವುದಿಲ್ಲ. ಯಾವ್ದ್ರಿ? ಈ ಚೇತನವನ್ನು ಅರಿಯುತ್ತದ. ಚೇತನವನ್ನು ಅರಿತದ. ಚೇತನ ಜಡವನ್ನು ಅರಿಬೇಕಾದ್ರೆ ಅಂತಃಕರಣ ವೃತ್ತಿ ನೇತ್ರದ್ವಾರ ಹೊರಗೆ ಹೋಗಿ ಏನ್ ಮಾಡ್ತದ? ಆ ವಸ್ತುವಿನ ಸಂಪರ್ಕ ಹೊಂದಿ ಆ ವಸ್ತುವಿನ ಆಕಾರ ತಾಳಿ ಅಲ್ಲಿ ಆವರಣ ಭಂಗ ಮಾಡಿ ಆ ವೃತ್ತಿಯೊಳಗಿರುವಂತ ಚಿದಾಭಾಸನು ಆ ವಸ್ತುವನ್ನ ಗುರುತಿಸ್ತಾನ. ಇದು ರಜ್ಜು ಅಂತ ಹೇಳಿ ಚೇತನವನ್ನ ಗುರುತಿಸುವುದಕ್ಕ ಏನ್ ಮಾಡ್ತದ? ಈಗ ಒಂದು 500 ಕೊಡು 1000 ಕೊಡು ಅಂತಂದ್ರೆ ಮನೆಯಾಗಿರ್ತಾವ, ಕೊಟ್ಟು ಬಿಡ್ತೀರಿ. ಒಂದ್ 20,000 ಕೊಡು ಅಂದ್ರೆ ಬ್ಯಾಂಕಿಗೆ ಹೋಗಿ ತರ್ತೀರಾ? ಇಲ್ಲ, ಬ್ಯಾಂಕಿಗೆ ಹೋಗಿ ತರ್ತೀವ್ರಿ. 10,000 ಬ್ಯಾಂಕ್ ಓಪನ್ ಆದ್ಮೇಲೆ ಹೋಗ್ತಾರೆ. ಅಲ್ಲಿ ಹೋಗಿ ತರೋರು ನೀವೇ, ಇಲ್ಲಿ ಮನೆಯಿಂದ ಕೊಡೋರು ನೀವೇ. ಮನೆಯಲ್ಲಿಂತ ಒಂದ್ 20,000 ಕೊಡ್ಲಕ್ ಆಗಂಗಿಲ್ಲ ಏನು ಅಂದಂಗ ಆಗ್ತದೆ. ಅದು ತನ್ನೊಂದು ವ್ಯವಸ್ಥೆ ಇಟ್ಕೊಂಡದ. ಜಡ ವಸ್ತುವನ್ನು ನೋಡೋದಕ್ಕ ಒಂದು ವ್ಯವಸ್ಥೆ ಇಟ್ಕೊಂಡದವು. ಆ ವ್ಯವಸ್ಥೆಯ ಮೂಲಕ ಅದು ಜಡ ಅಧಿಷ್ಠಾನವನ್ನು ಅರಿತವ. ಚೇತನವನ್ನು ಅರಿಬೇಕಾದ್ರೆ ತಾನೇ ಸಾಕು. ಜಡ ವಸ್ತುವನ್ನು ಅರಿಬೇಕಾದ್ರೆ ಅಂತಃಕರಣ ವೃತ್ತಿ ಚಿದಾಭಾಸ ಇವೆಲ್ಲ ಬೇಕಾಗ್ತವೆ. ಏನು ಈ ವಸ್ತು ಜ್ಞಾನ ನಮ್ಗೆ ಹೆಂಗಾಗ್ತದ? ಚೇತನದ ಜ್ಞಾನ ಹೆಂಗಾಗ್ತದ ತಿಳ್ಕೋಬೇಕು. ಜಡ ವಸ್ತುಗಳ ಜ್ಞಾನ ನಮ್ಗೆ ಹೆಂಗಾಗ್ತದ? ಚೇತನದ ಜ್ಞಾನ ಹೆಂಗಾಗ್ತದ? ಇದನ್ನು ತಿಳಿಸಿ ಹೇಳಕ್ಕೆ ಅವರು ಮತ್ತೊಂದು ಸಣ್ಣ ವ್ಯತ್ಯಾಸ ದೃಷ್ಟಾಂತದಲ್ಲಿ ಮತ್ತು ಸಿದ್ಧಾಂತದಲ್ಲಿ ಏನ್ ವ್ಯತ್ಯಾಸ ಅದ ಅನ್ನೋದು ಕೂಡ ಹೇಳೋರು ಅದಾರ ಇನ್ನು ಮುಂದೆ. ಅವರು ಬ್ರಹ್ಮಜ್ಞಾನಕ್ಕ ಈ ದೃಷ್ಟಾಂತ ಬಳಸಿವಿ, ಹಗ್ಗ ಹಾವಿಂದು. ಈ ದೃಷ್ಟಾಂತ ಎಷ್ಟರ ಮಟ್ಟಿಗೆ ಆ ಸಿದ್ಧಾಂತದ ಅರ್ಥವನ್ನು ತಂದು ಕೊಡ್ತದ ಅನ್ನೋದ್ರ ಬಗ್ಗೆ ಮುಂದೆ ಹೇಳೋದ.
ಮುಗಿಸಣ್ರಿ ಪಾಠ. ವಿಚಾರ ಮಾಡ್ಲಕ್ಕೆ ಹಚ್ಚಿಬಿಡ್ತಲ್ಲ ತಲೆ ಕೆಲಸ ಮಾಡ್ಲಕ್ಕ ಏನೋ ಒಂದು ಹಾಕಿ ಇಟ್ಬಿಟ್ರು ನಮ್ಮ ಪರಮಾನಂದ ಪ್ರಾಪ್ತಿ ಭವ ಸರ್ವ ದುಃಖ ನಿವೃತ್ತಿ ಭವ ಇಷ್ಟಾರ್ಥ ಸಿದ್ಧಿರಸ್ತು ಯಶಸ್ವಿ ಭವ ಯಶಸ್ವಿ ಭವ. ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ, ಜೈ ಶುದ್ಧ ಬ್ರಹ್ಮ, ಜೈ ಜೈ ಶುದ್ಧ ಬ್ರಹ್ಮ. ಎಲ್ಲರಿಗೂ ಒಳಿತಾಗಲಿ, ಎಲ್ಲರಿಗೂ ಶುಭವಾಗಲಿ. ಎಲ್ಲರಿಗೂ ಶರಣು ಶರಣಾರ್ಥಿಗಳು, ಎಲ್ಲರಿಗೂ ಶರಣು ಶರಣಾರ್ಥಿಗಳು. ಶುದ್ಧ ಬ್ರಹ್ಮನಿಷ್ಠ ಸದ್ಗುರುಗಳಾದ ಶ್ರೀ ಶರಣಬಸವ ಸ್ವಾಮಿಗಳು ಮೋಕ್ಷ ವಿಚಾರವನ್ನು ತಿಳಿಸುತ್ತಾ ಈ 4ನೇ ತರಂಗದಲ್ಲಿ ತತ್ವದೃಷ್ಟಿಗೆ ತಂದ ಎಂದು ಸಂಶಯ ಮಿಥ್ಯಾ ಜಗತ್ತಿಗೆ ಆಧಾರ ಮತ್ತು ಅಧಿಷ್ಠಾನವಾದ ಈ ಆತ್ಮಚೇತನ ಅದು ಅರಿಸಿಕೊಳ್ಳುವುದಾಗತ್ತೆ. ಆಧಾರ ಅಧಿಷ್ಠಾನ ಆಗಿದ್ರಿಂದ ಅದು ಅರಿಸಿಕೊಳ್ಳುವ ವಸ್ತು ಆಯಿತು. ಮತ್ತು ಅದನ್ನು ಅರಿಯುವ ವ್ಯಕ್ತಿ ಒಬ್ಬ ಇರಬೇಕು. ಅದು ಯಾರು ಅಂತ ಹೇಳಿ ಪ್ರಶ್ನೆ ಕೇಳೋಣ. ಅದಕ್ಕೆ ನಿಶ್ಚಲ್ ದಾಸ್ ಅವರು ಉತ್ತರ ಕೊಡ್ತಾ ಇದ್ದಾರೆ. ಈ ಅಧಿಷ್ಠಾನದೊಳಗ 2 ಭಾಗ ಮಾಡಿದ್ರು, ಜಡ ಅಧಿಷ್ಠಾನ ಮತ್ತು ಚೇತನ ಅಧಿಷ್ಠಾನ ಅಂತ ಹೇಳಿ. ಚೇತನವನ್ನ ಅರಿಯಾಕ ಚೇತನನೇ ಸಾಕು, ಆದ್ರೆ ಜಡ ವಸ್ತುವನ್ನ ಅರಿಯಾಕ ಅದಕ್ಕೆ ಅಂತಃಕರಣ ವೃತ್ತಿ ಚಿದಾಭಾಸ ಇವೆಲ್ಲ ಬೇಕಾಗ್ತಾವು ತಿಳಿಸ್ಕೊಟ್ರು. ಕಲ್ಪದ ಸರ್ಪ ಅಧಿಷ್ಠಾನ ರಜ್ಜು ಜಡವಾಗೈತಿ, ಆದ್ದರಿಂದ ಅದನ್ನ ಜಡ ವಸ್ತುವನ್ನು ಅರಿಯಾಕ ಇನ್ನೊಂದು ಚೇತನ ಇರ್ಬೇಕಾಗ್ತತಿ ಅಂತ ಹೇಳಿ ಇಲ್ಲಿ ಇದನ್ನ ಮುಂದಿನ ವಿಷಯವನ್ನ ಮತ್ತೆ ನಾಳೆ ತಿಳಿಸ್ಕೊಡ್ತಾರ ಅಂತ ಹೇಳ್ತಾ ಅವರಿಗೆ ಧನ್ಯವಾದಗಳು. ಇನ್ನು ಮುಂದೆ ಮಂಗಳಾಚರಣೆ.